ಬಂಧುಗಳೇ ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ನಾಗರಾಜ್ ಅರೆಹೊಳೆ. ಇವತ್ತು ಒಬ್ಬ ವಿಶೇಷ ಅತಿಥಿ ವಿಶೇಷವಾಗಿ ನಮ್ಮ ಜೊತೆಗೆ ಮಾತಾಗಲಿಕ್ಕೆ ಕಾಂಗ್ರೆಸ್ನ ಹಿರಿಯ ಮುಖಂಡರು, ವಕ್ತಾರರು, ವಿಧಾನ ಪರಿಷತ್ನ ಸದಸ್ಯರು, ವಿಶೇಷವಾಗಿ ಕನ್ನಡ ಪರ ತುಂಬ ಒಲವಿಟ್ಟುಕೊಂಡಿರುವಂಥ ಚಿಂತಕರು ನಾಗರಾಜ್ ಯಾದವ್ ಅವರು. ನಮಸ್ಕಾರ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊಟ್ಟ ಮೊದಲಾಗಿ ನನ್ನ ಕರೆದಿದ್ದಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಕರ್ನಾಟಕ ನ್ಯೂಸ್ ಬೀಟಿನ ಈ ಒಂದು ಚಾನಲ್ಗೆ ಮೊಟ್ಟ ಮೊದಲಾಗಿ ನಾನು ಬಂದಿದ್ದೀನಿ, ಮೊದಲನೇ ಬಾರಿ ಬಂದಿದ್ದೀನಿ. ನಾನು ನಿಮಗೆ ಶುಭವನ್ನು ಹಾರೈಸ್ತೇನೆ. ಎಲ್ಲ ಕನ್ನಡಿಗರ ಮನೆ ಮಾತಾಗ್ತಕ್ಕಂಥ ಒಂದು ಚಾನಲ್ ಆಗಿ ಬೆಳೀಲಿ ಅಂತಕ್ಕಂಥ ಶುಭಾಶಯಗಳೊಂದಿಗೆ ನಾನು ನಿಮ್ಮಲ್ಲಿ ಮಾತುಕತೆ ಸ್ಟಾರ್ಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸದ್ಯ ತುಂಬ ಸದ್ದು ಮಾಡ್ತಾ ಇರುವಂಥದ್ದು ಎಸ್ ಐ ಆರ್ ವಿಚಾರದಲ್ಲಿ ಸಾಮಾನ್ಯರಿಂದ ಹಿಡಿದು ಯಾರು ಅತ್ಯುತ್ತಮರು ಅನ್ಸ್ಕೊಂಡಿದ್ದಾರೋ ಅಲ್ಲಿವರೆಗೂ ಇನ್ನು ಗೊಂದಲಗಳ ಪರಿಹಾರ ಆಗ್ತಾಯಿಲ್ಲ. ಈಗ ಸದ್ಯ ಬೆಂಗಳೂರಿನ ವಿಚಾರಕ್ಕೆ ಬಂದರೆ ಅಲ್ಲಲ್ಲಿ ಗೊಂದಲದ ವಾತಾವರಣ ಸೃಷ್ಟಿ ಮಾಡ್ತಿದ್ದಾರೋ ಅಥವಾ ಸೃಷ್ಟಿ ಆಗ್ತಿದೆಯೋ, ಇನ್ನೂ SIR ಜೀರ್ಣ ಆಗ್ತಿಲ್ಲ. ಜೀರ್ಣ ಆಗೋದು ಯಾವಾಗ ಸರ್? ನೋಡಿ, ಈ SIR ವಿಚಾರದಲ್ಲಿ ಬಹಳ ಪ್ರಮುಖವಾದ ವಿಚಾರಗಳನ್ನ ಮಾತಾಡ್ತಾರೆ. ಯಾಕಂದರೆ ಇದು ಒಂದು ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ ಆಗಲ್ಲ, ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ವಿಚಾರನೂ ಆಗಲ್ಲ. ಜನಸಾಮಾನ್ಯರಲ್ಲಿರ್ತಕ್ಕಂಥ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೋಸ್ಕರ ನಿಮ್ಮಂಥವರು ಈ ವಿಚಾರಗಳು ತಗೊಂಡು ಚರ್ಚೆ ಮಾಡೋದು ಬಹಳ ಪ್ರಮುಖ ಅಂತ ನಾನು ಭಾವಿಸಿದ್ದೇನೆ. ಯಾಕಂದರೆ ಮತದಾರ ಆಗಿರ್ತಕ್ಕಂಥ ಅವನು ವಿವೇಚನೆ ಬಂದವ್ರಿಗೆ ಯಾರು ಬೇಕಾದ್ರೂ ಓಟ್ ಹಾಕೋಬೋದು. ಆದರೆ ಅವರ ಮತದಾನದ ಹಕ್ಕನ್ನು ನಾವು ರಕ್ಷಿಸ್ತಕ್ಕಂತಹ ಸಂವಿಧಾನಬದ್ಧವಾದ ಹಕ್ಕನ್ನು ರಕ್ಷಿಸ್ತಕ್ಕಂಥ ವಿಚಾರ ಎಲ್ಲರ ಮೇಲೆ ಹೊಣೆ ಆಗಿದೆ ಅಂತ ಹೇಳ್ತೀವಿ. ಅದು ಸರ್ಕಾರದ ಮೇಲೆಯೂ ಇದೆ, ಎಲೆಕ್ಷನ್ ಕಮಿಷನ್ ಮೇಲೂ ಇದೆ, ನಾಗರಿಕರ ಮೇಲೂ ಇದೆ, ಅಡ್ಮಿನಿಸ್ಟ್ರೇಷನ್ ಮೇಲೂ ಇದೆ. ಯಾರೂ ಕೂಡ ಅವ್ರಿಗೆ ಯಾಕಂದರೆ ಈಗ ಟಾಟಾ ಬಿರ್ಲಾ ನೀವು ಅದಾನಿಯವ್ರು ತೊಗೊಂಡ್ರು, ಅವ್ರಿಗಿರ್ತಕ್ಕಂಥ ಮತಕ್ಕಿರೋ ಬೆಲೆನೇ ನಮ್ಮ ಒಬ್ಬ ಸಾಮಾನ್ಯ ನಾಗರಿಕನಿಗಿರ್ತಕ್ಕ ಬೆಲೆನೂ ಅದೇ. ಇದೇ ಬ್ಯೂಟಿ ಆಫ್ ಡೆಮಾಕ್ರಸಿ, ಪ್ರಜಾತಂತ್ರ ವ್ಯವಸ್ಥೆಯ ಬಹುಮುಖ್ಯವಾಗಿರ್ತಕ್ಕಂಥ ಅಂಗ ಆಗಿರ್ತಕ್ಕಂಥದ್ದು. ಪರಿಷ್ಕರಣೆ ಹೆಸರಲ್ಲಿ ನಕಲಿ ಮತದಾರರು ಒಳಗಡೆ ಬರಬಾರ್ದು, ಅರ್ಹ ಮತದಾರ ಹೊರಗಡೆ ಹೇಳ್ತೇನೆ. ಆ ಒಂದು ಪ್ರಾಮುಖ್ಯತೆ ಇರತಕ್ಕಂಥ ಪ್ರಜಾತಂತ್ರ ವ್ಯವಸ್ಥೆಯ ಭದ್ರ ಬುನಾದಿ ಅಂದರೆ ಮತದಾನದ ಹಕ್ಕು. ಅರ್ಹ ವ್ಯಕ್ತಿಯ ಮತದಾನವನ್ನು ಯಾರೂ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಅರ್ಹ ವ್ಯಕ್ತಿಯ ಮತದಾನವನ್ನು ಯಾರಾದರೂ ಕಿತ್ಕೊಂಡಿದ್ದೆ ಆದರೆ ಇಟ್ ಅಮೌಂಟ್ಸ್ ಟು ದೇಶದ್ರೋಹದ ಕೆಲಸ ಆಗ್ತದೆ ನಾನು ಭಾವಿಸ್ತೇನೆ. ಈ ದೇಶ ಅಂತಕ್ಕಂಥದ್ದು ನಾಗರಿಕರು, ಭಾರತೀಯರನ್ನು ಒಳಗೊಂಡಂತಹ ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥದ್ದೇ ಭಾರತ ದೇಶ ಆಗಿರ್ತಕ್ಕಂಥದ್ದು. ಸ್ಟೇಟ್ಸು, ಯೂನಿಯನ್ ಆಫ್ ಸ್ಟೇಟ್ಸ್ ಅಂದರೆ ಒಂದು ದೇಶ ಆಗಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಒಕ್ಕೂಟ ವ್ಯವಸ್ಥೆ ಜಾರಿಯಲ್ಲಿರಬೇಕಾದ್ರೆ, ಸಂವಿಧಾನ ಜಾರಿಯಲ್ಲಿರಬೇಕಾದ್ರೆ ಆ ಸಂವಿಧಾನ ಇರ್ತಕ್ಕಂಥದ್ದೇ ನಾಗರಿಕರ ಪರವಾಗಿರ್ತಕ್ಕಂಥ ಒಂದು ಸಂವಿಧಾನ ಆಗಿರ್ತಕ್ಕಂಥದ್ದು. ಆ ಒಂದು ಪ್ರಜಾತಂತ್ರ ವ್ಯವಸ್ಥೆನ ಸದೃಢಗೊಳಿಸಿರ್ತಕ್ಕಂಥ ಈ ಪ್ರಜಾತಂತ್ರ ವ್ಯವಸ್ಥೆಗೆ ಭದ್ರ ಬುನಾದಿ ಯಾವುದಾದಿದ್ದರೆ ಚುನಾವಣಾ ವ್ಯವಸ್ಥೆ, ಮತದಾನದ ಹಕ್ಕು ಅಂತಕ್ಕಂಥದ್ದು. 18 ವಯಸ್ಸು ಮೀರಿರ್ತಕ್ಕಂಥ ಎಲ್ಲರೂ ಕೂಡ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಹಕ್ಕು ಕೊಟ್ಟಿರಬೇಕಾದ್ರೆ, ಮತದಾನದ ಹಕ್ಕು ಕೊಟ್ಟಿರಬೇಕಾದ್ರೆ ಅದನ್ನು ಚಲಾಯಿಸಲಿಕ್ಕೆ ಒಂದು ವಿಚಾರಧಾರೆಯನ್ನು ಯೋಚನೆ ಮಾಡಿ ಅವ್ರಿಗೆ ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಇವತ್ತೇನಾಗಿದೆ ಅಂತಂದರೆ ಎಲ್ಲೋ ಒಂದು ಕಡೆ ಗೊಂದಲ ಕರ್ನಾಟಕದಲ್ಲಿ ನಾವು ಇವತ್ತು ನೋಡ್ತಾ ಇರ್ತಕ್ಕಂಥ ಕಾರಣ ಏನಂದ್ರೆ ಅದಕ್ಕೆ ಹಿನ್ನೆಲೆಯನ್ನು ನೋಡಿದಾಗ ವೆಸ್ಟ್ ಬೆಂಗಾಲಲ್ಲಿ ಕೂಡ ಇದು SIR ನಡೆದ ವಿಚಾರಗಳನ್ನು ನೋಡಿದ್ದೇವೆ, ಬಿಹಾರಲ್ಲಿ ನೋಡಿದ್ದೇವೆ, ತಮಿಳುನಾಡಲ್ಲಿ ನೋಡಿದ್ದೇವೆ, ಕೇರಳದಲ್ಲಿ ನೋಡಿದ್ದೇವೆ, ಇನ್ನೂ ಹಲವಾರು ರಾಜ್ಯಗಳನ್ನು ನೋಡಿದ್ದೇವೆ. ಆ ಎಲ್ಲ ರಾಜ್ಯಗಳಲ್ಲಿ ನೋಡಿದಾಗಲೂ ಕೂಡ ಆಗಿರ್ತಕ್ಕಂಥ ಘಟನೆಗಳು ಯಾವ ಮಟ್ಟಕ್ಕೆ ಹೋಗಿತ್ತು ಅಂತಂದರೆ ಸುಪ್ರೀಂ ಕೋರ್ಟಿನ ಕದ ತಟ್ಟು ಮಟ್ಟಕ್ಕೆ ಕೂಡ ನೋಡಿದ್ದೇವೆ. ಉದಾಹರಣೆಗೆ ಹೇಳಬೇಕು ಅನ್ನೋದಾದರೆ ವೆಸ್ಟ್ ಬೆಂಗಾಲಲ್ಲಿ 91 ಲಕ್ಷ ಮತದಾರರನ್ನ ನೀವು ಅನರ್ಹಗೊಳಿಸಿದ್ರಲ್ಲ, ಹೊರಗಡೆ ಇಟ್ಟರಲ್ಲ ಮತದಾರ ಪಟ್ಟಿನ, ಅದನ್ನು ಅಲ್ಲಿನ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ಅವನು ದಿಟ್ಟ ಮಹಿಳೆಯಾಗಿ ಹೋರಾಟ ಮಾಡಿರ್ತಕ್ಕಂಥ ಯಾರು ಕೂಡ ಮರಿಬಾರ್ದು. ಸೋಲು ಗೆಲುವು ಇರ್ತಕ್ಕಂಥದ್ದೇ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ಇವತ್ತು ಸೋತಿರೋರು ನಾಳೆ ಗೆಲ್ತಾರೆ, ನಾಳೆ ಗೆದ್ದಿರೋರು ನಾಡು ಸೋಲ್ತಾರೆ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಮಮತಾ ಬ್ಯಾನರ್ಜಿಯವರು ಇದನ್ನು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೋಗಿ ತಾನೇ ವಾರ್ನ ಮಾಡಿ ನಡೆದಂಥ ವಿಚಾರಗಳನ್ನು ನಾವು ನೋಡಿದ್ದೇವೆ. ಅಲ್ಲಿ ಸುಮಾರು 24 ಲಕ್ಷ ಮತದಾರರನ್ನ ಮತ್ತೆ ಸೇರಿಸ್ಲಿಕ್ಕೆ ಆದೇಶ ಕೊಡ್ತಾರಲ್ಲ, ಆವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು, ಎಲ್ಲರಿಗೂ ಇರ್ತಕ್ಕಂಥ ಕನ್ಫ್ಯೂಷನ್ನು. ಎರಡನೇದು ಏನಾಗಿದೆ ಅಂತಂದರೆ ಒಂದೆರಡು ಮತದಾನ, ಒಂದೇ ಒಂದು ಸಿಂಗಲ್ ಮತದಾರನ ಹಕ್ಕನ್ನು ಕೂಡ ಕಸ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇರಬಾರ್ದು. ಅವನಿಗೆ ಅರ್ಹ ವ್ಯಕ್ತಿ ಇರಬೇಕಾದ್ರೆ ಆತನಿಗೆ ಅಧಿಕಾರ ಕೊಡಲೇಬೇಕಾಗ್ತದೆ ಮತದಾನ ಮಾಡಲಿಕ್ಕೆ ಅನ್ನೋ ವಿಚಾರಗಳು ಹೇಳ್ತಾ ಇದ್ದೀವಿ.
ಅದರ ಜೊತೆಗೆ ಏನಾಯಿತು, ಒಂದು ಲಕ್ಷಾಂತರ ಮತದಾರರ ವಿಚಾರದಲ್ಲಿ ಕೋರ್ಟ್ಗಳಲ್ಲಿ ಇಂಟರ್ವ್ಯೂನ್ ಆಯಿತು, ಡಿಸ್ಟ್ರಿಕ್ಟ್ ಜಡ್ಜಿಗಳು ಮತ್ತು ಲೋವರ್ ಕೋರ್ಟಿನ ಜಡ್ಜಿಗಳು ಇದನ್ನೆಲ್ಲನೂ ಕೂಡ ಮಾನಿಟರ್ ಮಾಡೋ ಪರಿಸ್ಥಿತಿಗೆ ಬಂದಾಗ ಎಲ್ಲೋ ಒಂದು ಕಡೆ ಗೊಂದಲದ ವಾತಾವರಣ ರಾಜ್ಯದಲ್ಲಿ ಹುಟ್ಟಾಕಿರ್ತಕ್ಕಂಥದ್ದು. ಈಗ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂತಹ ಕೇಂದ್ರ ಸರ್ಕಾರವೂ ಜವಾಬ್ದಾರಿ ತಗೋಬೇಕಾಗ್ತದೆ. ಅದು BJP ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಯಾರು ರಾಜ್ಯದ ಅಧಿಕಾರದಲ್ಲಿರ್ತಾರೋ, ಯಾರು ರಾಷ್ಟ್ರದ ಅಧಿಕಾರ ಇರ್ತಾರೋ ಅವರು ಜವಾಬ್ದಾರಿ ತಗೋಬೇಕಾಗ್ತದೆ. ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೇವೆ. ಇವತ್ತು ಏನಾದರೂ ನಾವು ನಾಗರಿಕನಿಗೆ ಏನಾದರೂ ಒಂದು ಮತದಾನದಲ್ಲಿ ಅವನಿಗೆ ಅನ್ಯಾಯ ಆಗಿದೆ ಆದರೆ, ಆತನಿಗೆ ಹಕ್ಕನ್ನು ಕಿತ್ಕೊಂಡಿದ್ದೆ ಆದರೆ ಅದು ಎಲೆಕ್ಷನ್ ಕಮಿಷನ್ನ ಫೇಲಿಯರ್ ಆಗ್ಬೋದು. ಅದು ರಾಜ್ಯ ಸರ್ಕಾರ ಆತನ ಹಕ್ಕನ್ನು ಕಾಪಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಮೇಲೂ ಇಡ್ತದೆ, ಕೇಂದ್ರ ಸರ್ಕಾರದ ಮೇಲೂ ಇಡ್ತದೆ. ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರುತ್ತೆ ಸಾಮಾನ್ಯ ಮನುಷ್ಯನಿಗೆ, SIR ಪರಿಷ್ಕರಣೆ ಮಾಡ್ತಿರೋ ಸಂದರ್ಭದಲ್ಲಿ ನಕಲಿ ಮತದಾರರನ್ನು ತೆಗೆಯೋದಕ್ಕೆ ಅವಕಾಶ ಮತ್ತೊಂದೆಲ್ಲ ಇರುತ್ತೆ ಅಂತ, ಅದರ ಹೆಸರಲ್ಲಿ ಅವನಿಗೆ ಲೋಪ ಆಗಬಹುದಾ ಅನ್ನುವಂಥ ಗೊಂದಲ ಬರುತ್ತೆ. ಮನೆಗೆ BLOಗಳು ಹೋಗೋದನ್ನು ಅಲ್ಲೆಲ್ಲೋ ಸಮುದಾಯ ಭವನದಲ್ಲೋ ಅಥವಾ ಮಂದಿರದಲ್ಲೋ ಮಸೀದಿಯಲ್ಲೋ ಮಾಡಿದಾಗ ಏನು ಲೋಪ ಆಗ್ಬೋದು ಅನ್ನುವಂಥ ಒಂದು ಪ್ರಶ್ನೆ ಎದ್ದೇಳುತ್ತೆ. ಅದ್ರ ಬಗ್ಗೆ ಹೇಳಿ. ಅದಾದ ನಂತರದಲ್ಲಿ ಕೇಂದ್ರದ ಪ್ರಾಜೆಕ್ಟು, ಕೇಂದ್ರಕ್ಕೆ ಇಷ್ಟ ಆಗಿರೋ ಪ್ರಾಜೆಕ್ಟು ಅಂತ, BJPಗರಿಗೆ ಇಷ್ಟವಾಗಿರೋ ಪ್ರಾಜೆಕ್ಟು ಕಾಂಗ್ರೆಸ್ಸಿಗೆ ಸ್ವಲ್ಪ ಒಲ್ಲದ ಮನಸ್ಸಿಂದ ಮಾಡಬೇಕಾದ ಪರಿಸ್ಥಿತಿ ಇದೆಯಾ ಅನ್ನುವಂಥ ಗೊಂದಲ. ನೀವು ಮೊದಲನೇ ಪ್ರಶ್ನೆ ಮತ್ತು ಎರಡನೇ ಪ್ರಶ್ನೆಯಿಂದ ಆನ್ಸರ್ ಮಾಡ್ತೀನಿ. ಕಾಂಗ್ರೆಸ್ಗೆ ಇದ್ರ ಯಾವುದು ಗೊಂದಲನೂ ಇಲ್ಲ, ಒಲ್ಲದ ಮನಸ್ಸೂ ಇಲ್ಲ. ಓಕೆ, ನಮಗೆ SIR ಅಂತಕ್ಕಂಥದ್ದನ್ನು ನಾವು ಸ್ವಾಗತ ಮಾಡ್ತೇವೆ, ಆದರೆ ಅದು ಪಾರದರ್ಶಕವಾಗಿರಬೇಕು, ಅದು ಸಂವಿಧಾನಬದ್ಧವಾಗಿರಬೇಕು, ಒಬ್ಬರ ಅರ್ಹ ವ್ಯಕ್ತಿಯ ಮತದಾನದ ಹಕ್ಕನ್ನು ರಕ್ಷಿಸುವಂತೆ ಇರಬೇಕು. ಅದು ನನಗೆ ಈಗ ಫಾರ್ ಎಕ್ಸಾಂಪಲ್ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 5,000 ಓಟಲ್ಲಿ ಯಾರೋ ಒಬ್ಬರು ಪರ್ಟಿಕ್ಯುಲರ್ ಪಾರ್ಟಿಯವರು ಸೋಲ್ತಾ ಇರ್ತಾರೆ. ಈಗ ನಾನು ಅದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 5,000 ಮತನ ಅನರ್ಹ ಮಾಡಿದೆ ಬಿಟ್ಟು ನಾನು ಗೆಲ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದೇ ಆದರೆ ದಟ್ ಇಸ್ ನಾಟ್ ಕರೆಕ್ಟ್. ಅದು ಆಗಬಾರ್ದು. ಅವರು ಆ ರೀತಿ ಟಾರ್ಗೆಟ್ ಮಾಡಿ ವಿಚಾರಗಳೇ ಇವತ್ತು ಚರ್ಚೆಯಲ್ಲಿ ಇರ್ತಕ್ಕಂಥ ವಿಚಾರಗಳು. ಸುಮಾರು ಕ್ಷೇತ್ರಗಳಲ್ಲಿ ಎಲ್ಲಿ ಅಹಿಂದ ವರ್ಗಗಳು ಜಾಸ್ತಿ ಇದೆಯೋ, ಎಲ್ಲಿ ಅಲ್ಪಸಂಖ್ಯಾತರು, ಎಲ್ಲಿ ದಲಿತರು, ಎಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್, ಎಲ್ಲಿ ಬಡವರು ಜಾಸ್ತಿ ಇದ್ದಾರೋ, ಯಾರು ಮೂಲತಃವಾಗಿ ಕಾಂಗ್ರೆಸ್ ಪಕ್ಷದ ಮತದಾರರಾಗಿದ್ದಾರೋ ಅವರಿಗೆ ಈ ಒಂದು SIRಲ್ಲಿ ತೊಂದರೆ ಆಗ್ತಾ ಇರೋದು. ಹೆಂಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿರಿ, ಹೆಂಗೆ ಟಾರ್ಗೆಟ್ ಮಾಡ್ತಾರೆ ಟೆಕ್ನಿಕಲಾಗಿ ಹೇಳಬೇಕು ಅನ್ನೋದಾದರೆ, ನಿಮ್ಮ ಮನೆಗೆ ನಾನು ಇವತ್ತು BLO ಬರ್ತೀನಿ, ನಿಮ್ಮ ಹತ್ರ ಬಂದಾಗ ಇವತ್ತಿನ ID ಕಾರ್ಡ್ ಕೊಡ್ತೀರಿ, ನಾವು ಅದು ನೋಡ್ತೀನಿ, ಅದು ಫಾರ್ಮ್ಸ್ ಫಿಲ್ ಮಾಡ್ತೀನಿ, ಆಯಿತು ನೀವು ಮತದಾರ ಆಗಿದ್ದೀರಿ ಅಂತೇಳಿ. ನಾನು ಇಮಿಡಿಯೇಟ್ ನಿಮ್ಮನ್ನ ಕೇಳ್ತಕ್ಕಂಥ 2002ರಲ್ಲಿ ಎಲ್ಲಿ ಓಟ್ ಆಗಿದ್ದೀರಿ ಅದರ ಡೀಟೇಲ್ಸ್ ಕೊಡಿ ಅಂತೀರಿ. ನಿಮ್ಮ ಹತ್ರ ಇರುವುದಿಲ್ಲ ಸಾಧ್ಯತೆ. ಒಂದು ನೀವು ಬಾಡಿಗೆದಾರರಾಗಿರ್ತೀರಿ, ಮನೆ ಶಿಫ್ಟ್ ಆಗೋದು ಇರ್ತೀರಿ, ನಿಮ್ಮದೇ ಅಂತ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳಿರ್ತವೆ. ಅಂಥದ್ರಲ್ಲಿ ನೀವೆಲ್ಲೋ ಒಂದು ಕಡೆ ಅದನ್ನ ಕಳ್ಕೊಂಡಿರ್ತೀರಿ, ಎಪಿಕ್ ಕಾರ್ಡ್ ಇರೋದಿಲ್ಲ ನಿಮ್ಮ ಹತ್ರ. ಅಥವಾ ನೀವು ಅದನ್ನು 25 ವರ್ಷಗಳ ನಂತರ ನೀವು ಪಾರ್ಟ್ ನಂಬರ್ ಹೇಳಿ, ಸೀರಿಯಲ್ ನಂಬರ್ ಹೇಳಿದ್ರೆ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ? ಆಮೇಲೆ ಅದೇ ಸ್ಕೂಲ್ಗೆ ಹೋಗಿದ್ರೆ ಆ ಬೂತ್ ನಂಬರ್ಗಳು ಚೇಂಜ್ ಆಗಿರ್ತವೆ, ಯಾಕಂದ್ರೆ ಡಿಲಿಮಿಟೇಷನ್ ಆಗಿರ್ತಕ್ಕಂಥ ಈ ಎಲ್ಲ ಸಮಸ್ಯೆಗಳಿರೋದ್ರಿಂದ ಎಲ್ಲರೂ ಕೂಡ ನರೇಂದ್ರ ಮೋದಿ ಥರ ಬುದ್ಧಿವಂತರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಥರ ನಾಗರಿಕರು ಕೂಡ ಇರ್ತೀವಲ್ಲ, ಎಲ್ಲರೂ ಕೂಡ ಅಮಿತ್ ಶಾ ಥರ ಬುದ್ಧಿವಂತರು ಇರೋಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಅವರೆಲ್ಲ ಭಾಳ ಮೇಧಾವಿಗಳನ್ನು ತಿಳ್ಕೊಂಡಿದ್ದೀವಿ. ಆದರೆ ನಾಗರಿಕನ ಪರವಾಗಿರ್ತಕ್ಕಂಥ ಆಡಳಿತ ಇರಬೇಕಾಗ್ತದೆ. ಆ ನಾಗರಿಕ ಯಾವತ್ತು 2026 ಮತ್ತು 2022 ಓಟ್ ಕೇಳಿದಾಗ ಆ ಮಾಹಿತಿನ ಒದಗಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಅದು ಕೇಂದ್ರ ಸರ್ಕಾರಕ್ಕೂ ಎಲೆಕ್ಷನ್ ಕಮಿಷನ್ ಸ್ವಲ್ಪ ಡಿಫರೆನ್ಸ್ ಇದ್ದರೂ ಕೂಡ, ಆಟೋನಮಸ್ ಬಾಡಿ ಆದರೂ ಕೂಡ ಎಲೆಕ್ಷನ್ ಕಮಿಷನ್ನು, ಬಟ್ ಇಟ್ ಇಸ್ ಗವರ್ನ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇಟ್ ಇಸ್ ಹೆಡೆಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ. BLOಗಳಿಗೆ ಒಂದಷ್ಟು ಆ ವಿಚಾರದಲ್ಲಿ ಗೊಂದಲ ಇರ್ತಕ್ಕಂಥದ್ದು. ಹಾಗಾಗಿ ನಮಗೆ ಕಾಂಗ್ರೆಸ್ ಅವರಿಗೆ ಯಾವುದೇ ಗೊಂದಲನೂ ಇಲ್ಲ, ನಮಗೆ ಅದು ಅಪತ್ಯನೂ ಅನ್ನೋ ವಿಚಾರನೂ ಇಲ್ಲ. ಆದರೆ ನಾವು ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಗೊತ್ತಿದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪಕ್ಷಕ್ಕೆ ನಮ್ಮದೇ ಅಂತ ಜವಾಬ್ದಾರಿ ಇದೆ, ಕಟ್ಟುಪಾಡಿದೆ. ನಾವು ಅಧಿಕಾರಕ್ಕೋಸ್ಕರ ಹುಟ್ಟಿದವರಲ್ಲ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ, ಈ ದೇಶಕ್ಕೋಸ್ಕರ ಏನು ತ್ಯಾಗ ಮಾಡಲಿಕ್ಕೂ ಸಿದ್ಧ ಇರತಕ್ಕಂಥ ಒಂದು ಪಾರ್ಟಿಯಲ್ಲಿ ಬಂದಿರತಕ್ಕಂಥವ್ರು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾರನ ಹಕ್ಕನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಅದು ಚುನಾವಣೆಯ ಮೇಲೆ ಪರಿಣಾಮ ಬೀಳ್ತದೋ ಇಲ್ವೋ ಅಂತಕ್ಕಂಥದ್ದು ಅಪ್ರಸ್ತುತ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಾವು ಮನವಿ ಮಾಡ್ತಾ ಇರ್ತಕ್ಕಂಥದ್ದು, ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಪ್ರಕಾರ, ಎಲೆಕ್ಷನ್ ಕಮಿಷನ್ನ ಗೈಡ್ಲೈನ್ಸ್ ಪ್ರಕಾರ, ಎಲೆಕ್ಷನ್ ಕಮಿಷನ್ ಅಂತಕ್ಕಂಥದ್ದು ಒಂದು ಅಟಾನಮಸ್ ಬಾಡಿ ಆಗಿರ್ತಕ್ಕಂಥದ್ದು, ಕಾನ್ಸ್ಟಿಟ್ಯೂಷನಲಿ ಎಂಪವರ್ಡ್ ಬಾಡಿ ಆಗಿರ್ತಕ್ಕಂಥದ್ದು. ನೀವು ಯಾರದೇ ಮುಲಾಜಿಗೆ ಒಳಗಾಗಬಾರ್ದು, ಯಾವುದೇ ಒಂದು ರಾಜಕೀಯ ಪಕ್ಷದ ಹಿಡನ್ ಅಜೆಂಡಾಗೆ ಒಳಗಾಗಬಾರ್ದು ಅಂತಕ್ಕಂಥ ಆ ವಿಚಾರಧಾರೆಯನ್ನು ಇಟ್ಕೊಂಡು ನಾವು ಹೇಳ್ತಾ ಇರೋದು, ಕರ್ನಾಟಕ ರಾಜ್ಯದಲ್ಲಿ ನಾವು SIRಗೆ ಸಪೋರ್ಟ್ ಮಾಡ್ತೇವೆ. ನಾವು ಕೇಳದ ಅಧಿಕಾರಗಳನ್ನು ಕೊಟ್ಟಿದ್ದೇವೆ, ಅವ್ರನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಕೆಲಸ ನೀವು ಎಲೆಕ್ಷನ್ ಕಮಿಷನರ್ ಮಾಡಬೇಕು. ಯಾವುದೇ ರೀತಿಯಲ್ಲಿ ನೀವು ಮಾತಾಡಿದ್ರಿ, ಚೌಟ್ರಿಯಲ್ಲಿ ಮಾಡ್ತಾ ಇದ್ದಾರೆ, ದೇವಸ್ಥಾನ ತಗೋಬೇಕಾಗಿದ್ದು ನಾನು ಹೇಳ್ತಾ ಇದ್ದೀನಿ ಕೇಳಿ. ಅವಾಗ ನಿನ್ನೆ ಕೆಲವು ವ್ಯವಸ್ಥಿತವಾಗಿರ್ತಕ್ಕಂಥ ಮಾಧ್ಯಮಗಳು,
ಎಲ್ಲರೂ ಅಲ್ಲ. ಓಕೆ. ನಾನು ಪತ್ರಿಕಾ ಮಾಧ್ಯಮಕ್ಕೆ ಭಾಳ ಗೌರವ ಕೊಡ್ತೇನೆ, Okay. ಮಾಧ್ಯಮಕ್ಕೆ ಭಾಳ ಗೌರವ ಕೊಡ್ತೇನೆ. ಕೆಲವು ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಏನು ಮಾಡ್ತಾರೆ, ಬರೀ ಚಾಮರಾಜಪೇಟೆಯಲ್ಲಿ ಆಗಿರ್ತಕ್ಕಂಥ ತೋರಿಸ್ತಕ್ಕಂಥದ್ದು, ಬರೀ ಯಶವಂತಪುರದಲ್ಲಿ ತೋರಿಸ್ತಕ್ಕಂಥದ್ದು, ಅದು ತಪ್ಪು ವ್ಯಾಖ್ಯಾನಗಳನ್ನು ಮಾಡ್ತಕ್ಕಂಥ ಸರಿ ಇಲ್ಲ. ದೇವಸ್ಥಾನಗಳಲ್ಲೂ ಕೂಡ ಈ ಎನ್ಯುಮರೇಷನ್ ಪ್ರೋಗ್ರಾಮ್ನ ಮಾಡಿದ್ದಾರೆ ಕೆಲವು ಜನ. ಜಯನಗರಲ್ಲೂ ಕೂಡ ಶಾಸಕರು ಮಾಡಿರ್ತಕ್ಕಂಥ ನೋಡಿದ್ದೀವಿ. ಅದು BJP ಶಾಸಕರನ್ನು ಮಾತಕ್ಕೆ ಹೇಳ್ತಾ ಇಲ್ಲ ನಾನು. ಕೆಲವು ಪಂಚಾಯತಿ ಕಟ್ಟೆಗಳಲ್ಲಿ ಮಾಡಿರ್ತಕ್ಕಂಥ ನಾವು ನೋಡಿದ್ದೀವಿ. ಕೆಲವು ಯಾವುದೋ ಮನೇಲಿ ಕೂತ್ಕೊಂಡು ಎಲ್ಲರೂ ಸೇರ್ಕೊಂಡು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಮೂಲತವಾಗಿ ಹೇಳ್ತಾ ಇದ್ದೀನಿ, ಯಾರೇ ಮಾಡಿದ್ರು ಕೂಡ ಕ್ರಮ ಅದು ಮಾನದಂಡಗಳ ವಿರುದ್ಧವಾಗಿರ್ತಕ್ಕಂಥ ಒಂದು ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನಲ್ ಎಂಪವರ್ಡ್ ಆಗಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ನ ಜವಾಬ್ದಾರಿ. ಆ ಕೆಲಸವನ್ನ ಮಾಡಬೇಕಾದ ಎಲೆಕ್ಷನ್ ಮಾಡದೇ ಇದ್ರೆ ಸಂಪೂರ್ಣವಾಗಿ SIR ಫೇಲ್ ಆಗ್ತದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲೆಕ್ಷನ್ ಕಮಿಷನ್ಗೆ ನೀವು ಮಾಡಬೇಕಾದ್ರೆ ಕೆಲಸ, ನಿಮ್ಮ ಹತ್ರ ಎಲ್ಲ ಸಿಬ್ಬಂದಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ರಾಜ್ಯ ಸರ್ಕಾರದ ನೌಕರರನ್ನೇ ತಗೋಬೇಕಾಗ್ತದೆ. ಅದರಲ್ಲಿ ಸಂಪೂರ್ಣ ಸಹಕಾರವನ್ನು ನಮ್ಮ ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ. ಎಲ್ಲ BLOಗಳು ಮನೆಗೆ ಹೋಗಬೇಕಾಗ್ತದೆ, ಮನೆಗೆ ಫಾರ್ಮ್ ಕೊಡಬೇಕಾಗ್ತದೆ, ವ್ಯಕ್ತಿಗಳನ್ನು ಖುದ್ದಾಗಿ ನೋಡಬೇಕಾಗ್ತದೆ, ಮನೆಯಲ್ಲಿರ್ತಕ್ಕಂಥವ್ರನ್ನ ಮಾತಾಡಿಸ್ಬೇಕಾಗ್ತದೆ, ವಿಚಾರದಲ್ಲಿ ತಿಳ್ಕೋಬೇಕಾಗ್ತದೆ, ಅವರಿಗೆ ಸಹಾಯ ಸಹಕಾರಗಳನ್ನ ಮಾಡಬೇಕಾಗ್ತದೆ. 2002ನ ವೋಟರ್ ಲಿಸ್ಟ್ ಅವ್ರ ಕೈಗೆ ಇಲ್ಲ ಅಂದಾಗ ಅವರ ಸಂಪೂರ್ಣ ಮಾಹಿತಿನ ಪಡ್ಕೊಂಡು ಅವ್ರಿಗೆ ಯಾವುದೇ ರೀತಿಯಾದ ಆತಂಕಕ್ಕೆ ದುಡ್ದಿರಾ ಅವರ ಮಾಹಿತಿನ ಪಡ್ಕೊಂಡು ಅದನ್ನು ರಿಟ್ರೀವ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರೋ ಕೆಲಸ BLO ಅವ್ರದ್ದು. ಆ BLO ಅವರು ಅದು ಮಾಡಲಿಲ್ಲ ಅನ್ನೋವಾಗ, ಈಗ ನನ್ನ ಮನೆಗೆ ಬಂದಾಗ ಹೇಳ್ತೀನಿ, ನನ್ನದೇ ಜೀವಂತ ಸಾಕ್ಷಿ ಇರ್ತಕ್ಕಂಥ ಹೇಳ್ತೀನಿ. ನನ್ನ ಮನೆಗೆ ಬಂದಾಗ ನನಗೆ ಪ್ರೆಸೆಂಟ್ ಕಾರ್ಡ್ ತೋರಿಸಿದಾಗ, ಪ್ರೆಸೆಂಟ್ ಆಧಾರ್ ಕೊಡಿಸಿದಾಗ ಭಾಳ ಖುಷಿಯಾಗಿ ತೊಗೊಳ್ತಾರೆ. 2002 ಕೇಳಿದಾಗ ನಾನೆಲ್ಲ ನನ್ನ ಹತ್ರ ಇಲ್ಲ ಅಂತ ಹೇಳ್ತೀನಿ. ದೇ ಹ್ಯಾವ್ ಟೇಕನ್ 1 hour. ದೇ ವರ್ ನಾಟ್ ಏಬಲ್ ಟು ರಿಟ್ರೀವ್ ಇಟ್. ಮಾಡ್ಲಿಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ. ಪರಿಷ್ಕರಣೆ ನಾನು ಇನ್ನೊಂದ್ಸಲ ಬಂದು ಹೇಳ್ತೀನಿ, ಹೋದ್ರು ನೀವೊಬ್ಬ ಶಾಸಕರದ್ದೇ ನೀವು ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ, ಆರ್ಡಿನರಿ ನಾಗರಿಕ, ನಿರ್ಗತಿಕ, ಆದರೆ ಅವನು ಮತದಾರ ಆಗಿರ್ತಾನೆ, ಬಾಡಿಗೆ ಮನೇಲಿ ಇರ್ತಾನೆ, ಸಣ್ಣದು ಯಾವುದೋ ಮನೇಲಿ ಇರ್ತಾನೆ, ತೀರಾ ಬಡತನದಲ್ಲಿ ಇರ್ತಾನೆ, ಯಾವುದೇ ಒಂದು ಆರೋಗ್ಯ ಸಮಸ್ಯೆಗಳಿರ್ತದೆ, ಆ ಜ್ಞಾಪಕ ಶಕ್ತಿ ಇರೋದಿಲ್ಲ, ಹಾಗಾದ್ರೆ ಅವ್ನಿಗೆ ಓಟ್ ಹಕ್ಕಿಲ್ವಾ? ಹಾಗಾಗಿ BLO ಅವರು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಬೂತ್ಗಳಲ್ಲಿ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು ಮೊದಲು ಅವ್ರ ಮನೆಗಳಿಗೆ ಹೋಗೋಕೆ ಮುಂಚೆ ಈ ವ್ಯಕ್ತಿ ಇಲ್ಲಿ ಈ ಲಿಸ್ಟಲ್ಲಿ, ಈ ಪ್ರೆಸೆಂಟ್ ಲಿಸ್ಟಲ್ಲಿ ಇರ್ತಕ್ಕಂಥವ್ರು 2002 ಎಲ್ಲಿದ್ರು ಅಂತ ಮ್ಯಾಪಿಂಗ್ ಮಾಡ್ಕೊಳ್ಳಿಕ್ಕೆ ಅವ್ರದ್ದೇ ಅಂತ ಹೋಮ್ವರ್ಕ್ ಮಾಡಬೇಕಾಗಿತ್ತು. ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಅದ್ರ ಜೊತೆಗೆ ಈಗ BLOಗಳದ್ದು ಮಾತ್ರ ಮಾತಾಡ್ತಾ ಇದ್ದೀವಿ ನಾವು. ಅವರಿಗೊಂದೇನೋ ಒಂದು ತರಬೇತಿ ಕೊಟ್ಟಿದ್ದೀವಿ, ಅವರು ಮನೆಗೆ ಹೋಗ್ತಾರೆ. ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಂದ್ರೆ, ನಿಮ್ಮ ಮನೇಲೆ 1 ಗಂಟೆ ಆಯಿತು, ಸಾಮಾನ್ಯನಿಗೆ ಇದರ ಪ್ರಶ್ನೆಗಳು ಎದ್ದಾಗ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ? ಇಷ್ಟು ಮತದಾರರನ್ನು ಪರಿಷ್ಕರಣೆ ಮಾಡೋಷ್ಟೊತ್ತಿಗೆ ಇವರು 1 ತಿಂಗಳ ಸಮಯಾವಧಿಯಲ್ಲಿ ಅನುಭವಸ್ಥ BLOಗಳೇ ಇದ್ರೂ ಕೂಡ ಜನಗಳಿಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಸರಿಯಾದ ಜಾಗೃತಿ ಮೂಡಿಸಲಿಲ್ಲ. ಸರಿಯಾಗಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಖಂಡಿತವಾಗ್ಲೂ ಎಲೆಕ್ಷನ್ ಕಮಿಷನ್ ಆಗಬೇಕಾಗಿತ್ತು. ಎಲೆಕ್ಷನ್ ಕಮಿಷನ್ ಅಂತಕ್ಕಂಥ ಪಾರದರ್ಶಕವಾಗಿರತಕ್ಕಂಥ, ಯಾವುದೇ ಮುಲಾಜಿಗೊಳಗಾಗದಿರ ನಾಗರಿಕನ ಹಿತರಕ್ಷಣೆ ಕಾಪಾಡತಕ್ಕಂಥ, ನಾಗರಿಕರ ಹಕ್ಕನ್ನು ಕಾಪಾಡತಕ್ಕಂಥ ಕೆಲಸವನ್ನು ಒಂದು ಕಾನ್ಸ್ಟಿಟ್ಯೂಷನಲಿ ಎಂಪವರ್ಡ್ ಆಗಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ನ ಕೆಲಸ ಅದು ಆಗಲಿಲ್ಲ ಅಂತಕ್ಕಂಥದ್ದು ನಮಗೆ ಅನಿಸ್ತಾ ಇದೆ ಮೇಲ್ನೋಟಕ್ಕೆ. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ಕೇಳಿ, ಅದು ಯಾವುದೇ ಕ್ಷೇತ್ರದಲ್ಲಿ, ಕಾಂಗ್ರೆಸ್ಸಿನ ಕ್ಷೇತ್ರ ಇರ್ಬೋದು, BJP ಕ್ಷೇತ್ರ ಇರ್ಬೋದು, ಅಥವಾ ಜನತಾದಳದ ಕ್ಷೇತ್ರಗಳಿರ್ಬೋದು, ಯಾರೇ ಗುಂಪು ಸೇರಿಕೊಂಡು ಅವರು ರಾಜಕಾರಣ ಮಾಡೋದೇ ಆದರೆ ಅದಕ್ಕೆ ಎಲೆಕ್ಷನ್ ಕಮಿಷನು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾಕೆ ಅಂದರೆ ಎಲೆಕ್ಷನ್ ಕಮಿಷನ್ ಏನು ಕೇಳಿದ್ರು ಕೂಡ ರಾಜ್ಯದ ಮಿಷನರಿನೂ ಕೊಡ್ತಾರೆ, ಪೊಲೀಸ್ ಇಲಾಖೆಯ ಎಲ್ಲ ಸೌಲಭ್ಯಗಳು ನಿಮ್ಗೆ ಕೊಡ್ತಾರೆ, ಪ್ರೊಟೆಕ್ಷನ್ ಕೊಡ್ತಾರೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಇನ್ಪುಟ್ನ ನಿಮ್ಗೆ ಕೊಡ್ತಾರೆ. ನೀವು ಮುಂಜಾಗೃತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ನ ಕೆಲಸ ಆಗಬೇಕಾಗಿದೆ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡ್ತಕ್ಕಂಥದ್ದು ಬಿಡಬೇಕಾಗ್ತದೆ. ನೀವು ಬಿಹಾರಲ್ಲಿ ಸಕ್ಸಸ್ ಇರ್ಬೋದು, ನೀವು ವೆಸ್ಟ್ ಬೆಂಗಾಲ್ ಸಕ್ಸಸ್ ಇರ್ಬೋದು, ಕರ್ನಾಟಕದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಂವಿಧಾನಬದ್ಧವಾಗಿ ಗೆದ್ದಿರ್ತಕ್ಕಂಥ ಸರ್ಕಾರ, ಸಂವಿಧಾನದ ವಿಚಾರಗಳಲ್ಲಿ ನಾವು ಕಾಂಪ್ರಮೈಸ್ ಆಗೋದೇ ಇಲ್ಲ. ನಾವು ಸಂವಿಧಾನ ವಿಚಾರಗಳಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಸಂವಿಧಾನ ಅನುಷ್ಠಾನಗೊಳಿಸಲಿಕ್ಕೋಸ್ಕರ, ನಾಗರಿಕನ ಹಕ್ಕನ್ನು ಕಾಪಾಡಲಿಕ್ಕೋಸ್ಕರ, ಅವರ ಮತದಾನ ಹಕ್ಕಿಗೆ ತುಚಿ ಬರೆದ ರೀತಿಯಲ್ಲಿ ನಾವು ಖಂಡಿತವಾಗಲೂ ಕ್ರಮಗಳನ್ನು ಕೈಗೊಳ್ತೀವಿ. ಎಲೆಕ್ಷನ್ ಕಮಿಷನರ್ಗೆ 100% ಸಪೋರ್ಟ್ನ ನಮ್ಮ ಸರ್ಕಾರ ಕೊಡ್ತದೆ. ಈಗ ಇದು SIR ವಿಚಾರದಲ್ಲಿ ಇಷ್ಟೊಂದು ಗೊಂದಲ ಹೇಳ್ತಾ ಇದೆ. ಒಂದು ಸಾಮಾನ್ಯ ಪರಿಷ್ಕರಣೆ ಮಾಡ್ಕೊಂಡು ಹೋಗ್ಬೋದು, ಜಾಗೃತಿ ಮೂಡಿಸ್ಬೋದಾಗಿತ್ತು. ಬೇರೆ ಆಧಾರ್ ಕಾರ್ಡ್ ನಿಮ್ಮ ಇದರಿಂದನೇ ಬಂದುಬಿಡ್ತು. ಅಲ್ಲೊಂದು ಪರಿಷ್ಕರಣೆ ಸರಿಯಾಗಿ ಹೊಸದಾಗಿ ಮಾಡುವಂಥದ್ದು, ಇದು ಪರಿಷ್ಕರಣೆ. ಹೊಸದಾಗಿ ಮಾಡೋದನ್ನು ಒಂದಷ್ಟು ಸಕ್ಸಸ್ ಕಂಡ್ರು ಆಧಾರ್ ಕಾರ್ಡ್ ವಿಚಾರದಲ್ಲಿ. ಹಾಗಾದರೆ ಈಗ ಭಯ ಬರ್ತಾ ಇರೋದೇನಂತಂದರೆ, ಈ ಪರಿಷ್ಕರಣೆ ವಿಚಾರದಲ್ಲಿ ಇಷ್ಟು ಗೊಂದಲ ಆಗಿ ನಕಲಿ ಮತದಾರರು ಸೇರ್ಕೊಳ್ತಾರೆ ಒಳಗಡೆ ಅಂತಂದರೆ, ಆಧಾರ್ ಕಾರ್ಡ್ಗಳಲ್ಲಿ ಇನ್ನು ಎಷ್ಟು ನಕಲಿ ಒಳಗಡೆ ಬಂದು ಸೇರ್ಕೊಂಡಿರ್ಬೋದು ಅಂತ ಆ ಮಟ್ಟಕ್ಕೆ ಯೋಚನೆ ಮಾಡಬೇಕಲ್ವ? ನೋಡಿ, ಆಧಾರ್ ಕಾರ್ಡಲ್ಲಿ ನಕಲಿ ಮತದಾರರಾಗಲಿ, ನಕಲಿ ನೋಂದಾಯಿತರು ಆಗಬಾರ್ದು.
ಓಕೆ. ಯಾಕೆಂದರೆ ಆಧಾರ್ ಕಾರ್ಡ್ ಇರಲಿ, BPL ಕಾರ್ಡ್ ಇರಲಿ, ರೇಷನ್ ಕಾರ್ಡ್ ಇರಲಿ, ಮತ್ತು ಪಾಸ್ಪೋರ್ಟ್ ಇರಲಿ, ಎಲ್ಲವೂ ಕೂಡ ನಮ್ಮ ದೇಶದ ನಾಗರಿಕರಿಗೆ ದೊರಕಬೇಕು ಹೊರತು ಅನ್ಯ ವ್ಯಕ್ತಿಗಳಿಗೆ ದೊರಕತಕ್ಕಂಥ ಪ್ರಶ್ನೆ ಇರಬಾರ್ದು. ಈಗ ಮತದಾರ ವಿಚಾರಲ್ಲಿ ಬಂದಾಗ ಮೊದಲನೇ ಪ್ರಯತ್ನ ಆಧಾರ್ ಕಾರ್ಡ್ ಮಾಡಿದಾಗ ನಮ್ಮದು UPA ಗೌರ್ಮೆಂಟ್ ಇದ್ದಾಗ ನಾವು ಸದುದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅಲ್ಲಿಂದ ನಾವು ಇನ್ನೂ ಡೆವಲಪ್ ಆಗಿ ಹೋದಾಗ ಆಧಾರ್ ಕಾರ್ಡ್ ಯಾಕೆ ಮಾಡಿದ್ದೀವಿ ಅಂದರೆ ಬೇರೆ ಬೇರೆ ಪ್ರೋಗ್ರಾಮ್ಸ್ಗೆ ಲಿಂಕ್ ಮಾಡಿದಾಗ ಡಬಲ್ ವೋಟಿಂಗ್ ಆಗೋದಿಲ್ಲ. ಅದು ಈಗ ನಾಗರಾಜ್ ಯಾದವ್ ಇಲ್ಲಿ ಬೆಂಗಳೂರಲ್ಲಿ ಓಟ್ ಇಟ್ಕೊಂಡು ಮತ್ತೆ ನಮ್ಮ ಅತ್ತೆ ಮನೇಲಿ ಒಂದು ಓಟ್ ಇಟ್ಕೋ ಆ ಪರಿಸ್ಥಿತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಧಾರ್ ಕಾರ್ಡ್ ಆಧಾರ್ ಕಾರ್ಡು ಅದನ್ನು ಹೈಲೈಟ್ ಮಾಡ್ತದೆ. ನೀವು ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಆದರೆ ಅನರ್ಹ ವ್ಯಕ್ತಿಗಳು ಯಾರಿರ್ತಾರೋ, ಕರ್ನಾಟಕ ರಾಜ್ಯದ ಸೀಮಿತವಾಗಿ ಮಾತಾಡಬೇಕು ಅಂತಂದರೆ ಪಕ್ಕದ ರಾಜ್ಯದಲ್ಲಿಗೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಕೂಲಿನಾರ ಕೆಲಸ ಮಾಡೋಕ್ಕೆ ಬರ್ತಾರೆ. ಅಲ್ಲೂ ಓಟ್ ಇಟ್ಕೊಳ್ತಾರೆ, ಇಲ್ಲೂ ಓಟ್ ಇಟ್ಕೊಳ್ತಾರೆ, ಇಲ್ಲೂ ಬೆನಿಫಿಟ್ ತೊಗೊಳ್ತಾ ಇರ್ತಾರೆ, ಇಲ್ಲೂ BPL ಕಾರ್ಡ್ ತೊಗೊಳ್ತಾರೆ, ಇಲ್ಲೂ ಆರೋಗ್ಯ ಸೇವೆ ತೊಗೊಳ್ತಾ ಇರ್ತಾರೆ, ಇಲ್ಲೂ ಶಾಲಾ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ, ಇಲ್ಲೂ ಕೂಡ ಸಾಲ ಸೌಲಭ್ಯಗಳು ತೊಗೊಂಡಿರ್ತಾರೆ, ಅಲ್ಲೂ ತೊಗೊಳ್ತಾ ಇರ್ತಾರೆ. ಇದೆಲ್ಲ ಆಗಬಾರ್ದು ಅನ್ನೋದಾದರೆ ನಾವು ಈ ಪರಿಷ್ಕರಣೆ ಮಾಡ್ತಾ ಇರ್ತಕ್ಕಂಥದ್ದು ಅದು ಯಾವ ರಿವ್ಯೂ ಮಾಡ್ತಾ ಇದ್ದೀವೋ ಅದು ಬಹಳ ಪಾರದರ್ಶಕವಾಗಿ ಇರಬೇಕು. ಆಧಾರ್ ಕಾರ್ಡ್, ನಕಲಿ ಆಧಾರ್ ಕಾರ್ಡ್ ಯಾರು ಹೊಂದಿದಾರೋ ಮೊದಲು ಅವ್ರನ್ನ ಪರಿಷ್ಕರಿಸದೇ ಇದ್ರೆ ಈ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಬರೋದಕ್ಕೆ ಅಸಾಧ್ಯ. ಅದು ಹೆಂಗೆ ಆಗ್ತದೆ ಅಂದರೆ ನೀವು BLOಗಳು ಅಂತ ಏನು ಯಾವ ಅಧಿಕಾರ ನೇಮಿಸ್ತೀರೋ ಅವರು ಮನೆಗೆ ಹೋಗ್ಬೇಕಾದ್ರೆ ಪ್ರಿಜುಡಿಸ್ ಮೈಂಡ್ ಇರಬಾರ್ದು. ನೀವು ವ್ಯಕ್ತಿನ ನೀವು ಮಾತಾಡುವಾಗಲೇ ನಿಮ್ಗೆ ಗೊತ್ತಾಗ್ತದೆ ಆ ಮನೇಲಿ ಇರ್ತಾರಂತ. ಅಕ್ಕಪಕ್ಕನೂ ಕೇಳಬೇಕಾಗ್ತದೆ, ಈ ವ್ಯಕ್ತಿ ಇಲ್ಲೇ ಇದ್ದಾರಾ, ಈ ವ್ಯಕ್ತಿ ಓನರೇನಾ, ಈ ಮಕ್ಕಳು ಟೆನೆಂಟ್ ಇರ್ಬೇಕಾ, ಎಷ್ಟು ವರ್ಷ ಬಂದರೆ, ಇವ್ ನಡವಳಿಕೆ ಏನು, ಎಲ್ಲಿಂದ ಬಂದಿದ್ದಾರೆ, ಎಲ್ಲ ವಿಚಾರ ತಿಳ್ಕೋಬೇಕಾಗ್ತದೆ. ಟಾರ್ಗೆಟ್ ಕೊಟ್ಬಿಟ್ರೆ ಅಷ್ಟೆಲ್ಲ ಕೇಳುವಷ್ಟು ಸಮಯನೇ ಇಲ್ವಲ್ಲ. 30 ದಿನಗಳ ಟಾರ್ಗೆಟ್ ಇದೆ, 30 ದಿನಗಳೊಳಗೆ ಮುಗಿಸ್ಬೇಕು. ಒಂದು ಮನೆಗೆ ಇಷ್ಟು ಅಂತ ಮಿತಿ ಮಾಡ್ಕೊಂಡಿರ್ತಾನೆ, ಎಷ್ಟು ಅಂತ ವಿಚಾರಣೆ ಇಲ್ಲ. ಏನು ಮಾಡಿದ್ದೀವಿ, ನಮ್ದೊಂದು 58,000 ಬೂತ್ಗಳಿರಬೇಕಾದ್ರೆ ಅಷ್ಟು ಜನರನ್ನ ನಾವು ಕೊಟ್ಟಿದ್ದೀವಿ. ಒಂದು BLO 60,000 ಚಿಲ್ಲರೆ ಕೊಟ್ಟಿರ್ತೀವಿ. ಅಷ್ಟು ಜನ ನೌಕರನ್ನು ಕೊಟ್ಟಿರ್ತೀವಿ ನಾವು, ಅಧಿಕಾರಿಗಳನ್ನು ಕೊಟ್ಟಿರ್ತೀವಿ ನಾವು. ಅದರ ಮೇಲೆ ಅಷ್ಟು ಜನರ ಮೇಲೆ DC ಗಳು, ತಹಶೀಲ್ದಾರ್ಗಳು, AC ಗಳು ಅವ್ರನ್ನೆಲ್ಲ ಕೊಟ್ಟಿರ್ತೀವಿ ನಾವು. ಇಟ್ ಈಸ್ ನಾಟ್ ಎ ಡಿಫಿಕಲ್ಟ್ ಜಾಬ್. ಕರ್ನಾಟಕ ಅಂತಕ್ಕಂಥದ್ದು ನಾವು ರೆವಲ್ಯೂಷನರಿ ಬೆಳೆದಂಥ ಸ್ಟೇಟ್ ಆಗಿರ್ತಕ್ಕಂಥದ್ದು. ನಾವು IT ಟೆಕ್ನಾಲಜಿಯಲ್ಲಿ ನಂಬರ್ 1 ಇರ್ತಕ್ಕಂಥವ್ರು, ಸಿಲಿಕಾನ್ ವ್ಯಾಲಿ ಅನ್ಸ್ಕೊಂಡಿರೋರು. ವಿ ಶುಡ್ ಯೂಸ್ ದ ಟೆಕ್ನಾಲಜಿ ಟು ರಿಫಾರ್ಮ್ ಆಲ್ ದಿಸ್ ಥಿಂಗ್ಸ್. ನಾವು ಟೆಕ್ನಾಲಜಿ ತಾಂತ್ರಿಕ ವ್ಯವಸ್ಥೆನೂ ಉಪಯೋಗಿಸ್ಕೋಬೇಕಾಗ್ತದೆ. ಈ ಡೂಪ್ಲಿಕೇಶನ್ ಆಫ್ ಆಧಾರ್ ಕಾರ್ಡ್ ಇರ್ಬೋದು, ಡೂಪ್ಲಿಕೇಶನ್ ಆಫ್ ರೇಷನ್ ಕಾರ್ಡ್ ಇರ್ಬೋದು, ಡೂಪ್ಲಿಕೇಶನ್ ಆಫ್ ವೋಟರ್ ಲಿಸ್ಟ್ ಇರ್ಬೋದು, ಡೂಪ್ಲಿಕೇಶನ್ ಆಫ್ BPL ಕಾರ್ಡ್ ಇರ್ಬೋದು, ಎಲ್ಲವನ್ನು ಕೂಡ ಪರಿಷ್ಕರಣೆ ಮಾಡಬೇಕಾಗ್ತದೆ. ಯಾಕಂದರೆ ನಿಜವಾದ ಬಡವನಿಗೆ ಕೊಡ್ತಕ್ಕಂಥ ಸೌಲಭ್ಯಗಳು ಬಡವನಿಗೆ ಸಿಗಬೇಕಾಗ್ತದೆ. ನಿಜವಾದ ನಾಗರಿಕನ ವೋಟನ್ನ ಯಾರೂ ಕಸು ಕೊಡಬಾರ್ದು ಅನ್ನೋದು ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಮೊದಲು ಏನಾಗ್ತಾಯಿತ್ತು ಅಂತಂದರೆ ಅವರಿಗೆ ಕೋಆಪ್ರೇಷನ್ ಸಿಗ್ತಾ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಎಲ್ಲಿ ವೆಸ್ಟ್ ಬೆಂಗಾಲಲ್ಲಿ. ಆದರೆ ನಾವು ಹೇಳ್ತಾ ಇದ್ದೀವಿ ವಿ ಆರ್ ಗೋಯಿಂಗ್ ಟು ಕೋಆಪರೇಟ್ ವಿತ್ ಯು, ಪಾರದರ್ಶಕವಾಗಿ ಮಾಡಿ. ಈಗ ಪಾರದರ್ಶಕತೆಗೆ ಮಾನದಂಡ ಏನು? ಪಾರದರ್ಶಕ ಮಾನದಂಡ ಅಂತಂದರೆ ನೀವು BLOಗಳು ಸ್ಟ್ರಿಕ್ಟಾಗಿ ಕೆಲಸ ಮಾಡಬೇಕು. ಒಂದು ವೇಳೆ ನಾಗರಾಜ್ ಯಾದವ್ ಕಾಂಗ್ರೆಸ್ಸಲ್ಲಿದ್ದರೂ ಕೂಡ ನಾನು 20 ಜನ ಸೇರಿಸ್ಕೊಂಡು ಮಾಡ್ತಾ ಇದ್ದರೆ BLO ಅದನ್ನು ಅಬ್ಜೆಕ್ಷನ್ ಮಾಡ್ತಕ್ಕಂಥ ಧೈರ್ಯನ ಬೆಳೆಸ್ಕೋಬೇಕು. ಅದಕ್ಕೆ ಎಲೆಕ್ಷನ್ ಕಮಿಷನರು ಆ BLOಗೆ ಮಾರ್ಗದರ್ಶನ ಕೊಡಬೇಕು, ಜಾಗೃತಿನ ಮಾಡಿಸ್ಬೇಕು. ಆತನಿಗೆ ನೀವು ಪ್ರೊಟೆಕ್ಷನ್ ಕೊಟ್ಟಿದ್ದರೆ ಅವ್ನು ಧೈರ್ಯವಾಗಿ ಕೆಲಸ ಮಾಡ್ತಾನೆ. ನೀವು ಏನೋ ಬರ್ಕೊಬರ್ರಿ ಕೊಟ್ಬಿಟ್ಟು ಹೋಗ್ರಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ಯಾರು ಹೇಳೋಕ್ಕೆ ಸಾಧ್ಯ? ಅದು ಎಲೆಕ್ಷನ್ ಕಮಿಷನ್ ಮಾಡಬೇಕಾಗ್ತದೆ. ಯಾರು ಹೇಳಲಿಕ್ಕೆ ಸಾಧ್ಯ ಅಂತಂದರೆ, ಒಂದು ರೀತಿ 60,000 ಜನ ನಿಮಗೆ ಕೊಟ್ಟಾಗ ನಾವು ನಮ್ಮ ಸರ್ಕಾರದ ನೌಕರರು ನಮ್ಮ ಮನೆಯಾಗ ಹಾಳುಗಳಲ್ಲ. ಅವರು BJP ಸರ್ಕಾರ ಇದ್ದಾಗಲೂ ಅದೇ ಅಧಿಕಾರಿಗಳು ನೇರವಾಗಿ ಅದೇ ಆರೋಪ ಮಾಡಿದ್ರು, ಅಲ್ಲಿ ಹೇಳ್ತೀನಿ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅದು ಆ ಗುಲಾಮ್ಗಿರಿ ಮೊದಲು ಎಲೆಕ್ಷನ್ ಕಮಿಷನ್ ಯಾವ್ದು ಅಟಾನಮಿ ಇತ್ತು, ಆ ಗುಲಾಮ್ಗಿರಿಗೆ ಒಳಗಾಗಿರ್ತಕ್ಕಂಥದ್ದು ನಮಗೆ ಗೊತ್ತಾಗಿದ್ದಕ್ಕೆ ಕೇಂದ್ರ ಸರ್ಕಾರದಲ್ಲಿ ನಾವು ಅದನ್ನು ಹೋರಾಟಗಳು ಮಾಡ್ತಾ ಇರ್ತಕ್ಕಂಥದ್ದು. SR ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ದು ರಾಹುಲ್ ಗಾಂಧಿ ಅದೇ ಕಾರಣಕ್ಕೆ. ಇವತ್ತು ಕುಮಾರಸ್ವಾಮಿ ಅವರು ಇದಕ್ಕೆ ಸಿಬ್ಬಂದಿಗಳು ಅವರ ಗುಲಾಮರಂತೆ ಕೆಲಸ ಮಾಡ್ತಾರೆ, ರಾಜ್ಯದ ಸಿಬ್ಬಂದಿಗಳು ಈ ರಾಜ್ಯದಲ್ಲಿ ಒಂದು ನಿಮಿಷ, ಇದೇ ರಾಜ್ಯದಲ್ಲಿ ಈಗ ಕೆಲವು ವರ್ಷಗಳ ಹಿಂದೆ BJP ಸರ್ಕಾರದಲ್ಲಿದ್ದರು. ಆಗ ಅವರು ಒಳ್ಳೆಯವರಾ? ಅದೇ ನೌಕರತನೇ ಈಗಿರೋದು, ಅದೇ ಅಧಿಕಾರಿಗಳತನೇ ಈಗಿರೋದು. ಯಾರು ನೆನ್ನೆ ಮನೆ ಬಂದು ನಾವು ಸೇರಿಸ್ಕೊಂಡವ್ರಲ್ಲ. ಈಗ 60,000 ಜನ ನಾವು ರಿಕ್ರೂಟ್ ಮಾಡಿದವರಲ್ಲ. ಪರಿಷ್ಕರಣೆ ಆಗೋ ಸಂದರ್ಭದಲ್ಲಿ ನಿಮ್ಮ ಮಾತು ಕೇಳಲೇಬೇಕು ಅಂತ ಆ ರೀತಿ ಇಲ್ಲವೇ ಇಲ್ಲ. ಆ ರೀತಿ ಯಾವ ಕಂಡೀಷನು ಇಲ್ಲ, ನಾವು ಯಾವ ಒತ್ತಡವೂ ಹಾಕೋದಿಲ್ಲ, ಯಾವುದೇ ರೀತಿಯ ಮಾರ್ಗದರ್ಶನ ರಾಜ್ಯ ಸರ್ಕಾರ ಕೊಡುವುದೇ ಇಲ್ಲ. ನಾವು ಹೇಳ್ತಾ ಇರ್ತದೆ ಒಂದೇ ಡೈರೆಕ್ಷನ್ ಏನಂತಂದ್ರೆ ಎಲೆಕ್ಷನ್ ಹಾಕಿರ್ತಕ್ಕಂಥ ಮಾನದಂಡಗಳನ್ನು ಅನುಗುಣವಾಗಿ ಕೆಲಸ ಮಾಡಬೇಕು. ನೀವು ರಾಜ್ಯ ಸರ್ಕಾರ ನೌಕರಾಗಿರ್ಬೋದು, ಕೇಂದ್ರ ಸರ್ಕಾರದ ನೌಕರಾಗಿರ್ಬೋದು, ನೀವು ಪರಿಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಹಾಕಿಕೊಟ್ಟಿರ್ತಕ್ಕಂಥ ಮಾನದಂಡಗಳ ಅನುಗುಣವಾಗಿ ಕೆಲಸ ಮಾಡಬೇಕು. ಇಲ್ಲ ಅಂದರೆ ನೀವು ನಿಮ್ಮ ಕಾರ್ಯವೈಖರಿಯಲ್ಲಿ ವೈಫಲ್ಯತೆಯನ್ನು ತೋರಿಸಿದಿರಿ ಅಂತಕ್ಕಂಥ ನೇರವಾದ ಆರೋಪನ
ನಾವು ಮಾಡಬೇಕಾಗ್ತದೆ. ನಮ್ಮ ಸರ್ಕಾರದ ನೌಕರರ ಮೇಲೆ ಹೇಳ್ತಾ ಇದ್ದೀವಿ, ನೀವು ಒಳ್ಳೆ ಅಧಿಕಾರಿಗಳಾಗಿರೋದ್ರಿಂದ ದಯವಿಟ್ಟು ಎಲೆಕ್ಷನ್ ಕಮಿಷನ್ ಹೇಳಿದಾಗೆ ಕೆಲಸ ಮಾಡಿ. ಒಂದೇ ಒಂದು ಸರ್, ನೇರವಾಗಿ ಅಲ್ಲಿಗೆ ವಿಷಯಕ್ಕೆ ಬಂದುಬಿಡೋಣ. ತಪ್ಪು ಆಗೋವರೆಗೂ ಯಾಕೆ ಬಿಡ್ತೀರಿ? ರಾಜ್ಯ ಸರ್ಕಾರ ನಿಮ್ಮದೇ ಇದೆ, ಪರಿಷ್ಕರಣೆಗಳ ತಪ್ಪಾಗ್ತಾ ಇದೆ ಅಂತಂದರೆ ಇವತ್ತಿಗೆ ನೀವು ಹೋರಾಟಕ್ಕೆ ಇಳಿಬೋದು. ಸರಿಯಾಗಿ ಪರಿಷ್ಕರಣೆ ನಡೀತಿಲ್ಲ ಅಂತ ಯಾಕೆ ಯಾರು ಬಂದು ಮಾತಾಡ್ತಾ ಇಲ್ಲ? ಒಂದು ಪ್ರಶ್ನೆ. 5ನೇ ತಾರೀಕಿಗೆ ಕರಡು ಪ್ರತಿ ಬರುತ್ತೆ, ಅವರು ಕರಡು ಏನೋ ತಗೊಂಬಂದ್ಬಿಡ್ತಾರೆ, ಮತದಾರರ ಪಟ್ಟಿಯಲ್ಲಿ ಕರಡು ಪ್ರತಿ ಬಿಟ್ಬಿಡ್ತಾರೆ. ಅಬ್ಜೆಕ್ಷನ್ ಆಗಿ ಟೈಮ್ ಇರ್ತದೆ. ಸೊ ಈಗಲಿಂದನೇ ಶುರು ಮಾಡಿದ್ರೆ ಸರ್ಕಾರಕ್ಕೂ ಸಮಯ ಉಳಿಯುತ್ತೆ, ಮತ್ತು ಸಿಬ್ಬಂದಿಗಳ ಏನು ಕೆಲಸ ಮಾಡಿರ್ತಾರೋ ಆ ಕೆಲಸದ ನಿಮ್ಮ ಸಲಹೆ ಸರಿ ಇದೆ. ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಈ 4 ಜನ ನಾವು ಕುತ್ಕೊಂಡು ಇಲ್ಲಿ ಫಾರ್ಮ್ ಫಿಲ್ ಮಾಡಿದ ತಕ್ಷಣ ಅದು ಎಲಿಜಿಬಲ್ ವೋಟರ್ ಆಗಲ್ಲ. ಯಾಕಂದರೆ ಏನೇ ಸಬ್ಮಿಟ್ ಮಾಡಿದ್ರೆ ದಟ್ ವಿಲ್ ಬಿ ಸಬ್ಜೆಕ್ಟ್ ಟು ವೆರಿಫಿಕೇಷನ್. ಎಲ್ಲ ಮತದಾರರ ದಾಖಲೆಗಳನ್ನು ಕಲೆಕ್ಟ್ ಮಾಡಿರ್ತಕ್ಕ ಮಾಹಿತಿಯನ್ನು ವೆರಿಫಿಕೇಷನ್ಗೆ ಒಳಪಡಿಸಲಾಗುತ್ತದೆ. ಆ ವೆರಿಫಿಕೇಷನ್ ಆದ ನಂತರ ಡ್ರಾಫ್ಟ್ ವೋಟರ್ ಲಿಸ್ಟ್ ಹೊರಗಡೆ ಬರ್ತದೆ. ಅಲ್ಲೂ ಕೂಡ ಅಬ್ಜೆಕ್ಷನ್ ಟೈಪಿಂಗ್ ಕೊಟ್ಟಿರ್ತಾರೆ. ವೆರಿಫಿಕೇಷನಲ್ಲಿ ನಂಬಿಕೆ ಇದೆ ನಿಮಗೆ? ಯಾವ ವೆರಿಫಿಕೇಷನಲ್ಲಿ? ಈಗ ಮುಂದಿನ ಹಂತ ವೆರಿಫಿಕೇಷನ್. ನಂಬಿಕೆ ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ ಕಳ್ಕೊಂಡಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ನಾವು ನಂಬಿಕೆ ಇಟ್ಕೊಳ್ತೀವಿ. ಯಾಕೆಂದರೆ ನಾವು ನಿಮಗೆ ಸಹಕಾರ ಕೊಡ್ತೀವಿ. ನೀವು ಎಲೆಕ್ಷನ್ ಕಮಿಷನರು ಸರಿಯಾಗಿ ನಡ್ಕೊಳ್ದೇ ಇದ್ದರೆ, ನೀವು ನಿಮ್ಮ ಹಾಕ್ಕೊಂಡಿರೋ ಮಾನದಂಡಗಳನ್ನು ನೀವೇ ಸರಿಯಾಗಿ ಉಪಯೋಗಿಸ್ಕೊಳ್ಳದೇ ಇದ್ದರೆ, ನಿಮ್ಮ BLOಗಳೇ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರ ನೌಕರರ ಮಾತ್ರಕ್ಕೆ ಅವ್ರು ನಮ್ಮ ಕಂಟ್ರೋಲ್ ಅಲ್ಲ. ಎಲೆಕ್ಷನ್ ಪ್ರೊಸೆಸ್ಗೆ ನಿಮ್ಮ ಕಂಟ್ರೋಲ್ ಆಗಿರ್ತಾರೆ ಎಲೆಕ್ಷನ್ ಕಮಿಷನ್ನು. ಆ ಎಲೆಕ್ಷನ್ ಕಮಿಷನ್ ರಿಪೋರ್ಟಿಂಗ್ ಟು ದ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನು. ಅವರು ಇನ್ಫ್ಯಾಕ್ಟ್ ಕಂಟ್ರೋಲ್ಸ್ ದ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಆಗಿರ್ತದೆ. ಹಾಗಾಗಿ ಇದರ ನೇರ ಜವಾಬ್ದಾರಿ ಕೇಂದ್ರ ಸರ್ಕಾರದಾಗ್ತದೆ. ಏನೇ ವೈಫಲ್ಯಗಳಾದರೆ ನರೇಂದ್ರ ಮೋದಿ ಸಾಹೇಬರು ಮತ್ತು ಅಮಿತ್ ಶಾ ಅವರೇ ಆನ್ಸರಬಲ್ ಆಗ್ತಾರೆ. ಈ ಒಂದು ಅದು ಅಟಾನಮಸ್ ಬಾಡಿ ಆದರೂ ಕೂಡ ಕಾನ್ಸ್ಟಿಟ್ಯೂಷನಲಿ ಅಗೇನ್ ಕ್ಯಾಬಿನೆಟ್ ಈಸ್ ಬಿಗರ್ ದೆನ್ ದ ಅಟಾನಮಸ್ ಬಾಡೀಸ್. ಆಯಿತು. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಪರಿಷ್ಕರಣೆಗೆ ನಾವು ಸಹಕಾರ ಕೊಡ್ತೇವೆ. ನೀವು ಹಾಕಿದ ಮಾನದಂಡಗಳನ್ನೇ ನಾವು ಅನುಸರಿಸ್ತೇವೆ. ನಿಮಗೆ ಕೇಳಿದ ಎಲ್ಲ ಸಹಕಾರಗಳನ್ನು ಕೊಡ್ತೇವೆ. ಒಂದೇ ಒಂದು BLO ಕೆಲಸ ಮಾಡಿಲ್ಲ ಅಂದರೆ ಸ್ಟ್ರಿಕ್ಟ್ ಕ್ರಮಗಳನ್ನ ಕೈಗೊಳ್ಳದೇ ಇದ್ರೆ ನಿಮ್ಮ ಮೇಲೆ ನಾವು ಹೋರಾಟ ಮಾಡಬೇಕಾಗ್ತದೆ. ಓಕೆ. ಈಗ ಆರೋಪಗಳು ಬಂದು ಮಂದಿರದಲ್ಲಿ ಮಾಡ್ತಾ ಇದ್ದಾರೆ, ಮಸೀದಿಲಿ ಮಾಡ್ತಾ ಇದ್ದಾರೆ, ಎಲ್ಲೇ ಮಾಡ್ತಾ ಇರಲಿ ಸರ್ಕಾರ ಅದ್ರ ಬಗ್ಗೆ ಒಂದು ಕ್ರಮ ತಗೊಳ್ಬೋದಿತ್ತು ಅನ್ನುವಂಥದ್ದು. ಸರ್ಕಾರ ಕ್ರಮದಲ್ಲ, ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಮನೆಯಲ್ಲಿ ಎನಿಮಿನೇಷನ್ ಆಗಿದ ತಕ್ಷಣ ಅವ್ರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ. ಅವರು ಎಲ್ಲರೂ ಕೂಡ BLOಗಳು ಮನೆಗೆ ಹೋಗಿ ಮಾಡಬೇಕು ಅಂತ ಹೇಳ್ತಾರೆ. ಅವ್ರನ್ನ ಕಂಟ್ರೋಲ್ ಇಟ್ಕೋಬೇಕಾದ್ರೆ ಯಾರು? ಎಲೆಕ್ಷನ್ ಕಮಿಷನು ಮಾಡ್ತಾ ಇಲ್ಲ. ನಾನು ಕೇಳ್ತಾ ಇರೋದೇನು ಗೊತ್ತಾ, ಇದರಲ್ಲಿರ್ತಕ್ಕಂಥ ಹಿಡನ್ ಅಜೆಂಡಾ ಏನು ಗೊತ್ತಾ? BJPಯವರು ಮತ್ತು JDS ಅವರು ಒಟ್ಟಿಗೆ ಸೇರಿ ಕಾಲ್ಡ್ NDA ಅಂತ ಇಟ್ಕೊಂಡಿರೋರು, ಅವರಿಗೆ ಭಯದ ವಾತಾವರಣ ಕಾದಿದೆ. ನಾನು 36 ಸೀಟ್ ಗೆದ್ವಿ, 136 ಸೀಟ್ ಗೆದ್ವಿ. ತದನಂತರ 140ಗೆ ಎಕ್ಸ್ಟೆಂಡ್ ಆಗಿರ್ತಕ್ಕಂಥದ್ದು ಇಂಡಿಪೆಂಡೆಂಟಾಗಿ ಸಪೋರ್ಟ್ ಮಾಡಿ. ಮೊನ್ನೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಅಂತ ಹೇಳ್ತಾರೋ, ನಮ್ಮ ಮೇಲೆ ಇರ್ತದೆ ಅಭಿಮಾನಕ್ಕೆ, ನಮ್ಮ ಮೇಲೆ ನಮ್ಮ ಇಲ್ಲ, ಅವರು ಅಡ್ಡ ಮತದಾನ ಅಂತ ಕರ್ಕೊಳ್ಳಿ. ಆದರೆ ನಮ್ಮ ಆಡಳಿತ ವೈಖರಿಯನ್ನು ಒಪ್ಕೊಂಡಿರ್ತಕ್ಕಂಥವ್ರು ಮತ್ತು ನಿಮ್ಮಲ್ಲಿರ್ತಕ್ಕಂಥ ಒಳಜಗಳದ ಪ್ರತೀಕವಾಗಿರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ನಾಯಕತ್ವವನ್ನು ಒಪ್ಪದೇ ಇರೋ ರೀತಿಯಲ್ಲಿ ನಮ್ಗೆ ಓಟ್ ಹಾಕಿರೋ ಸಂದರ್ಭದಲ್ಲಿ ವಿಚಲಿತರಾಗಿರ್ತಕ್ಕಂಥವ್ರಿಗೆ ಅವರ ಉಳಿಗಾಲದ ಪ್ರಶ್ನೆ ಆಗಿದೆ. ಇವಾಗ ಅಳಿವು ಉಳಿವಿನ ಪ್ರಶ್ನೆ. JDS ಅಲ್ಲಿರ್ತಕ್ಕಂಥ 18-19 ಜನರನ್ನ ಅವ್ರು ಇಟ್ಕೊಳ್ಳಿಕ್ಕಾಗಲಿಲ್ಲ. BJPಯಲ್ಲಿ ಇರ್ತಕ್ಕಂಥ ಒಂದು ಕೆಲವೇ ಜನರನ್ನ ಅವ್ರು ಹಿಡಿದಿಟ್ಕೊಳ್ಳೋಕ್ಕಾಗಲಿಲ್ಲ. ಅವರೇ ಅವ್ರ ನಾಯಕತ್ವವನ್ನು ಪ್ರಶ್ನೆ ಮಾಡತಕ್ಕಂಥ ಪ್ರಸಂಗದಲ್ಲಿ ಈ SIR ವಿಚಾರದಲ್ಲಿ ಏನಾದರೂ ಒಂದು ರಾಜಕೀಯ ಮಾಡಿ ನಾವು ಇನ್ನೂ ಜೀವಂತವಾಗಿದ್ದೇವೆ ಅಪೋಸಿಷನ್ ತೋರಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಅಭ್ಯರ್ಥಿನ ಹಾಕಿದ್ದೆ ನಮ್ಮ ಅಸ್ತಿತ್ವದಲ್ಲಿ ಇದೀವಾ ಇಲ್ವಾ, ನಮ್ಮ ಶಾಸಕರು ನಮ್ಮ ಜೊತೆಗಿದ್ದಾರೆ, ನಮ್ಮ ಜೊತೆಗೆ ಇದ್ಕೊಂಡೆ ಆ ಕಡೆ ಇದ್ದಾರೆ ಅನ್ನೋ ಪ್ರಶ್ನೆ ಮಾಡೋದಕ್ಕೋಸ್ಕರ ನಮ್ಮ ಒಳಗಡೆ ಇರುವ ಕೆಳಗೆ ಬಿದ್ದ ಮೇಲೆ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳಿದ್ರೆ ಹೇಳ್ಕೊಳ್ಳಿ. ಕುಮಾರಣ್ಣನ ಬಗ್ಗೆ ನಾನು ಅತ್ಯಂತ ಗೌರವ ಇಟ್ಕೊಂಡಿರ್ತೀನಿ. ಯಾಕಂದರೆ ನೋಡಿ, ನಾನು ಕಾಂಗ್ರೆಸ್ಸಲ್ಲಿದ್ದ ಮಾತ್ರಕ್ಕೆ ಯಾರನ್ನೂ ಕೂಡ ನಾವು ಅಷ್ಟು ಕೀಳಾಗಿ ನೋಡಲಿಕ್ಕೆ ಆಗೋದಿಲ್ಲ. ದೇಶದ ಪ್ರಧಾನಿಯಾಗಿದ್ದವರು ಯಾರು? ದೇವೇಗೌಡರು ಸಾಹೇಬರು. ಅವ್ರದ್ದೇ ಅಂತ ರೀತಿಯಲ್ಲಿ ಅವರ ಕಾಂಟ್ರಿಬ್ಯೂಷನ್ ಇದೆ. ಐ ರೆಸ್ಪೆಕ್ಟ್ ಹಿಮ್. ಕುಮಾರಣ್ಣನವರು ನಾವು ಕೂಡ ನೋಡಿದ್ದೀವಿ, ನಮಗಿಂತ ಹಿರಿಯರಿದ್ದಾರೆ. ನಮ್ಮ DK ಶಿವಕುಮಾರ್ ಸಾಹೇಬರು ಹೇಳ್ತಾರೆ, ಕುಮಾರಣ್ಣವರೇ ನಿಮಗೇನು ಸಲಹೆ ಸೂಚನೆ ಇದೆ ಕೊಡಿ, ಯಾವುದೇ ವಿಚಾರ. ಆಮೇಲೆ ಇನ್ನೊಂದು ಸಬ್ಜೆಕ್ಟ್ಗೆ ಬಂದಾಗ ಹೇಳ್ತೀನಿ. ಎಲ್ಲದರಲ್ಲೂ ಕೂಡ ನಮ್ಮ ಬಾಗಿಲು ಮುಕ್ತವಾಗಿ ತೆರೆದಿದೆ. ನೀವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ದರೆ ದಯವಿಟ್ಟು ಚರ್ಚೆ ಮಾಡಿ, ಸಲಹೆ ಸೂಚನೆಗಳನ್ನು ಕೊಡಿ. ನೀವು ಕೊಟ್ಟ ಸಲಹೆ ಸೂಚನೆಗಳು ಸಂವಿಧಾನಬದ್ಧವಾಗಿದ್ದರೆ, ಅದು ಬಡವರ ಪರವಾಗಿದ್ದರೆ, ರೈತರ ಪರವಾಗಿದ್ದರೆ, ಮತದಾರರ ಪರವಾಗಿದ್ದರೆ ನಾವು ಸ್ವಾಗತ ಮಾಡ್ತೇವೆ. ನಾವು ಯಾರು ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ, ಆದರೆ ನಾವು ಮಾಡಿದ ಕೆಲಸ ಮಾತ್ರ ಶಾಶ್ವತ ಆಗಿರ್ತದೆ ಅನ್ನೋಂಥ ವಿಚಾರದಲ್ಲಿ ಕಾಂಗ್ರೆಸ್ನ ನಂಬಿಕೆ ಇಟ್ಕೊಂಡಿದ್ದೇವೆ. ಈಗ ಒಂದು ಮಾತು ಹೇಳ್ತಾ ಇದೆ NDA ವಿಚಾರ. ಒಂದು NDA ವಿಚಾರ ಹೇಳ್ತಾ ಇದೆ. ಅವರೊಂದು ಅಜೆಂಡಾ ಇಟ್ಕೊಂಡಿದ್ದಾರೆ. ಏನು ಗೊತ್ತಾ? ಏನಾದರೂ ಮಾಡಿ
ಈ ಪರಿಷ್ಕರಣೆಯಲ್ಲಿ ನಮ್ಮ ನಂಬಿಕೆ ಇಲ್ಲ ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಅಲ್ಲಿಂದ ಅವರ ಮೋದಿ ಸಾಹೇಬ್ರು ಇರ್ಬೋದು, ಅಮಿತ್ ಶಾ ಸಾಹೇಬ್ರು ಇರ್ಬೋದು, ಅವ್ರನ್ನೆಲ್ಲವನ್ನೂ ಉಪಯೋಗಿಸ್ಕೊಂಡು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಒತ್ತಾಯ ತಂದು ಅಲ್ಲಿನ ಅಬ್ಸರ್ವರ್ಸ್ನ ಇಲ್ಲಿ ಹಾಕಿ ಇದು ಅವರ ಕಂಟ್ರೋಲ್ಗೆ ತಗೊಳ್ಳಿಕ್ಕೆ ಮಾಡ್ತಾ ಇರತಕ್ಕಂಥ ಸಂಚು ಅಂತ ನಾನು ಭಾವಿಸಿದ್ದೇನೆ. ಉದಾಹರಣೆಗೆ ಹೇಳಬೇಕು ಅನ್ನೋದಾದರೆ ರಾಮನಗರದ ವಿಚಾರ ತಗೊಳ್ಳೋಣ. ರಾಮನಗರದಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಮೆಂಬರ್ ಯಾರು? JDS ಇರ್ತಾನೆ, NDA ಕ್ಯಾಂಡಿಡೇಟ್ ತಾನೆ. ಅಲ್ಲಿ ಸೋತಿದ್ದಂಥ ಕ್ಯಾಂಡಿಡೇಟ್ ಯಾರು? ಗೆದ್ದಿರೋ ನಮ್ಮವ್ರ MLA ಇರ್ಬೋದು. ಸೋತಿರೋ ಕ್ಯಾಂಡಿಡೇಟು ಮಾನ್ಯ ಕುಮಾರಸ್ವಾಮಿ ಅವರ ಪುತ್ರನೇ, ಸುಪುತ್ರರೇ. ಇವ್ರು ಯಾರು ಕದ್ದು ಮುಚ್ಚಿ ಮಾಡ್ತಕ್ಕಂಥ ಕೆಲಸ ಅಲ್ಲ. ನೀವು ಇಷ್ಟೊಂದು ಜಾಗೃತವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಚೌಟ್ರಿಯಲ್ಲಿ ಈ ಥರ ಬುಕ್ ಮಾಡ್ಕೊಂಡಿದ್ದಾರೆ, ನಾಳೆ ಬೆಳಗ್ಗೆ ನಡೀತಾ ಇದ್ದಂದರೆ ಮೊದಲನೇ 2 ಸೆಕೆಂಡಲ್ಲಿ DGPಗೆ ಮಾತಾಡಿ, ಎಲೆಕ್ಷನ್ ಕಮಿಷನ್ ಮಾತಾಡಿ ಬಂದ್ ಮಾಡಿ ಬೀಗ ಹಾಕ್ಸ್ಬೇಕಾಯ್ತು. ಯಾರು ಮಾಡ್ತಾ ಇದ್ದಾರೆ ಆಮೇಲೆ ಕಾನೂನು ಕ್ರಮಗಳು ಕೈಗಬೇಕಾಯ್ತು. ಅದು ನಡಿಲಿಕ್ಕೆ ಬಿಟ್ಟು ತದನಂತರ ವಿಡಿಯೋ ಮಾಡಿಸಿ ಅದರಲ್ಲಿರ್ತಕ್ಕಂಥ ವಿಡಿಯೋಗಳು ಯಾರ್ದು ಗೊತ್ತೇನೋ? ಅಲ್ಲ, ಇಂಥ ಸಂದರ್ಭದಲ್ಲಿ ಗುಪ್ತಚರ ಏನು ಮಾಡ್ತಾ ಇರುತ್ತೆ ಅಂತ ಅದು ಯಾರು ಉಪಯೋಗಿಸ್ಕೋಬೇಕಾಗಿರೋದು? ನಿಮ್ಮ ಸರ್ಕಾರ. ನೋ, ಎಲೆಕ್ಷನ್ ಕಮಿಷನ್ ಈಸ್ ಗಾಟ್ ಡೈರೆಕ್ಟ್ ಆಕ್ಸೆಸ್ ಟು ದ ಪೊಲೀಸ್. Election commission can get the input of the intelligence also. That will be shared with the chief minister. ಮುಖ್ಯಮಂತ್ರಿಗಳಿಗೂ That will be shared with the chief minister. ನಾನು ಹೇಳ್ತಾ ನಮ್ಮ ಹತ್ರ ಶೇರ್ ಮೇಲೆ ನಾವು ಆಕ್ಟ್ ಮಾಡೋದು 2ನೇ ಸೆಕೆಂಡರಿ ಆಗ್ತದೆ. ಮೂಲತಃವಾಗಿ ಎಲೆಕ್ಷನ್ ಕಮಿಷನ್ ಕ್ಯಾನ್ ಯೂಸ್ ದ ಎಂಟೈರ್ ಮಿಷನರಿ. ಯಾಕಂದರೆ ನೀವು ಅಟೋನಮಸ್ ಬಾಡಿ ಇರಬೇಕಾದ್ರೆ ನಿಮಗೆ ಬೇಕಾಗಿರೋ ಮಾಹಿತಿನ ಫಿಂಗರ್ ಟಿಪ್ಸಲ್ಲಿ ತಗೊಳ್ಳಿಕ್ಕೆ ನಿಮಗೆ ಸಂವಿಧಾನದಲ್ಲಿ ಕೊಟ್ಟಿದ್ದ ಅಧಿಕಾರವನ್ನು ನೀವು ಚಲಾಯಿಸಬೇಕು. ಅದರ ಜೊತೆಗೆ ಕುಮಾರಣ್ಣವರು ಇದು ಆದಮೇಲೆ BJP ಅಶೋಕಣ್ಣವರು ಇವರೆಲ್ಲ ಏನು ಮಾಡಿದರು? ಎಲ್ಲೆಲ್ಲಿ ಬುರ್ಕಾ ಹಾಕ್ಕೊಂಡಿದ್ದಾರೆ ಅವ್ರದ್ದು ಮತ ಫೋಟೋ ತೆಗಿಲಿಕ್ಕೆ ಹೋಗೋದು, ಎಲ್ಲೆಲ್ಲಿ ಸ್ವಲ್ಪ ಟೊಪ್ಪಿ ಹಾಕೊಂಡು ಅವ್ರದ್ದೇ ಫೋಟೋ ತಗೊಳಕ್ಕೆ ಹೋಗೋದು, ಎಲ್ಲೆಲ್ಲಿ ದಾಡಿ ಬಿಟ್ಕೊಂಡಿರ್ತಾರೆ ಅವ್ರದೇ. ಯಾರನ್ನ ಗುರಿ ಇಟ್ಕೊಂಡು ಮಾಡ್ತಾ ಇದ್ದೀರಿ? ಇದು ದೇಶಕ್ಕೆ ಮಾರಕವಾಗಿರ್ತಕ್ಕಂಥದ್ದು. ಅದು ಮುಸಲ್ಮಾನರಾಗಲಿ, ಹಿಂದೂಗಳಾಗಲಿ, ಪಾರ್ಸಿಗಳಾಗಲಿ, ಯಾರನ್ನಾಗಲಿ ಅನರ್ಹ ವ್ಯಕ್ತಿಗಳಿಗೆ ಸೇರಿಸಬಾರ್ದು, ಅರ್ಹ ವ್ಯಕ್ತಿಗಳ ತೆಗಿಬಾರ್ದು ಅಂತಕ್ಕಂಥದ್ದು ಮಾಡಿದಾಗ ನಾವು ಮನುಕುಲಕ್ಕೆ ಗೌರವ ಕೊಟ್ಟು ಕೆಲಸ ಮಾಡಬೇಕಾದ್ರೆ ಮುಸ್ಲಿಂ ಆದ್ರೇನು, ಕ್ರಿಶ್ಚಿಯನ್ ಆದ್ರೇನು, ಕನ್ನಡದವನಾದ್ರೇನು, ಯಾರಾದ್ರೇನು ದೇಶದ ನಾಗರಿಕ ಆದಮೇಲೆ ಆತನಿಗೆ ಹಕ್ಕಿರಬೇಕು ಮತದಾನ ಮಾಡಲಿಕ್ಕೆ. ಆದರೆ ಒಂದೇ ಜಾಗದಲ್ಲಿ ಮಾತ್ರ ಅವ್ನಿಗೆ ಹಕ್ಕಿರ್ತಕ್ಕಂಥದ್ದು. ಇಲ್ಲೂ ಓಟ್ ಹಾಕ್ತೀನಿ, ಡೆಲ್ಲಿಯಲ್ಲೂ ಓಟ್ ಹಾಕ್ತೀನಿ, ಇಲ್ಲೂ ಓಟ್ ಹಾಕ್ತೀನಿ, UPಯಲ್ಲಿ ಓಟ್ ಹಾಕ್ತೀನಿ ಆಗೋದಿಲ್ಲ. ಇಲ್ಲೂ ಓಟ್ ಹಾಕ್ತೀನಿ, ಚೆನ್ನೈಯಲ್ಲಿ ಓಟ್ ಹಾಕ್ತೀನಿ, ಹೊಸೂರಲ್ಲಿ ಓಟ್ ಆಗೋದಿಲ್ಲ. ಅದನ್ನು ತೆಗಿಬೇಕು ಅಂತ ನಾವೇ ನಿಮಗೆ ವೆಲ್ಕಮ್ ಡಿಸಿಷನ್ ಹೇಳ್ತಾ ಇರಬೇಕಾದ್ರೆ, ಮುಖ್ಯಮಂತ್ರಿಗಳು ಹೇಳ್ತಾ ಇರಬೇಕಾದ್ರೆ ನೀವು ನಮ್ಮ ಮೇಲೆ ಯಾಕೆ ಅನುಮಾನ ಪಡ್ತಾ ಇದ್ದೀರಿ? ಕಾಂಗ್ರೆಸ್ನವ್ರು ಸೇರಿಸ್ತಾ ಇದ್ದಾರೆ, ಅನರ್ಹ ಮತದಾರರನ್ನ ಸೇರಿಸ್ತಾ ಇದ್ದಾರೆ. ಅನರ್ಹ ಮತದಾರನ ಒಂದು ವೇಳೆ ಒಂದು ನಿಮಿಷ ಅನರ್ಹ ಮತದಾರರನ್ನ ಸೇರಿಸ್ತಾರೆ ಅಂತ ಮಾಡೋದೇ ಆದರೆ ನಾವು ಫಾರ್ಮ್ಸ್ ಕೊಟ್ಟಾಗ ಚುನಾವಣಾ ಆಯೋಗಕ್ಕೆ ಮಾತಾಡಿ ವೆರಿಫಿಕೇಶನ್ ಮಾಡಿ ಅನರ್ಹನ ಸೇರಿಸಬೇಡಿ. ಯಾರು ಏನು ಬೇಕಾದರೂ ಕೊಡಲಿ, ವೆರಿಫಿಕೇಶನ್ ಪ್ರಾಮಾಣಿಕವಾಗಿ ಮಾಡಿ, ಸಂವಿಧಾನಕ್ಕೆ ಭಯಬಿದ್ದು ಮಾಡಿ, ಮನುಷ್ಯರಿಗೆ ಸರ್ಕಾರಕ್ಕೆ ಭಯಬಿದ್ದು ಮಾಡಬೇಡಿ. ಅಧಿಕಾರಿಗಳು ಕೆಲಸ ಮಾಡಬೇಕಾಗಿರೋದು, ಅಧಿಕಾರಿಗಳು ಅಧೀನ ಆಗಿರಬೇಕಾಗಿರೋದು ಸಂವಿಧಾನಕ್ಕೆ ಮಾತ್ರ. ಚುನಾವಣಾ ಆಯೋಗ ಕೈಗೊಂಬೆ ಅಂತ ಚುನಾವಣಾ ಏನು ಮಾಡ್ತಾ ಇದ್ದಾರೆ? ಈ ಒಂದು ಪ್ರಸಂಗವನ್ನು ಕ್ರಿಯೇಟ್ ಮಾಡಿ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರುಗಳಲ್ಲಿ ಭಯ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅವರ ಫೋಟೋಗಳು, ವಿಡಿಯೋಗಳು ತಗೊಂಡು ಹೇಳ್ತಾ ಇರ್ತಕ್ಕಂಥದ್ದು ಬಾಂಗ್ಲಾದೇಶಿಗಳನ್ನ ಸೇರಿಸ್ತಾ ಇದ್ದಾರೆ. ಇನ್ನು ನಾಳೆ ಹೇಳ್ತಾರೆ ಪಾಕಿಸ್ತಾನಿಗಳನ್ನ ಸೇರಿಸ್ತಾ ಇದ್ದಾರೆ ಅಂತೇಳಿ. ಈ ಗುಮ್ಮವನ್ನು ಕರ್ನಾಟಕದಲ್ಲಿ ಹರಡಿಸ್ಬೇಡಿ. ಕರ್ನಾಟಕದ ಜನ, ಕನ್ನಡಿಗರು ಬಹಳ ಪ್ರಬುದ್ಧವಾಗಿರ್ತಾರೆ. ಸಹಜವಾಗಿ ಈಗ ನಿಮಗನಿಸಿದ್ದೆ ಅವರಿಗೂ ಅನಿಸುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಈಗ ನಿಮಗೂ ಅನಿಸ್ತಾ ಇರುತ್ತೆ, ಚುನಾವಣಾ ಆಯೋಗನೇ ಅವ್ರ ಕೇಂದ್ರದಲ್ಲಿ ಸರ್ಕಾರ ಇರೋದ್ರಿಂದ ಅವ್ರು ಕೈಗೊಂಬೆ ಥರ ವರ್ತಿಸ್ತಾ ಇದ್ದಾರೆ. BLOಗಳು ನಿಮ್ಮವರೇ ಇದ್ದಾರೆ, ಹಾಗಾಗಿ ನಿಮ್ಮ ಕೈಗೊಂಬೆ ಥರ ಅವ್ರು ವರ್ತಿಸ್ತಾ ಇದ್ದಾರೆ. ಇದನ್ನು ಎಷ್ಟು ಮಾತಾಡ್ತಾ ಕರೆಕ್ಟಾಗಿ ಹೇಳ್ತೀನಿ. ಇಲ್ಲ ಕರೆಕ್ಟಾಗಿ ಹೇಳ್ತೀನಿ. ನಮ್ಮ ಅಧಿಕಾರಿಗಳೇ ಇರಲಿ, ಬಟ್ ಕಂಟ್ರೋಲ್ಡ್ ಬೈ ಯು ಅಗೇನ್. ಏನೇ ಆದರೂ ನಿಮಗೊಂದು ಇವತ್ತು ನೀವು ಇಲ್ಲಿ ಒಂದು ಎಡಿಟರ್ ಆಗಿದ್ದೀರಿ. ನೀವು ಎಷ್ಟು ಜನ ಸ್ಟಾಫ್ ನನಗೆ ಆತ್ಮೀಯರೇ ಆದರೂ ಕೂಡ, ಅವ್ರು ನಮ್ಮ ರಿಲೇಷನ್ ಆದರೂ ಕೂಡ ಅವ್ರು ನಿಮ್ಮಲ್ಲಿ ಕಂಟ್ರೋಲ್ ಇರ್ತಾರೆ. ಒಂದು ಬದ್ಧತೆ ಇರುತ್ತೆ ನಿಮ್ಮಲ್ಲಿ. ನೀವು ಕಂಟ್ರೋಲ್ ತಪ್ಪಿದೆ ಆದರೆ ಅವ್ರು ನನ್ನ ಪರ ಇರ್ತಾರೆ. ಓಕೆ, ನೀವು ಕಂಟ್ರೋಲೇ ಸರಿಯಾಗಿ ಇಟ್ಕೋಬೇಕಲ್ಲ. ನಿಮ್ಮಿರ್ತಿಗೆ ಅಧಿಕಾರ ನೀವು ಚಲಾಯಿಸಕ್ಕೆ ಬಂದಿಲ್ಲ ಅನ್ನೋದಾದರೆ, ನಿಮಗೆ ಕುಣಿಯಕ್ಕೆ ಬರಲ್ಲ ಅಂತಂದರೆ ವೇದಿಕೆ ಸರಿ ಇಲ್ಲ ಅಂತ ಯಾಕೆ ಹೇಳ್ತೀರಿ? ಸಿಬ್ಬಂದಿಗಳು ಮೂಲತಃ ನಿಮ್ಮವರು ಅಂತ. ಮೂಲತಃ ನಿಮ್ಮವರು ಎಲ್ಲರೂ ನಮ್ಮವರೇ, ಬೇರೆಯವ್ರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 7 ಕೋಟಿ ಜನನು ನಮ್ಮವರೇ. ಆ 7 ಕೋಟಿ ಜನರಲ್ಲಿ ಅಧಿಕಾರಿಗಳು ನಮ್ಮವರೇ, ಇನ್ಕ್ಲೂಡಿಂಗ್ ಅನ್ಬು ಕುಮಾರ್ ಎಲೆಕ್ಷನ್ ಕಮಿಷನ್ ಅಧ್ಯಕ್ಷರಿದ್ದಾರಲ್ಲ ಈಗ ಕಮಿಷನರ್, ಅವರು ನಮ್ಮವರೇ, ಅವರೇನು ಬೇರೆಯವರಲ್ಲ. ಆದರೆ ನೀವೆಲ್ಲರೂ ಮಾಡಬೇಕಾಗಿರೋ ಕೆಲಸ ಸಂವಿಧಾನ ಆಶಯಗಳಲ್ಲಿ ಕೊಟ್ಟಿರ್ತಕ್ಕಂಥ ಮಾನದಂಡಗಳ ಅನುಗುಣ ಕೆಲಸ ಮಾಡಬೇಕು. ಆದರೆ ನೀವು ಭಯದ ವಾತಾವರಣ ಕ್ರಿಯೇಟ್ ಮಾಡಿಸ್ತಾ ಇದ್ದೀರಲ್ಲ, ಇಷ್ಟೊಂದು ಆತಂಕ ಯಾಕೆ ಜನಗಳಿಗೆ? ಹೋಗಿ ಫಾರ್ಮ್ನ ತಗೋಬೇಕು, ಜೊತೆಲಿರಬೇಕು, ಬೇಗ ಮಾಡಬೇಕು ಅಂತ ಯಾಕೆ ಅಂತಂದರೆ ಎಲ್ಲೋ ನಮ್ಮ ಮತದಾರನ ಕಿತ್ತಾಕ್ಬಿಡ್ತೀರಿ. ಕರ್ನಾಟಕ ನ್ಯೂಸ್ ಬೀಟ್
ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವಕಾಶ ಇತ್ತು ಬಿ ಎಲ್ ಒಗಳ ಜೊತೆಗೆ ಪಕ್ಷದ ಇತರೆ ಪಕ್ಷ ಅಲ್ಲೇ ಬರ್ತೀನಿ. ಪಕ್ಷದಿಂದ ಎಲ್ಲ ಪಕ್ಷಗಳಿಂದ ಹೋಗೋ ಅವಕಾಶ ನಾವು ಬಿ ಎಲ್ ಎಗಳನ್ನು ಅಪಾಯಿಂಟ್ ಮಾಡಲಿಕ್ಕೆ ಅಧಿಕಾರ ಇದೆ. ನಾವು ಕೂಡ ಇನ್ನೂ ಸತ್ಯ ಹೇಳ್ಬೇಕಂದ್ರೆ ಎಲ್ಲ ಪಕ್ಷಗಳಿಂದ ಜಾಸ್ತಿ ಅಪಾಯಿಂಟ್ ಮಾಡಿರೋದು ನಾವೇ. ಓಕೆ, ಅಂದರೆ ನಮಗೆ ಇಂಟ್ರೆಸ್ಟ್ ಇದೆ. ಯಾವುದೇ ಒಂದು ಅರ್ಹ ಮತದಾರ ಸರ್ಕಾರ ಇದೆ, ಮೊದಲಿಗೆ ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ಇದೆಲ್ಲ ನಾವು ನೋಡಿದ್ದೇವೆ. ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ ಮತ್ತು ತಮಿಳುನಾಡಲ್ಲಿ ಏನು ಮಾಡಿದಾರಂತ. ಆ ಒಂದು ಅನಾಚಾರಗಳಿಗೆ ಮತ್ತು ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಅವಕಾಶ ಕೊಡಬಾರ್ದು ಅಂತ ಹೇಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಇದೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ಅಂತ ಹೇಳಿಲ್ಲ ನಾನು, ಕಾಂಗ್ರೆಸ್ ಪಕ್ಷದ ಮೇಲೆ ಇದೆ. ಹಾಗಾಗಿ ನಮ್ಮ ಕಾರ್ಯಕರ್ತರನ್ನು ನಾವು ನೇಮಿಸಿದ್ದೇವೆ. ಅವರು ಮನೆ ಮನೆಗೆ ಹೋಗ್ತಾರೆ, ಮನೆ ಮನೆಗೆ ಬಿ ಎಲ್ ಒ ಜೊತೆಲಿ ಹೋಗ್ತೇವೆ. ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಮತದಾರರು ಯಾರು ಅರ್ಹರಿದ್ದಾರೋ ಅವ್ರಿಗೆ ಅನ್ಯಾಯ ಆಗಲಿಕ್ಕೆ ಬಿಡುವುದಿಲ್ಲ. ಕರ್ನಾಟಕದಲ್ಲಿ ಸಮೀಕ್ಷೆ ಕರೆಕ್ಟ್ ಆಗುತ್ತೆ, ಪರಿಷ್ಕರಣೆ ಸರಿ ಹೋಗುತ್ತೆ. ಅವರು ಬನ್ನಿ, ಬಿಜೆಪಿ ಅವರು ಬನ್ನಿ, ಓಕೆ, ಇದನ್ನ ಪಾರದರ್ಶಕವಾಗಿ ಮಾಡೋಣ. ಓಕೆ, ಅವ್ರು ಬರ್ತಿಲ್ಲ, ಅದು ಅವ್ರಿಗೆ ಬಿಟ್ಟ ವಿಚಾರ. ಓಕೆ, ಅವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತೇನು? ಕ್ಯಾಮ್ರಾ ಮಾಡಿ, ಗ್ರೂಪ್ ಮಾಡಿ, ಅವರೇ ಒಂದಷ್ಟು ಪ್ರಿಂಟ್ ಮಾಡ್ಕೊಬಂದು ಇದು ನೋಡಿ ಜಮೀರ್ ಅವ್ರು ಮಾಡಿದ್ದಾರೆ, ಇದು ನೋಡಿ ಸೋಮಶೇಖರ್ ಅವ್ರು ಮಾಡಿದ್ದಾರೆ ಅಂತ. ಸೋಮಶೇಖರ್ ಇದ್ರ ಅಲ್ಲಿ? ಇಲ್ಲ. ಜಮೀರ್ ಅವ್ರು ಇದ್ರ ಅಲ್ಲಿ? ಆಗಿರೋ ಫೋಟೋಗಳು, ವಾಟರ್ ಬಾಟ್ಲು, ಇದನ್ನ ನಿಮ್ಮ ಫೋಟೋ ಹಾಕೊಂಡು ನಾನು ಒಂದು ಫ್ಲಾಸ್ಕ್ ಮಾಡ್ಕೊಡ್ಲಾ? ಕುಮಾರಣ್ಣಂದು ಹಾಕಿ ನಾನು ಮಾಡ್ಕೊಡ್ಲಾ 1,000 ಬ್ಯಾಗು? ಏನು ಅರ್ಥ ಬರ್ತದೆ? ಆದರೆ ಎಲೆಕ್ಷನ್ ಕಮಿಷನ್ ಇದನ್ನೆಲ್ಲ ಗಮನಿಸಬೇಕಾಗ್ತದೆ. ಎಲೆಕ್ಷನ್ ಕಮಿಷನ್ಗೆ ಯಾವ ಕಂಪ್ಲೇಂಟ್ಗಳು ಬರ್ತವೋ ಅದನ್ನು ಸೀರಿಯಸ್ ತಗೋಬೇಕಾಗ್ತದೆ. ಇದನ್ನು ಕೇವಲ ರಾಜಕೀಯ ತೆವಲಿಗೋಸ್ಕರ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲೋ ಒಂದು ಏನೋ ಅನಾಚಾರ ಆಗ್ತಾ ಇದನ್ನು ತೋರಿಸಿ ನೀವು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಉಪಯೋಗಿಸ್ಕೊಂಡು ಅಬ್ಸರ್ವರ್ನ ತರಲಿಕ್ಕೆ ಮಾಡಿದ್ದೆ ಆದರೆ ಇಟ್ಸ್ ಎ ಪ್ಲ್ಯಾನ್ಡ್ ಪ್ರೋಗ್ರಾಮ್ ಆಫ್ ದ ND. SIR ಪ್ರಕ್ರಿಯೆ ಒಂದಷ್ಟು ಪರಿಷ್ಕರಣೆ ಆಗಿ ಇವರು ಅಲ್ಲಿಂದ ನಿಮ್ಮಿಂದ ಹೋಗುವವರೆಗೂ, ಅಂದರೆ ನಿಮ್ಮಿಂದ ಅಂದರೆ BLOಗಳಿಂದ ಚುನಾವಣಾ ಆಯೋಗಕ್ಕೆ ಹೋಗುತ್ತೆ, ಅಲ್ಲೊಂದು ಪರಿಷ್ಕರಣೆ ಹಂತದಲ್ಲಿ ನಿಮ್ಮ ಹೋರಾಟ ನಿರಂತರವಾಗಿ ಇಟ್ಕೊಳ್ತೀರಿ. SIR ಪ್ರಕ್ರಿಯೆ ಇಲ್ಲ, ಅದು ಡ್ರಾಫ್ಟ್ ರೂಲ್ಸ್ ಆಗಿ ಫೈನಲ್ ರೂಲ್ಸ್ ಬರೋವರೆಗೂ ಮತ್ತೆ ಚುನಾವಣೆಗಳು ನಡೆಯೋ ಸಂದರ್ಭದಲ್ಲಿ ಕೂಡ ಅಡಿಷನ್ ಆಗ್ತಾ ಇರ್ತದೆ. 7ಗೂ ಮುಗಿಯೋದಿಲ್ಲ, ಅಂತಿಮ ಪಟ್ಟಿ 7ಗೆ ಬರಲ್ಲ. ಇಲ್ಲ, ಎಲೆಕ್ಷನ್ ಡೇಟ್ಸ್ ಅನೌನ್ಸ್ ಆಗೋವರೆಗೂ ಇನ್ಕ್ಲೂಷನ್ ಆಫ್ ವೋಟ್ಸ್ ಆಗ್ತಾ ಇರ್ತವೆ. ನಾವು ಮೊದಲ ಥರ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಜಾಗೃತರಾಗಿದ್ದೇವೆ, ವಿಶೇಷವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಜಾಗೃತರಾಗಿದ್ದೇವೆ. ಈ ಕುಮಾರಣ್ಣ ಅವರಾಗಲಿ, ಅಶೋಕ್ ಅವರಾಗಲಿ, ವಿಜೇಂದ್ರ ಅವರ ನಾಟಕಗಳನ್ನು ನಡೆಸಲಿಕ್ಕೆ ಬಿಡುವುದಿಲ್ಲ. ನಾವು ಏನೇ ಇದ್ದರೆ ಅವ್ರ ಜೊತೆಲಿ ನಾವು ಕೈ ಜೋಡಿಸ್ತೇವೆ. ಯಾವ ಕಾರಣಕ್ಕೆ ಅಂದರೆ ಪಾರದರ್ಶಕವಾಗಿ ಅರ್ಹ ಮತದಾರನ ಹಕ್ಕನ್ನು ಉಳಿಸ್ಲಿಕ್ಕೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನೀವು ರಾಜಕಾರಣ ಮಾಡ್ಲಿಕ್ಕೆ ಕೊಡಿ. ನಕಲಿ ಮತ್ತು ಅರ್ಹ ವ್ಯಕ್ತಿಯನ್ನು ಸೇರಿಸಿದ್ರೆ ಅರ್ಥ ಅಂತಂದರೆ ಅನರ್ಹರು ಬರಬಾರ್ದು ಅಂತಾನೆ. ಅರ್ಥ ಆಯ್ತಾ? ಆದರೆ ಇವರು ಭಾಷಣ ಮಾಡುವಾಗ ಬಾಂಗ್ಲಾದೇಶಗಳನ್ನ ಸೇರಿಸ್ತಾರೆ, ಬಾಂಗ್ಲಾದೇಶಗಳ ಮನೆಗಳು ಕೊಟ್ಬಿಡ್ತಾರೆ, ಸಂಖ್ಯೆಗಳು ಕೊಡ್ತಾರೆ, 25,000 ಬಂದುಬಿಟ್ಟಿದ್ದಾರೆ ಅಂತ. ನೀವು ಎತ್ಕೊಂಡು ಪ್ರೂಫ್ ತಗೊಂಬಂದು ಇಟ್ಬಿಡಿ. ಅಲ್ಲಿ ನಾವು ಕೇಳೋದು ಅದನ್ನೇ. ಓವರಲ್ಲೇ ಆಕಾಶಕ್ಕೆ ನೀವು ಯಾಕೆ ಮಾತಾಡ್ತೀರಿ? ಪ್ರೂಫ್ ತಗೊಂಡು ಇಟ್ಬಿಡಿ. ನೋಡಿ, ಇಂಥ ಏರಿಯಾದಲ್ಲಿ ಇಂಥವ್ರು ಇದ್ದಾರೆ, ಇದನ್ನ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಪೊಲೀಸ್ ಕಮಿಷನರ್ಗೆ ಹೇಳಿ, ವೆರಿಫೈ ಮಾಡ್ತಾರೆ ಅವರ ಎಕ್ಸಿಸ್ಟೆನ್ಸ್ನ. ಸಂವಿಧಾನಬದ್ಧವಾಗಿ ಹೇಳ್ತಾರೆ. ಈಗ ಬೇರೆ ದೇಶದವ್ರು ಬಂದು ಇಲ್ಲಿ ಇದ್ದಾರೆ ಅಂತಂದರೆ ನಾವು ಅಪೋಸ್ ಮಾಡ್ತೀವಿ. ಆದರೆ ನೀವು ಯಾರಾದರೂ ಆಪಾದನೆ ಮಾಡೋರು ಅದನ್ನ ಪ್ರೂವ್ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ. ಸುಮ್ಮನೆ ನೀವು ಗಾಳಿಯಲ್ಲಿ ಗುಂಡಾಡಿಸ್ಬಿಟ್ಟು ಬರೀ ಇದೇ ಕೆಲಸ ಮಾಡಿ ನಾವು ಹೇಳಿದ್ವಿ ಅವ್ರು ಮಾಡಲಿಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಮ್ ವಿತ್ ದ ಪ್ರೂಫ್. ಇಫ್ ಯು ಕಮ್ ವಿತ್ ದ ಪ್ರೂಫ್, ಸ್ಟೇಟ್ ಗವರ್ಮೆಂಟ್ ವಿಲ್ ಸಪೋರ್ಟ್ ಯು. ರಾಜ್ಯ ಸರ್ಕಾರವು ಯಾರಾದರೂ ದಾಖಲೆ ಸಮೇತ ಬಂದು ಇಂಥ ಅರ್ಹ ಮತದಾರನಿಗೆ ಅನ್ಯಾಯ ಆಗ್ತಾ ಇದೆ, ಇಂಥ ಅನರ್ಹ ಮತರು ಸೇರ್ತಾ ಇದ್ದಾರೆ ಅಂತಕ್ಕಂಥ ದಾಖಲೆ ಸಮೇತ ಕೊಟ್ಟುದಾದರೆ ನಾವು ಎಲೆಕ್ಷನ್ ಕಮಿಷನ್ಗೆ ಹೇಳ್ತೀವಿ, ಇವ್ರಿಗೆ ಹೇಳಿರೋದು ಸರಿ ಇದೆ ಮಾಡಿ ಅಂತ ಹೇಳ್ತೀವಿ ನಾವು. ಆದರೆ ನಿಮ್ಮ ತೆವಲಿಗೋಸ್ಕರ, ರಾಜಕೀಯದ ದೊಂಬರಾಟಕ್ಕೋಸ್ಕರ ದಯವಿಟ್ಟು ಕೂಡ ನಾಗರಿಕರ ಹಕ್ಕನ್ನು ಕಸಿಕೊಳ್ತದೆ ಕೆಲಸವನ್ನು ಮಾಡಿಬಿಡಿ. ಮತ್ತು ಅಲ್ಪಸಂಖ್ಯಾತರನ್ನ ನೀವು ಸೆಕೆಂಡ್ ಕ್ಲಾಸ್ ಸಿಟಿಸನ್ ಆಗಿ ನೋಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂತ ಹೇಳ್ತೀವಿ. ಅದು ಮುಸಲ್ಮಾನರಾಗಲಿ ಅಥವಾ ಹಿಂದೂಗಳಾಗಲಿ ಅಥವಾ ಕ್ರೈಸ್ತರಾಗಲಿ, ಅವರು ಕನ್ನಡಿಗರು, ಭಾರತೀಯರು ಅನ್ನೋ ಭಾವನೆಯಿಂದಾಗಿ ಅವರ ಹಕ್ಕಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಡ್ಕೋಬೇಕು ಅಂತೇಳಿ ವಿನಮ್ರವಾದ ಮನವಿಯನ್ನು ಸರಿಯಾಗಿ ಮಾಡಿ, ಪ್ರಾಮಾಣಿಕವಾಗಿ ಮಾಡಿ. ಯಾವುದೇ ಕಾರಣಕ್ಕೂ ಕೂಡ ಅನರ್ಹರು ಒಬ್ಬರೂ ಸೇರಬಾರ್ದು, ಅರ್ಹರು ಒಬ್ಬರು ಕಿತ್ತಾಕಬಾರ್ದು. ಇದು ಆಗಬೇಕು ಅನ್ನೋ ವಿಚಾರ ಹೇಳ್ತೀನಿ. ತದನಂತರ ಆ ಮತದಾರನ ಬಿಟ್ಟಿರ್ತಕ್ಕಂಥ ಯಾವ ಸರ್ಕಾರ ತರಬೇಕು, ಯಾವ ಸರ್ಕಾರ ಮನೆಗೆ ಕಳಿಸ್ಬೇಕು, ಅವ್ರಿಗೆ ಬಿಟ್ಟಿರ್ತಕ್ಕಂಥ. ನೀವು ಇವತ್ತೇ ರಾಜಕಾರಣ ಮಾಡೋಕೆ ಹೋಗಿ ಏನೋ ಮಾಡಿ, ಅದು ಕೂಡ ನಿನ್ನೆ ತೋರಿಸಿದಂಥ ವಿಡಿಯೋಗಳು ನೋಡ್ದ ಎಲ್ಲ ಅಲ್ಪಸಂಖ್ಯಾತರದ್ದು ಯಾಕೆ ತೋರಿಸ್ಲಿಕ್ಕೆ ಹೋಗ್ತಾರೆ ಅವರು? ಯಾಕೆ ನೀವು ಈ ಥರ ಭಯದ ವಾತಾವರಣವನ್ನು ಹಿಂದೂ ಮುಸ್ಲಿಮ್ ಅಂತ ತರ್ತೀರಿ? ಇದರಲ್ಲಿ ದಯವಿಟ್ಟು ಹಿಂದೂ ಮುಸ್ಲಿಮ್ ಅಂತ ತರಕ್ಕೆ ಹೋಗ್ಬೇಡಿ. ಅರ್ಹರು ಅನರ್ಹರು ಅಂತ ತನ್ನಿ, ಅನರ್ಹರ ಪಟ್ಟಿ ಮಾಡಿ, ಅವ್ರನ್ನ ಟಾರ್ಗೆಟ್ ಮಾಡಿ, ಅನರ್ಹರನ್ನ ನೋ ಡೌಟ್. ಆದರೆ ಅರ್ಹರನ್ನು ಪಟ್ಟಿ ಮಾಡಿ ಅವ್ರ ಹಕ್ಕು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. SIR
ಸುಗಮದ ಹಾದಿಯಲ್ಲಿರಲಿ, ಒಂದು ಒಳ್ಳೆ ಪರಿಷ್ಕರಣೆ ಈಚೆ ಬರಲಿ, ಅರ್ಹ ಮತದಾರರು ಸೇರ್ಕೊಳ್ಳಿ, ನಕಲಿ ಇಡೀ ಮತದಾರರು ಆಚೆ ದೇಶಕ್ಕೆ ಹೋಗ್ಲಿ, ಇಡೀ ದೇಶದಲ್ಲಿ ಇಡೀ ಒಂದು ಒಳ್ಳೆ- ದೇಶಕ್ಕೆ ರೋಲ್ ಮಾಡೆಲ್ ಆಗಿ ನಡೀಲಿ ಅಂತಕ್ಕಂಥ ಆಶಾಭಾವನೆಯಿಂದ ಹೇಳ್ತೀನಿ. ರಾಜ್ಯ ಸರ್ಕಾರದ ಮುಖ್ಯ ವಕ್ತಾರನಾಗಿ, ನಾನು ಕಾಂಗ್ರೆಸ್ ಪಕ್ಷದ ಮುಖ್ಯ ವಕ್ತಾರನಾಗಿ ಹೇಳ್ತೇನೆ, ನಾವು ಸಂಪೂರ್ಣ ಸಹಕಾರವನ್ನು ಎಲೆಕ್ಷನ್ ಕಮಿಷನ್ಗೆ ಕೊಡ್ತೇವೆ. ನೀವು ಧೈರ್ಯದಿಂದ ಮುನ್ನುಗ್ಗಿ ಅರ್ಹರನ್ನು ಉಳಿಸಿ, ಸರಿಯಾದ ಹಾದಿಲಿರಿ ಅಂತ. ಸರಿಯಾದ ಹಾದಿಯಲ್ಲಿರಬೇಕು, ಅರ್ಹರನ್ನು ಉಳಿಸಬೇಕು, ಅನರ್ಹರನ್ನ ಕಿತ್ತೊಗಿಬೇಕು ಅನ್ನೋ ಕೆಲಸವನ್ನು ನಾವು ಮಾಡಬೇಕು ಅನ್ನೋ ಮನವಿ ಮಾಡ್ತೀವಿ. ಒಂದು 2-3 ವಿಚಾರಗಳು ನಮಗೆ SIR ವಿಚಾರ ಆದಮೇಲೆ, ಬಿಡದಿ ರೈತರ ಹೋರಾಟ ಏನು, ಬಿಡದಿ ರೈತರ ಮೇಲ್ಗಡೆ ಸಮಾಧಿ ಕಟ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಏನು ಒಂದಷ್ಟು 20% ರೈತರನ್ನ ಇಟ್ಕೊಂಡು ಇನ್ನು 80% ರೈತರನ್ನು ಮನೆ ಖಾಲಿ ಮಾಡಿಕೊಂಡು ಎಲ್ಲೋ ಬೇರೆ ಕಡೆ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಮಲೆನಾಡಂಥ ಜಾಗನ ನೀವು ನಗರೀಕರಣ ಮಾಡೋಕ್ಕೆ ಹೊರಟಿದ್ದೀರಿ. ಈ ರೀತಿ ಆರೋಪಗಳೆಲ್ಲ ಬಂದಾಗ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ? ಯಾರು ಆರೋಪ ಮಾಡಿದಂತೂ ಹೇಳಿ. ಕುಮಾರಸ್ವಾಮಿ ಅವರು ಅದನ್ನ ಹೇಳ್ಬೇಕಲ್ಲ. ಈಗ ನೀವು DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರೇ ಇರೋದು. ಈಗ ಬೇರೆ ಯಾರು ಬಿಜೆಪಿ ನೀವು ಇಷ್ಟು ಸ್ಪಷ್ಟವಾಗಿ ಕೂತ್ಕೊಂಡು ಮಾತಾಡೋದಕ್ಕೆ ನೋಡಿ, ನಾನೊಂದು ಹೇಳ್ತೀನಿ, ನಿಮಗೆ ಇರೋದೇನು ಒಂದು ಒಳ್ಳೆ ಅವಕಾಶ ಅಂತಂದ್ರೆ ಒಂದು ಪ್ರಬಲ ವಿರೋಧ ಪಕ್ಷ ನಿಮಗೆ ಇಲ್ಲ. ನಾನು ನಿಮ್ಗೆ ಹೇಳ್ತೀನಿ, ಈಗ ನೀವು ಹೇಳಿದ್ರೆ ಆರೋಪಗಳು ಬರ್ತಾ ಇದೆ ಅಂತೇಳಿ. ಯಾರು ಆರೋಪ ಮಾಡ್ತದೆ? ಮೂಲದ ಪ್ರಶ್ನೆ ಕೇವಲ ನಾಗರಿಕರು ಮಾಡಿದ್ದೇ ಆದರೆ, ಕೇವಲ ರೈತರೇ ಮಾಡಿದ್ದೇ ಆದರೆ, ಕೇವಲ ಬಿಡದಿಯ ಜನ ಮಾಡಿದ್ದೇ ಆದರೆ, ನೀವು ಹೇಳಿದಕ್ಕೆಲ್ಲ ಅರ್ಥ ಬರ್ತದೆ. ನಾನು 471-72 ದಿನಗಳಿಂದ ಒಂದಷ್ಟು ರೈತರ ತಂಡ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೆ. ಒಂದು ನಿಮಿಷ, ಒಂದೇ ಒಂದು ಆರ್ಡಿನರಿ ರೈತ, ಅವನ ಧ್ವನಿಗೂ ನಾನು ಧ್ವನಿಗೂಡಿಸ್ತೇನೆ. ನಮ್ಮ ಸರ್ಕಾರ ಧ್ವನಿಗೂಡಿಸ್ತದೆ, ಅವನ ವಿಚಾರಧಾರೆಗಳನ್ನ ಕೇಳ್ತದೆ. ನಾವು ಅದಕ್ಕೆ ಕಿವಿ ಕೊಡ್ತೇವೆ, ಕೇಳ್ತೇವೆ, ಅವ್ರಿಗೆ ನ್ಯಾಯ ಕೊಡಿಸೋ ಕೆಲಸವನ್ನು ಮಾಡ್ತೇವೆ. ಈಗ ವಿಚಾರ ಬರ್ತದೆ, ಬಿಡದಿಯ ಟೌನ್ಶಿಪ್ ಈಗಿರ್ತಕ್ಕಂಥದ್ದು ಗ್ರೇಟರ್ ಬ್ಯಾಂಗ್ಳೂರಿನ ಇಂಟಿಗ್ರೇಟೆಡ್ ಟೌನ್ಶಿಪ್ಪಿನ ವಿಚಾರ ಏನು ಮಾಡ್ತಾಯಿದ್ದೀವಿ ನಾವು, GBITA ಅಂತ ಏನು ಮಾಡ್ತಾಯಿದ್ದೀವಿ. ಅದು ಎಲ್ಲಿರ್ತಕ್ಕಂಥ ಜಾಗ? ಬೆಂಗಳೂರಿಗೆ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಜಾಗ. ಬೆಂಗಳೂರು ಹತ್ರ ಯಾಕೆ ಮಾಡಬೇಕು ಅನ್ನೋ ಜಾಗ. ಈ ಪರಿಕಲ್ಪನೆ ಎಲ್ಲಿಂದ ಬಂತು ಅಂತಕ್ಕಂಥ ವಿಚಾರ, ಯಾಕೆ ಬಂತು ಅಂತ ವಿಚಾರನ ಇವತ್ತದು ನಗರೀಕರಣ ನಾವು ನೀವು ಮಾಡದೇ ಇದ್ರೂ ಕೂಡ ನಗರೀಕರಣ ಆಗ್ತಾನೇ ಹೋಗ್ತಾ ಇರ್ತದೆ. ಇವತ್ತು ನಾನು ಮಾಡಲಿಲ್ಲ ಅಂದರೂ ಕೂಡ ಅಲ್ಲಿ ರೆವೆನ್ಯೂ ಸೈಟುಗಳು ಬರ್ತವೆ, ಪ್ರೈವೇಟ್ ಡೆವಲಪರ್ಸ್ ಬರ್ತಾರೆ. ಈಗಲೇ ಅಲ್ಲಿರ್ತಕ್ಕಂಥ ಎಷ್ಟು ಡೆವಲಪ್ಮೆಂಟ್ ಆಗಿದೆ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಯಾವಾಗ ಅಲ್ಲಿ ರೋಡ್ಸ್ ಎಲ್ಲ ಡೆವಲಪ್ ಆಗ್ತಾ ಇದೆಯೋ, ಬೆಂಗಳೂರು ಬೆಳೀತಾ ಇದೆಯೋ, ಅದು ಹಾಗೇ ಆಗ್ತದೆ. ಇವತ್ತು ಕೆಂಪೇಗೌಡರು ಕೂಡ 4 ಗೋಪುರಗಳನ್ನು ಕಟ್ಟು ಬೆಂಗಳೂರನ್ನ ಸೀಮಿತವಾಗಿ ಇಡಬೇಕು ಅಂತ ಇದ್ದರು. ಬೆಂಗಳೂರು ಎಲ್ಲರಿಗೂ ಬೆಳೆದಿದೆ. ಈಗಿರ್ತಕ್ಕಂಥದ್ದು 800 ಸ್ಕ್ವೇರ್ ಕಿಲೋಮೀಟರ್ವರೆಗೂ ಕೂಡ ನಡೆದಿರ್ತಕ್ಕಂಥದ್ದು. ಅದು ಇನ್ನೂ ಒಂದು 10 ವರ್ಷ 15 ವರ್ಷದಲ್ಲಿ 1500 ಕಿಲೋಮೀಟರ್ವರೆಗೂ ಬೆಳೀತದೆ. ಕ್ಯಾನ್ ದ ಗೌರ್ಮೆಂಟ್ ಸ್ಟಾಪ್ ಇಟ್? ಯಾವುದೇ ಸರ್ಕಾರ ನಿಲ್ಸೋಕ್ಕಾಗಲ್ಲ. ಬರ್ತೀನಿ ರೀ, ಒಂದು ನಿಮಿಷ, ಬಿಡದಿಗೆ ಬರ್ತೀನಿ ನಾನು. 2006ರಲ್ಲಿ ನೀವು ಮಣ್ಣಿನ ಮಗ ಆಗಿರ್ತಕ್ಕಂಥವ್ರು, ಇವತ್ತು ಮಣ್ಣಿನ ಮಗ ಅಂತ ಹೇಳ್ಕೊಳ್ತಕ್ಕಂಥವ್ರು ಯಾವ ಪರಿಕಲ್ಪನೆ ಇಟ್ಕೊಂಡು 5 ಟೌನ್ಶಿಪ್ಗಳ ಬಗ್ಗೆ ಮಾತಾಡಿದ್ರಿ? ಕೇವಲ ಬಿಡದಿ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದ. ಬೆಂಗಳೂರಿನ ಸುತ್ತಮುತ್ತಲು ಇರ್ತಕ್ಕಂಥ 5 ಟೌನ್ಶಿಪ್ಗಳ ಬಗ್ಗೆ ಅಲ್ಲೇ ಹೇಳ್ತಾರೆ ಅವರು. ನಾನು ಯೋಜನೆ ಶುರು ಮಾಡದೆ ರೈತರಿಂದ ವಿರೋಧ ಬಂದ ತಕ್ಷಣ ವಾಪಸ್ ತಗೊಂಡೆ. ಫ್ಯಾಂಟಾಸ್ಟಿಕ್. ಕುಮಾರಣ್ಣ ಅವರಿಗೆ ನಿಮ್ಗೆ ಕೇಳ್ತೀನಿ ನಾನು, ನಿಮ್ಮ ಪರಿಕಲ್ಪನೆ ಎಷ್ಟು ಆಧುನಿಕವಾಗಿತ್ತು ಅಂತಂದ್ರೆ, ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನೀವು ತೋರಿಸಿದ್ದೇನಂತಂದ್ರೆ, ಬೆಂಗಳೂರು ನಗರ ನಾನು ಪ್ರೀತಿ ಮಾಡೋಷ್ಟು ಯಾರು ಪ್ರೀತಿ ಮಾಡಲ್ಲ ಅಂತ ತೋರಿಸ್ಕೊಂಡ್ರು ನೀವು. ಅವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಟ್ರಾಫಿಕ್ ಸಮಸ್ಯೆಗಳ ಬಗ್ಗೆ ದೂರದೃಷ್ಟಿ ಇಟ್ಕೊಂಡು 5 ಟೌನ್ಶಿಪ್ಗಳನ್ನ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರಿ. ಅವತ್ತು ಕೇಳಿ, ಬೆಂಗಳೂರನ್ನ ಬೆಳೆಸಬೇಕು, ಬೆಂಗಳೂರಿನಲ್ಲಿ ಸಮಸ್ಯೆಗಳ ಪರಿಹಾರ ಕಂಡುಬೇಕು ಅಂತೇಳಿ ನೀವು 5 ಟೌನ್ಶಿಪ್ಗಳನ್ನ ಮಾಡ್ಲಿಕ್ಕೆ ಕೊಟ್ರಿ. ಟೆಕ್ನಿಕಲ್ ಹೇಳ್ಬೇಕಂದ್ರೆ ಐ ಶುಡ್ ಕಾಂಪ್ಲಿಮೆಂಟ್ ಯು. ಆದರೆ ಅವತ್ತು ಹೇಳಿದಾಗ ನೀವೇನಂದ್ರೆ ರೈತರ ವಿರೋಧ ಬಂತು, ಅದಕ್ಕೆ ನಾನು ಸುಮ್ಮನೆ ಅದೇ ಅಂತ ಹೇಳಿದ್ರಿ. ನೀವು ವಿಡ್ರಾ ಮಾಡ್ಬೇಕಾಯ್ತು ನೋಟಿಫಿಕೇಶನ್ನ. ಹಂಗೆ ಯಾಕೆ ಹೊಟ್ಟೋದ್ರಿ? ಮತ್ತೊಂದು ಅವಕಾಶ ಕಾಯ್ತಾ ಇದ್ರ? ಯಾಕೆ ಹೊಟ್ಟೋದ್ರಿ? ನೀವು ಅದಕ್ಕೆ ಉತ್ತರ ಹೇಳ್ಬೇಕಲ್ಲ. ಯಾಕೆ ಅದನ್ನ ರೆಡ್ ಝೋನ್ ಮಾಡಿದ್ರಿ? ಯಾಕೆ ವಿಡ್ರಾ ಮಾಡಲಿಲ್ಲ? ಯಾವ ಕಾರಣಕ್ಕೆ ರೆಡ್ ಝೋನ್ ಮಾಡಿದ್ರಿ? ಆಯ್ತು, ಅಲ್ಲಿಗೂ ಬಿಟ್ಬಿಡೋಣ. ನೀನು ಕುಮಾರಣ್ಣ ಬಹಳ ದೊಡ್ಡ ವ್ಯಕ್ತಿ, ದೊಡ್ಡ ಮನಸ್ಸಿಟ್ಕೊಂಡು ಹಾಗೆ ಬಿಟ್ಟೋದ್ರಿ, ವಿಡ್ರಾ ಮಾಡ್ಕೊಳ್ದಿರಾ. ಅಂದರೆ ಸಮಸ್ಯೆನ ಜೀವಂತವಾಗಿ ಇಟ್ಟೋದ್ರಿ, ರೈತರ ಸಮಸ್ಯೆನ ಅಂತ. ಅದನ್ನು ನಿಮ್ಮ ಮೂಲಕ ಒಪ್ಕೋಬೇಕಾಗ್ತದೆ. ತದನಂತರ ಹೇಳ್ಬೇಕು ಅಂದರೆ, ಈ BJP ಸರ್ಕಾರದಕ್ಕೆ ಬಂತಲ್ಲ, ಜಗದೀಶ್ ಶೆಟ್ಟರ್ ಇದ್ರಲ್ಲ, ಯಡಿಯೂರಪ್ಪರು ಇದ್ರಲ್ಲ, ಸದಾನಂದ ಗೌಡರು ಇದ್ರಲ್ಲ, ಎಲ್ಲರೂ ಇದ್ರಲ್ಲ, ಬೊಮ್ಮಾಯಿರು ಇದ್ರಲ್ಲ. 1000 ಎಕರೆ ನೀವು KADBಗೆ ಯಾಕೆ ಕೊಟ್ರಿ? ಯಾಕೆ ನೀವು ನೋಟಿಫಿಕೇಶನ್ ಮಾಡಿದ್ರಿ? ಅದು KADB ಅಂದರೆ ಏನು ಬರ್ತದಲ್ಲಿ? ಏನಲ್ಲಿ ಬರೀ ಮರ ಬೆಳೆಸ್ತಾರಾ KADBಯಲ್ಲಿ? ಕೈಗಾರಿಕರಣಕ್ಕಲ್ವಾ? ಫ್ಯಾಕ್ಟ್ರಿಗಳು ಬರಲ್ವಾ? ಅಲ್ಲಿ ಮಲೆನಾಡಿನ ಪ್ರದೇಶವಾಗಿ ನಿಂಗೆ ಮರ್ತೋಗಿತ್ತಾ? ಅವತ್ತು ಇಲ್ದಿರೋ ವಿರೋಧ ಇವತ್ತು ಯಾಕೆ? ಜನ ಕೇಳ್ತಿರೋದು ಒಂದು ನಿಮಿಷ, ನೀವು ಒಂದು ಬಿಡದಿನ ಮಾತ್ರ ಯಾಕೆ ಟಾರ್ಗೆಟ್ ಮಾಡಿದ್ರಿ ಅಂತ. ಇವತ್ತು ಬಿಡದಿ, ನಾಳೆ ಬೆಂಗಳೂರನ್ನ ಇನ್ನೂ ಬೆಳೆಸಬೇಕಾದ್ರೆ ಇನ್ನೂ ಟೌನ್ಶಿಪ್ಗಳು ಬರ್ತವೆ.
ಅಂದ್ರೆ ಅವ್ರು ಏನು ಮಾಡಿದ್ರು 5 ಉಪನಗರಗಳು ಅದನ್ನ ಆಯ್ಕೆ ಅವ್ರು ಮಾಡಿದ್ರು. ವಿರೋಧ ಪಕ್ಷದಲ್ಲಿ ಮಾತ್ರಕ್ಕೆ ನಾವು ತಿರಸ್ಕಾರ ನೋಡ್ತಕ್ಕಂಥ ಸಂಕುಚಿತ ಮನೋಭಾವ ಕಾಂಗ್ರೆಸ್ನವ್ರಿಗಿಲ್ಲ, ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಇಲ್ಲ. ಯಾರೇ ಮಾಡಿದ್ರು ಒಳ್ಳೆ ಕೆಲಸನ ಅಪ್ರಿಷಿಯೇಟ್ ಮಾಡ್ತಕ್ಕಂಥವ್ರು. ಆವತ್ತು ಏನು ಪರಿಕಲ್ಪನೆ ಮಾನ್ಯ ಕುಮಾರಸ್ವಾಮಿ ಅವರು ಇಟ್ಕೊಂಡಿದ್ರು, ಯಾವ ಕುಮಾರಣ್ಣ ಅವ್ರು ಇಟ್ಕೊಂಡಿದ್ರು, ಅದು ಒಳ್ಳೆಯ ಆಲೋಚನೆ ಆಗಿತ್ತು ಅಂತೇಳಿ ನಾನೇನು ಹೇಳಬೇಕಾದ್ರೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಾವು. ನೀವು ಬೆಂಗಳೂರು ಬಗ್ಗೆ ಪ್ರೀತಿ ಇತ್ತು ಮಾಡಕೊಟ್ರಿ. ಇವತ್ತು ಬೆಂಗಳೂರಿನಲ್ಲಿ ತಿರಸ್ಕಾರ ಮಾಡಿದ್ದಾರೆ ಜನ. ನಿಮಗೆ ಒಬ್ಬ ಶಾಸಕರನ್ನು ಗೆಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಿ ಇಷ್ಟೊಂದು ನಿಮಗೆ ಅಸೂಯೆ ಮನೋಭಾವ ಬೆಂಗಳೂರು ಮೇಲೆ ಯಾಕೆ ಅನ್ನೋ ವಿಚಾರನ ಹೇಳ್ತಾ ಇದ್ದೀನಿ. ಬೆಂಗಳೂರಿಗೆ ಹತ್ತಿರ ಇರ್ತಕ್ಕಂಥದ್ದು ಹೇಳ್ತೀನಿ. ಬೆಂಗಳೂರು ಅಂದರೆ ಏನು? ಕೇವಲ ರಾಜಧಾನಿ ಅಂತ ತಿಳ್ಕೊಂಡಿದ್ದೀರಾ ನೀವು? ಕೇವಲ ರಾಜಧಾನಿ ಅಲ್ಲ ಅದು. ಇಡೀ ಕರ್ನಾಟಕದ ಬೊಕ್ಕಸಿಗೆ 65% ದುಡ್ಡು ಕೊಡ್ತಾ ಇರ್ತಕ್ಕಂಥದ್ದು, ಖಜಾನೆ ತುಂಬಿಸ್ತಾ ಇರ್ತದೆ ಬೆಂಗಳೂರು ನಗರ ಅಂತ ವಿಚಾರ ಮರಿಬಾರ್ದು. ದೇಶದಲ್ಲಿರ್ತಕ್ಕಂಥ 40% IT ಸಾಫ್ಟ್ವೇರ್ ಆಗ್ತಾ ಇರ್ತಕ್ಕಂಥ ಬೆಂಗಳೂರು ನಗರವನ್ನು ಮರಿಬಾರ್ದು ನೀವು. ಇಡೀ ದೇಶದ ಖಜಾನ ತುಂಬಿಸ್ತಾ ಇರ್ತಕ್ಕಂಥ ಬೆಂಗಳೂರು ನಗರ, ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ನಗರ, ಅತಿ ಡೈನಮಿಕ್ ಆಗಿ ಬೆಳೀತಾ ಇರ್ತಕ್ಕಂಥ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ದ ವರ್ಲ್ಡ್ ಯಾವ್ದಾದ್ರು ಇದ್ರೆ ಬೆಂಗಳೂರು ನಗರ ಅಂತ ಹೇಳ್ತಾ ಇದ್ದೀವಿ. ಅಲ್ಲ, ಬೆಂಗಳೂರನ್ನ ಬೆಳೆಸೋದಕ್ಕೆ ರೈತರ ಸಸಿಗಳು, ಮರಗಳು 1.5 ಲಕ್ಷದಿಂದ 2 ಲಕ್ಷ ನೀವು ಅಲ್ಲಿಗೆ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಈ ನಗರ ಅಂತಂದ್ರೆ ಇದು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದೆ, ಸರ್ಕಾರಕ್ಕೆ ದುಡ್ಡನ್ನು ಕೊಡ್ತಾ ಇದೆ, ನಾಗರಿಕತೆಯನ್ನು ಹೆಚ್ಚು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಯಾವ ವಿಚಾರದಲ್ಲಿ ಇವತ್ತಿನ ದಿವಸ ರೈತರಿಗೆ ಸಂಕಷ್ಟಗಳಾಗಿತ್ತು ಅದಕ್ಕೆಲ್ಲ ಪರಿಹಾರ ಕೊಡೋ ರೀತಿಯಲ್ಲಿ ಅವ್ರಿಗೆ ಶಿಕ್ಷಣಗಳಿರ್ಬೋದು, ರಿಸರ್ಚ್ ಸೆಂಟರ್ ಇರ್ಬೋದು, AI ಸೆಂಟರ್ಸ್ ಇರ್ಬೋದು, IT ಸೆಂಟರ್ಸ್ ಇರ್ಬೋದು, IT ಪಾರ್ಕ್ಸ್ ಇರ್ಬೋದು, ಇವೆಲ್ಲವನ್ನೂ ಕೂಡ ಮಾಡಿ ಕೇವಲ ಕರ್ನಾಟಕಕ್ಕೆ ಮಾತ್ರ ಅದು ಕೇಟರ್ ಮಾಡ್ತಾ ಇಲ್ಲ, ಇಡೀ ವಿಶ್ವಕ್ಕೆ ಕೇಟರ್ ಮಾಡ್ತಾ ಇರ್ತಕ್ಕಂಥ ಒಂದು ನಗರ ಬೆಂಗಳೂರು ನಗರ ಅಂತ ಹೇಳ್ತಾ ಇದ್ದೀನಿ. ಈ ನಗರದಲ್ಲಿ ಹತ್ತಿರ ಇರ್ತಕ್ಕಂಥ ಬಿಡದಿನ ಯಾಕೆ ಮಾಡ್ತೀವಿ ಅಂತಂದರೆ, ಈಗಲೇ ಗ್ಲೋಬಲ್ ಇನ್ವೆಸ್ಟರ್ಸ್ ಆರ್ ದೇರ್ ವಿತ್ ಅಸ್. ಈ ಗ್ಲೋಬಲ್ ಇನ್ವೆಸ್ಟರ್ಸ್ಗೆ ಹತ್ತಿರ ಇರ್ತಕ್ಕಂಥ ಮಾಡಬೇಕು. ನಾ ಈ ಗ್ಲೋಬಲ್ ಇನ್ವೆಸ್ಟರ್ ಬಿಟ್ಟುಬಿಟ್ಟು ನಾನು ಬೆಳಗಾವಿಯಲ್ಲಿ ಮಾಡ್ತೀನಿ, ಬೆಳಗಾವಿಯಲ್ಲಿ ಇವತ್ತಿಲ್ಲ ನಾಳೆ ಮಾಡ್ತೀವಿ, ಏಕಾಏಕಾಗಿ ನಾನು ತಗೊಂಡೋಗಿ ಬೆಳಗಾವಿಯಲ್ಲಿ ಮಾಡ್ತೀನಿ, ಇನ್ನು ಗುಲ್ಬರ್ಗದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ತಪ್ಪಲ್ಲ. ಆದರೆ ಇನ್ವೆಸ್ಟರ್ಸ್ ವಿಲ್ ನಾಟ್ ಕಮ್. ನಮ್ಮ ರಾಜ್ಯವನ್ನು ಪ್ರೀತಿ ಮಾಡ್ತಕ್ಕಂಥವ್ರು, ಬೆಂಗಳೂರು ನಗರ ಪ್ರೀತಿ ಮಾಡ್ತಕ್ಕಂಥವ್ರು, 1,40,00,000 ಜನ ಇರತಕ್ಕಂಥ ಜಾಗದಲ್ಲಿ ಇವತ್ತೊಂದು ದಿವಸ ಮೋರ್ ದೆನ್ 1,20,00,000 ವಾಹನಗಳು ಇರ್ತಕ್ಕಂಥ ಈ ಜಾಗದಲ್ಲಿ ಇಷ್ಟೊಂದು ದೊಡ್ಡ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ ಇರಬೇಕಾದ್ರೆ ಪೊಲ್ಯೂಷನ್, ಇದು ಒಂದು ಬೆಂಗಳೂರು ನಗರ ಅಂತಂದ್ರೆ ಹೆಂಗಿರ್ತಾ ಇತ್ತು ಅಂದರೆ ಪೆನ್ಷನ್ ಪ್ಯಾರಡೈಸ್ ಥರ ಇತ್ತದು. ಅಂಥ ಒಂದು ಜಾಗದಲ್ಲಿ ಇವತ್ತೊಂದು ದಿವಸ ಎಲ್ಲಿ ನೋಡಿದ್ರು ಕೂಡ ಟ್ರಾಫಿಕ್ಕು, ಎಲ್ಲಿ ನೋಡಿದ್ರು ಕೂಡ ಸಮಸ್ಯೆಗಳು, ಎಲ್ಲಿ ನೋಡಿದ್ರು ಆಕ್ಸಿಡೆಂಟ್ಗಳು, ಎಲ್ಲಿ ನೋಡಿದ್ರು ಕೂಡ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಕ್ಲೈಮೇಟ್ ಚೇಂಜ್ ಆಗ್ತಾ ಇರ್ತಕ್ಕಂಥದ್ದು. ಒಂದು ನಿಮಿಷ, ಹೂಡಿಕೆದಾರರು ಬಂದರು, ಇಲ್ಲಿ ಒಂದು ತಿಳ್ಕೊಳ್ಳಿ, ಇಷ್ಟೆಲ್ಲ ಆಗ್ತಾ ಇರ್ತಕ್ಕಂಥ ಈ ನಗರದಲ್ಲಿ ನಾವು ಅದನ್ನು ಎಕ್ಸ್ಪ್ಯಾಂಡ್ ಮಾಡದೇ ಇದ್ದರೆ ಎಕ್ಸ್ಪ್ಯಾನ್ಷನ್ ವಿಲ್ ಹ್ಯಾಪನ್ ನ್ಯಾಚುರಲಿ, ಬಟ್ ಸ್ಲೋ ಆಗ್ತದೆ. ಅದೇ ಸರ್ಕಾರ ಒಂದು ಪ್ಲ್ಯಾನ್ಡ್ ಆಗಿ ಸೈಂಟಿಫಿಕ್ ಆಗಿ ಮಾಡಿ ಆ ರೈತರಿಗೆ 2.2ರಿಂದ 2.5 ಕೋಟಿ ರೂಪಾಯಿಗಳು ಒಂದು ಎಕರೆ ಕೊಡ್ತಾ ಇದ್ದೀವಲ್ಲ, ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಕಾಂಪನ್ಸೇಷನ್ ಮರಿಬೇಡಿ. ಅಂದ ಮಾತ್ರಕ್ಕೆ ನೀವು ರೈತರು ಭೂಮಿ ಕಳ್ಕೊಂಡ್ಬಿಟ್ಟು ದುಡ್ಡು ತಗೊಂಡು ಹೋಗ್ಬಿಡಿ ಅಂತ ಹೇಳಲ್ಲ ನಾನು. ಆದರೆ ಅದು ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ಎ ಶೇರ್ ಆಫ್ ಡೆವಲಪ್ಡ್ ಪ್ಲೇಸ್ ಆಲ್ಸೋ. 50% ಕೊಡ್ತೀರಿ. 50% ಇವತ್ತು ನೀವು ಡೆವಲಪ್ಡ್ ಜಾಗ ಕೊಡಬೇಕು ಅಂದರೆ ನಿಮ್ಮ ಭೂಮಿಗೆ ಚಿನ್ನದ ಬೆಲೆ ಬರ್ತದೆ ಅಂತೇಳಿ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದ್ರೆ ಸತ್ಯ ಅಲ್ವಾ? ಅದು ಬಿಡದಿ ನಾವತ್ತು ನೀವು ಹಳ್ಳಿ ರೀತಿಯಲ್ಲಿ ನೋಡ್ತಾ ಇದ್ದನ್ನ ನಾವು ಬೆಂಗಳೂರು ದಕ್ಷಿಣ ಅಂತ ಮಾಡಿ ಬೆಳೆಸ್ಲಿಕ್ಕೆ ಹೋಗ್ಲಿಲ್ಲ ನಾವು ಅದನ್ನ. ಒಂದು ಇರುವ ಹಸಿರನ್ನ ಯಾಕೆ ಕೊಲ್ತೀರಿ? ಈಗ ಇರುವ ಹಸಿರನ್ನ ಹೂಡಿಕೆದಾರರು ಬಂದ್ರು, ಐ ವಿಲ್ ಆಸ್ಕ್ ಯು ದ ಸೇಮ್ ಥಿಂಗ್. ರೈತರಿಗೆ ನನ್ನ ಭೂಮಿ ನನ್ನ ಹಕ್ಕು, ನನಗೆ ಇಷ್ಟ ಇಲ್ಲದೆ ನೀವು ನನ್ನ ಬೆಂಗಳೂರನ್ನ ಬೆಳೆಸೋದಕ್ಕೆ ನನ್ನನ್ನ ಯಾಕೆ ಕೊಲೆ ಮಾಡ್ತೀರಿ? ಮಾನ್ಯ ನಾಗರಾಜ್ ಅವರೇ, ದೇವನಹಳ್ಳಿ ತಗೊಳ್ಳೋಣ, ಅಲ್ಲಿ ಹಸಿರು ಇರ್ಲಿಲ್ವಾ? ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾಕೆ ಮಾಡಿದ್ರಿ? ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹಸಿರು ಇರ್ಲಿಲ್ವಾ? ಒಂದು ನಿಮಿಷ, ವಿಶ್ವಕ್ಕೆ ಮಾದರಿ ಆಗಿರ್ತಕ್ಕಂಥ, ವಿಶ್ವನೇ ಅಟ್ರಾಕ್ಷನ್ ಮಾಡ್ತಕ್ಕಂಥ ನಗರ ಆಗ್ಲಿಕ್ಕೆ ಕಾರಣಗಳೇನು? ಆ ಒಂದು ಡೆವಲಪ್ಮೆಂಟ್. ಇವತ್ತು ವಿಶ್ವಮಾನ್ಯ ನಗರವಾಗಿ ನಾವು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಗರವನ್ನು ಒಂದು ವಿಶ್ವಮಾನ್ಯ ನಗರ ಆಗಿ ಮಾಡಿರ್ತಕ್ಕಂಥ SM ಕೃಷ್ಣ ಅವರು ಅವತ್ತು ದಿಟ್ಟ ನಿರ್ಧಾರವನ್ನು ಇಟ್ಕೊಂಡ್ರು. ಬಹಳ ಪ್ರೊಟೆಸ್ಟ್ಗಳಾಯಿತು. ಎಲ್ಲಿ? ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಇವತ್ತು ಎಷ್ಟು ಕೋಟಿ ರೂಪಾಯಿ ಬಂಡವಾಳ ಬರ್ತಾ ಇದೆ? ಎಷ್ಟು ಜನ ರೈತರಿಗೆ, ನಾವು ಕೂಡ ಕುಮಾರಣ್ಣ ಕೂಡ 25,000 ಕೋಟಿ ರೂಪಾಯಿ ನೀವು ಸಾಲ ಮನ್ನಾ ಮಾಡಿದ್ರಲ್ಲ, ಖಜಾನೆಗೆ ದುಡ್ಡು ಎಲ್ಲಿಂದ ಬಂತು? ಡೆವಲಪ್ಮೆಂಟ್ ಆಗಬೇಕು, ಹಣಕಾಸಿನ ವ್ಯವಹಾರಗಳಾಗಬೇಕು, ದುಡ್ಡು ಬಂದು ಇನ್ವೆಸ್ಟ್ಮೆಂಟ್ ಆಗಬೇಕು, ಖಜಾನೆ ತುಂಬಬೇಕು, ನೌಕರಿಗಳ ಸೃಷ್ಟಿ ಆಗಬೇಕು, ನಮ್ಮ ಇಂಡಸ್ಟ್ರಿಗಳು ಓಪನ್ ಆಗಬೇಕು, IT BT ಬೆಳಿಬೇಕು, ನಮ್ಮ ನಾಗರಿಕರು ಬೆಳಿಬೇಕು ಅಂತ ದೃಷ್ಟಿಕೋನದಿಂದ ಮಾಡಿದ್ದೀವಿ ಹೊರತು ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕ ಅಜೆಂಡಾ ಅಲ್ಲ. ಅಲ್ಲಿಯ ದಟ್ಟಣೆ, ಅಲ್ಲಿಯ ಅಭಿವೃದ್ಧಿ ಹೆಸರಲ್ಲಿ ಈಗಿನ ನಾವೇನು ನಗರ ನೋಡ್ತಾ ಇದ್ದೀವಿ, ಅಭಿವೃದ್ಧಿ ಹೆಸರಲ್ಲಿ ತುಂಬಿ
ನಮ್ಮ ಬೆಂಗಳೂರು ಜನದಟ್ಟಣೆ ಸಂಚಾರ ದಟ್ಟಣೆ ಇವತ್ತು ಉಪನಗರಕ್ಕೆ ನಮ್ಮನ್ನು ದಾರಿ ಮಾಡಿಕೊಡ್ತಾ ಇರೋದು. ಉಪನಗರಗಳು ಆಗಬಾರ್ದು ಅನ್ನೋ ಕಲ್ಪನೆ ಯಾರಿಗೂ ಇಲ್ಲ, ಅದರ ಉದ್ದೇಶನೂ ಇಲ್ಲ. ಆದರೆ ಉಪನಗರದ ಹೆಸರಲ್ಲಿ ರೈತರನ್ನ ಅವನ ಒಪ್ಪಿಗೆಯೇ ಇಲ್ಲದೆ ಮಾಡುವಂಥದ್ದು 20% ರೈತರು ಒಪ್ಪಿದ್ದಾರೆ ಅಂತ 80% ರೈತರನ್ನ ಬಿಟ್ಟು ನಾನೇನೋ ಮಾಡ್ತೀನಿ ಅಂತ ಹೊರಟ್ರೆ ತಪ್ಪಾಗುತ್ತೆ. ಸತ್ಯ ಹೇಳಲ್ಲ ನಿಮಗೆ, ಓಕೆ, ನಾವು ಯಾವ ನೋಟಿಫಿಕೇಶನ್ ಇದೆಯೋ ಟೋಟಲ್ 7,000 ಚಿಲ್ಲರೆ ಸ್ಕ್ವೇರ್ ಇದು ಎಕರೆಗಳಿರ್ತಕ್ಕಂಥದ್ದು ಈಗ ಮಾಡ್ತಾ ಇರೋದು ಫಸ್ಟ್ ಸ್ಟೇಜಲ್ಲಿ ಮಾಡಿದ್ರೆ ಕೇವಲ 500 ಎಕರೆಗೆ ಮಾಡ್ತಾ ಇರ್ತಕ್ಕಂಥದ್ದು. ಆ 500 ಎಕರೆಯಲ್ಲಿ ಮೋರ್ ದೆನ್ 80% ಪೀಪಲ್ ಆರ್ ಗಿವನ್ ಕನ್ಸರ್ನ್. 7,500 ಚಿಲ್ಲರೆ ಏನು ನೀವು ವಿಸ್ತೀರ್ಣಕ್ಕೆ ತಗೊಂಡಿದ್ದೀರಿ, ಅಷ್ಟೂ ರೈತರಲ್ಲಿ ಪರ್ಸೆಂಟೇಜ್ ಆಗಬೇಕು. ನೀವು ನಿಮ್ಮ ಆಯ್ಕೆಯ ರೈತರುಗಳಲ್ಲಿ ಪರ್ಸೆಂಟೇಜ್ ತಗೊಂಬಂದ್ಬಿಟ್ರೆ ತಪ್ಪಾಗುತ್ತೆ. ನಾವು ಇವಾಗ ಹೇಳ್ತೀವಿ ಈ ವಿಚಾರ, ನೀವು ಹೇಳ್ತೀರಿ ವಾಸ್ತವಾಂಶನೇ ತಗೊಳ್ಳೋಣ. 26ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಗೊಂದು ಹೇಳ್ತಾರೆ, ಶಕ್ತಿ ಕೇಂದ್ರದಲ್ಲಿ ಬಂದು ಮಾತಾಡೋಣ ಬನ್ನಿ ಅಂತ. ಶಕ್ತಿ ಕೇಂದ್ರ ಯಾರ ಮನೆ ಆಸ್ತಿ ಅಲ್ಲ, ಕರ್ನಾಟಕ ರಾಜ್ಯದ ಕನ್ನಡಿಗನ ಆಸ್ತಿ. ಶಕ್ತಿ ಕೇಂದ್ರದಲ್ಲಿ ಎಲ್ಲ ಪಾಲಿಸಿಗಳ ಡಿಸಿಷನ್ ಆಗ್ತಕ್ಕಂಥದ್ದು. ಶಕ್ತಿ ಕೇಂದ್ರಕ್ಕೆ ಯಾರನ್ನ ಕರೆದ್ರು ಸರ್? ಕುಮಾರಣ್ಣನ ಕರೆದು. ಎಸ್, ಜಾಗ ಕಳ್ಕೊತಾ ಇರೋದು ಯಾರು ಸರ್? ಎಸ್, ನಾವು ಹೇಳಿದಾಗ ನಿಮ್ಮ ಜೊತೆಗೆ 5 ಜನ ಕರ್ಕೊಬನ್ನಿ ಅಂತ ಹೇಳಿದ್ವಿ. 5 ಜನ ರೈತ ಮುಖಂಡರನ್ನ ಕರ್ಕೊಂಬನ್ನಿ ಅಂತ ಮೆನ್ಷನ್ ಮಾಡಿದ್ದಿದ್ರೆ ಆ ಪತ್ರ ಇನ್ನೊಂದು ಒಂದು ನಿಮಿಷ, ನೀವು ರೈತರ ಪರವಾಗಿ ಮಣ್ಣಿನ ಮಗನ ಹೋರಾಟ ಮಾಡ್ತಾ ಇದ್ದೀರಲ್ಲ, ಇಮಿಡಿಯೇಟ್ ಆಗಿ ಒಂದು ಇಮೇಲ್ ಮಾಡಬೇಕಾಯಿತು. ಮಾನ್ಯ ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಉದಾರತನೆಗೆ ನಾನು ಸ್ವಾಗತ ಮಾಡ್ತೇನೆ. 5 ಜನರಲ್ಲಿ ಚರ್ಚೆ ಆಗಲ್ಲ, ನಾನು 50 ಜನ ಕರ್ಕೊಬರ್ತೀನಿ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಬರಿಬೇಕಾಗಿತ್ತು. ಓಕೆ, ನಾವು ಇಲ್ಲ ಅಂದಿದ್ರೆ ನೀವು ಹೇಳಿದ ಮತ್ತಿಗೆ ನಾನು ಗೌರವ ಕೊಡ್ತೇನೆ. ಬರಿಬೇಕಾದ್ರೆ ಸರ್ ನಿಮಗೊಂದು ಅವಕಾಶ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿಮಿಷ, ನೀವು 5 ಜನ ಇದ್ರಲ್ಲ, 5 ಜನ ನಿಖಿಲ್ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ ಕರ್ಕೊಬಂತ ಬರ್ದಿಲ್ಲ ನಾವು. 5 ಜನ ನಿಮಗೆ ಬೇಕಾದವ್ರನ್ನ ಕರ್ಕೊಬನ್ನಿ. ಅವ್ರಿಗೆ ಬೇಕಾದವ್ರು ಯಾರು? ರೈತರ ಸಂಘಟನೆ ಕರ್ಕೊಬನ್ನಿ. ನೀವು ಮಾತಾಡ್ತಾ ಇರೋ ರೈತರ ಬಗ್ಗೆ ಇವತ್ತಿನ ದಿವಸ ನಿಮಗೂ ಮತ್ತೆ ಅವರಿಗೂ ರೈತ ಪರ ಕಾಳಜಿ ಇಲ್ಲ ಅನ್ನುವಂಥದ್ದೇ ಜನರ ಆರೋಪ. ಒಪ್ಕೊಂಡ್ರ ಈಗ ಕುಮಾರಣ್ಣನಿಗೆ ಕಾಳಜಿ ಇಲ್ಲ ಅಂತ ನಮಗಿದೆ. ಸರ್ಕಾರ ಒಂದು ನಿಮಿಷ, ಸರ್ಕಾರಕ್ಕೆ ಇದ್ದಿದೆ ಕುಮಾರಸ್ವಾಮಿ ತಪ್ಪು ಈಗ ವಿಚಾರ ಬಂದಿರೋದೇನು ಗೊತ್ತಾ ಸರ್? ಕಾಂಗ್ರೆಸ್ ಈಗ ಕುಮಾರಸ್ವಾಮಿ JDS ಅನ್ನು ಎತ್ತಿಡೋಣ ಸರ್. ಅವ್ರು ಸರ್ಕಾರದಲ್ಲಿ ಏನೋ ತಗೊಂಬಂದ್ರು, ಮಾಡೋಕ್ಕಾಗಿಲ್ಲ, ಬಿಟ್ಟು ಹೋದ್ರು, ವಿರೋಧ ಆಯಿತು, ಇನ್ನೊಂದಾಯ್ತು, ಮತ್ತೆ ಆಯ್ತು ವಿರೋಧಾಭಾಸ ಅಂತಾನೆ ಅನ್ಕೊಂಬಿಡೋಣ. ಅದು ವಿರೋಧ ಅಲ್ಲ, ವಿರೋಧಾಭಾಸ. ಅವರು ರೈತರಿಗೆ ಸಮಸ್ಯೆ ಹಾಕಿ ಹೋಗಿದ್ದವ್ರೆ. ಅವತ್ತಿನ ಸಹ ಮಾಡ್ಬೋದಾಗಿತ್ತು. ಅವತ್ತು ಬೆಂಗಳೂರು ನಗರ ನಾನು ಹೇಳ್ತಾ ಇರ್ತಕ್ಕಂಥದ್ದು 20 ವರ್ಷಗಳ ಹಿಂದೆ ಇಷ್ಟು ಸಮಸ್ಯೆ ಇರಲಿಲ್ಲ ಬೆಂಗಳೂರಲ್ಲಿ. ನೀವು ಸಮಸ್ಯೆ ಹುಟ್ಟಾಕಿರೋದು. ಎಸ್ ಸರ್, ಈಗ ಇದೇ ವಿಚಾರ ಒಂದು ನಿಮಿಷ, ಸುಮಾರು ಜನರು ಸಬ್ಜೆಕ್ಟ್ ಚೇಂಜ್ ಆಗ್ತಾ ಇದೆ. ಒಂದು ನಿಮಿಷ, 5 ಜನರು ವಿಚಾರ ಮಾತಾಡಿದ್ರಲ್ಲ, ನಾವು ಒಬ್ಬ ಮುಖ್ಯಮಂತ್ರಿಯಾಗಿ ನಾವು ಕೊಟ್ಟಾಗ ಯಾಕೆ ಕೊಟ್ಟಿವಿ ಅಂತ ಗೊತ್ತಾ ನಿಮಗೆ? ರೈತರ ಹೋರಾಟಗಳಿಗೆ ನಾವು ಗೌರವವನ್ನು ಕೊಡ್ತೇವೆ, ಅವರ ಅನಿಸಿಕೆಗೆ ಬೆಲೆ ಕೊಡ್ತೇವೆ. ಸಣ್ಣ ರೈತ ಅವನ ಪರವಾಗಿ ನಿಲ್ಲಬೇಕಾಗಿರೋ ರಾಜ್ಯ ಸರ್ಕಾರದ ಕರ್ತವ್ಯ ನಾವು ನಿಲ್ತೇವೆ. ಇಲ್ಲಿ ವಿಚಾರ ಬಂದಿರೋದಂದರೆ, ಒಂದು ದಿವಸ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬೆಳಗ್ಗೆ ಹೇಳ್ತಾರೆ, ನಾನು ಇದನ್ನು ಚರ್ಚೆ ಮಾಡಲಿಕ್ಕೆ ತಯಾರಿದ್ದೇನೆ, ಫಿಕ್ಸ್ ಮಾಡಿ ಡೇಟ್ ಬರ್ತೀನಿ ಅಂತೇಳಿ ಒಂದು ಪಂಥಾಹ್ವಾನ ಕೊಡ್ತಾರೆ ಬೆಳಗ್ಗೆ. ಯಾರು ಕೊಟ್ಟಿದ್ದು? ಅಲ್ಲಿ ಕೂತಿರೋ ಹೋರಾಟಗಾರಲ್ಲ, ಮಾನ್ಯ ಕುಮಾರಸ್ವಾಮಿ ಅವರು ಕೊಟ್ಟರು. ನಾವು ಕುಮಾರಣ್ಣ ನೀವು ಬನ್ನಿ ಮಾತಾಡಿ ಅಂತ ಹೇಳಿಲ್ಲ. ನಾವು ಕುಮಾರಣ್ಣ ಬರುವಾಗ ನೀವು 5 ಜನ ಕರ್ಕ ಬನ್ನಿ ಅಂದ್ವಿ. ಇಲ್ಲಿ ಒಂದು ಮಾತು ಹೇಳ್ತೀನಿ, ಇದೊಂದು ಹೇಳ್ಬಿಡ್ತೀನಿ. ನಿಮ್ಮ ಪಂಥಾಹ್ವಾನ ಕೊಟ್ಟ ತಕ್ಷಣಕ್ಕೆ ಸ್ಪಂದನೆ ಆಗುತ್ತೆ ಕುಮಾರಸ್ವಾಮಿ ಅವರ ಪತ್ರಕ್ಕೆ ಅಂತಂದ್ರೆ, ಅಥವಾ ಕುಮಾರಸ್ವಾಮಿ ಅವ್ರ ಮಾತಿಗೆ ಅಂತಂದ್ರೆ, 470 ದಿನದಿಂದ ನಮ್ಮ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅದರ ಅರ್ಥ ಏನು ಸರ್? ಇವ್ರು ಯಾಕೆ ಅದಕ್ಕೆ ಪರ್ಫೆಕ್ಟ್ ನೋಡಿ, 400 ದಿವಸದಿಂದ 470 ದಿವಸದಿಂದ ಹೋರಾಟ ಮಾಡಿದ ರೈತರ ಬಗ್ಗೆ ನಾನು ಖಂಡಿತವಾಗ್ಲೂ ಕೂಡ ಅವರ ಅನಿಸಿಕೆಗಳಿಗೆ, ಅವರ ಹಕ್ಕುಗಳಿಗೆ ನಮ್ಮ ರಾಜ್ಯ ಸರ್ಕಾರ ಸ್ಪಂದಿಸಬೇಕಾಗ್ತದೆ. ಹೌದು, ಕುಮಾರಸ್ವಾಮಿ ಅವ್ರಿಗೆ ಸ್ಪಂದಿಸ್ತಾರೋ ಇಲ್ಲ ಗೊತ್ತಿಲ್ಲ, ಅವ್ರಿಗೆ ನೋ ಡೌಟ್ ಕುಮಾರಸ್ವಾಮಿ ಸ್ಪಂದಿಸ್ತಾರೋ ಇಲ್ಲೋ ಬೇಕಾಗಿಲ್ಲ, ನಾವು ಸ್ಪಂದಿಸ್ತೇವೆ. ಅದಕ್ಕೆ ಮುಕ್ತವಾದ ಅವಕಾಶಗಳಿದೆ. ನಾವು ಅವರ ಜೊತೆ ಚರ್ಚೆ ಮಾಡಲಿಕ್ಕೆ ತಯಾರಿದ್ದೇವೆ, ನೋ ಡೌಟ್ ಅಬೌಟ್ ಇಟ್. ಆದರೆ ಯಾವ ವಾತಾವರಣದಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ಥರ ಘಟನೆಗಳು, ಕಾನೂನು ಬಾಹಿರ ಚಟುವಟಿಕೆಗಳು, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಹಾಕೊಳ್ಳೋಕೆ ಇಷ್ಟಪಡೋದಿಲ್ಲ. ಇಲ್ಲಿ ಹೇಳ್ಬಿಡ್ತೀನಿ ಸರ್, ನೀವು ಲಾ ಆ್ಯಂಡ್ ಆರ್ಡರ್ ಪ್ರಶ್ನೆ ಯಾವಾಗ ಬರುತ್ತೆ ಅಂತಂದ್ರೆ, ಕುಮಾರಸ್ವಾಮಿ ಅವ್ರಿಗೆ ಪಂಥಾಹ್ವಾನ ತಗೊಂಡು ಸ್ವೀಕೃತಿ ಮಾಡ್ಕೊಂಡು ಅಲ್ಲೋ ಕೂತಾಗ ರೈತರ ಪರವಾಗಿ ಇಲ್ಲ ಹೇಳ್ತೀನಿ ಕೇಳಿ, ಇಲ್ಲಿ ವಿಚಾರ ಬರ್ತದೆ ಕೇಳಿ. ಯಾವ ರೈತರ ಪರವಾಗಿ ಮಾತಾಡ್ತಾರೋ ಅವ್ರು ಹೇಳ್ತಾರೆ, ಅಲ್ಲಿ ನೀವು ಮಾಡಬೇಡಿ ಚರ್ಚೆ, ನೀವು 20 ನನಗೆ ಒಂದು ಪ್ರೀ ಎಂಗೇಜ್ಡ್ ಪ್ರೋಗ್ರಾಮ್ಸ್ ಇದೆ, 27ಕ್ಕೆ ಬನ್ನಿ ಅಂತ. ಬೆಂಗಳೂರು ಮಹದ ಪಿತಾಮಹ ಆಗಿರ್ತಕ್ಕಂಥ ಕೆಂಪೇಗೌಡರ ಕಾರ್ಯಕ್ರಮಗಳಿಂದ ಗೊತ್ತಿದ್ದು ನೀನು 27ನೇ ತಾರೀಕು ಬಾ ಅಂತ ಹೇಳ್ಬಿಟ್ಟು ನೀನು ಕರಿತೀಯಲ್ಲ ನೀನು. ಅಂದರೆ ಕೆಂಪೇಗೌಡರಿಗೂ ಅವಮಾನ ಆಗಬೇಕು, ಬೆಂಗಳೂರು ನಗರಕ್ಕೂ ಅವಮಾನ ಆಗಬೇಕು, ಮುಖ್ಯಮಂತ್ರಿಗಳು ಬರ್ದಂಗಿರ್ಬೇಕು, ನಾನು ಸ್ಟೇಜ್ ಹಾಕಬೇಕು, ಅಲ್ಲಿ ಒಂದು ಗಲಾಟೆ ಆಗಬೇಕು. ಉದಾಹರಣೆಗೆ ಶಿರಾ ಗೋಲಿಬಾರ್ ಇರಲಿ,
ಇದ್ರ ಬಗ್ಗೆ ಯಾರೂ ಪ್ರಸ್ತಾಪ ಮಾಡಲಿಲ್ಲ. ಸಿರಾ ಗೋಲಿಬಾರ್ನ ಯಾವ ರೀತಿ ರಾಜಕೀಯಕ್ಕೆ ಉಪಯೋಗಿಸ್ಕೊಂಡ್ರು ಅಂತ ನಿಮ್ಗೆ ಗೊತ್ತಿದೆ. ಹಾವೇರಿಯ ಗೋಲಿಬಾರ್ನ ಯಾವ ರೀತಿ ರಾಜಕೀಯ ಉಪಯೋಗಿಸ್ಕೊಳ್ಳೋಗ್ತದೆ. ಇನ್ನೊಂದು ಗೋಲಿಬಾರಾಗಿ ಯಾವ ರೈತರನ್ನ ಬಲಿ ಕೊಡಲಿಕ್ಕೆ ನೀವು ಬೀದಿಗೆ ಬನ್ನಿ ಅಂತ ಹೇಳ್ತಿದ್ರಿ. ನಿಮಗೆ ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿ ಇದ್ದರೆ ನಾನು 5 ಜನ ಅಲ್ಲ 500 ಜನ ಕರ್ಕೊಬರ್ತೀನಿ, ರೈತರನ್ನು ಸೇರಿಸ್ಕೊಂಡು ನಾನು ಈ ಮಣ್ಣಿನ ಮಗ, ಯಾವ ತ್ಯಾಗಕ್ಕೂ ರೆಡಿ ಇದ್ದೇನೆ, ನಿಮ್ಮ ಚೇಂಬರಲ್ಲಿ ಬೇಡ ಕಾನ್ಫರೆನ್ಸ್ ರೂಮಲ್ಲಿ ಮಾಡೋಣ ಅಂತ ಹೇಳಿದ್ದೀರಿ. ಆದರೆ ನೀನು ಮಣ್ಣಿನ ಮಗನ ಅಂತ ಅರ್ಥ ಇರ್ತಾ ಇತ್ತು. ನಾವು ಯೋಚನೆ ಮಾಡಿದ್ವಿ ಅವ್ರು 5 ಜನ ಅಲ್ಲ, ನಾನು 50 ಜನನೋ 500 ಜನನ ಕರ್ಕೊಬರ್ತೀನಿ, ನಾನು ಮಾತಾಡ್ತೀನಿ, 500 ಜನ ಬರೋರು ಎಲ್ಲ ಮಾಹಿತಿನೂ ಕೊಡ್ತೀವಿ, 500 ಜನಕ್ಕೂ ನೀವು ಉತ್ತರ ಕೊಡಿ, ಆಮೇಲೆ ಭೂಮಿ ತಗೊಳ್ಳಿ ಅಂತ ಹೇಳಿದ್ದೆ. ಆದರೆ ಅವಳ ಸಲ್ಯೂಟ್ ಡಿ ಮಿಸ್ಟರ್ ಕುಮಾರಸ್ವಾಮಿ, ಇಲ್ಲಿ ಕೇಳ್ಕೊಳ್ಳಿ ಒಂದು ಮಾತು. ನೀವು 27ನೇ ತಾರೀಕು ಅಲ್ಲಿ ಕೆಂಪೇಗೌಡರ ಜಯಂತಿ ಇದೆ, ಅಲ್ಲಿ ಕೆಂಪೇಗೌಡರ ಬಡಾವಣೆಯಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ಎಲ್ಲವೂ ಮುಂಜಾಗ್ರತೆ ನಿಮ್ಗೆ ಗೊತ್ತಿದ್ದು 27ನೇ ತಾರೀಕು ಬನ್ನಿ ಅಂತ ಹೇಳಿ ಶ್ಯಾಮಯ್ಯನ ಹಾಕೊಂಡು ಕುತ್ಕೊಬಿಟ್ಟು ಯಾವ ಡ್ರಾಮಾ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ? ಆಯ್ತು, ಅವರು ಡ್ರಾಮಾನೇ ಮಾಡಿದ್ರು. ನೀವು ರೈತರ ಪರವಾಗಿ ನಿಂತ್ಕೊಳ್ಳೋದಕ್ಕೆ 470 ದಿನಗಳು ಬೇಕಾಯ್ತಾ ಅನ್ನುವಂಥದ್ದು. ಅಂದ್ರೆ ಇತ್ತೀಚಿನ ದಿನಗಳ ವಿಚಾರ ಬಂದಿರೋದೆಲ್ಲಿ ಗೊತ್ತಾ? ರೈತರ ಪರವಾಗಿ ನಾವು ಇಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಹೋರಾಟದ ಸ್ಥಳಕ್ಕೆ ಒಂದು ನಿಮಿಷ ಹೋರಾಟಗಾರರು ನಮ್ಗೆ ಈಗ ನಾನು ಹೇಳ ಇರೋದು ಅಂದ್ರೆ ಮನೆಗೆ ಸಂವಿಧಾನ ಅನ್ನುವ ಕಾಂಗ್ರೆಸ್ಗೆ ಸಂವಿಧಾನ ಅನ್ನುವ ಕಾಂಗ್ರೆಸ್ಗೆ ಸಂವಿಧಾನದ ಅಡಿಯಲ್ಲಿ ಯಾವೊಬ್ಬನಿಗೂ ಅನ್ಯಾಯ ಆಗಬಾರ್ದು ಅನ್ನೋದಿದ್ರೆ ಅಲ್ಲಿ ಕುಳಿತಿರುವ 20% ಇರಲಿ 10% ಇರಲಿ ರೈತರೇ ನಿಂತ್ಕೋಬೇಕು. ಒಬ್ಬನೇ ಇದ್ರು ಕೂಡ ಆತನ ಜೊತೆಲಿ ನಿಂತ್ಕೋಬೇಕಾಗ್ತದೆ ರಾಜ್ಯ ಸರ್ಕಾರ. ದಟ್ ಇಸ್ ಟ್ರೂ. ನಿಂತಿಲ್ಲ ನೋಡಿ, ನಿಮ್ಗೆ ಹೇಳ ನಿಮ್ಗೆ ನಿಂತಿದ್ದೀವಿ. ನಾನು ಹೇಳ್ತಾ ಇದ್ದೀನಿ ಕೇಳಿ. ಆ ಬಿಡದಿಯಲ್ಲಿರ್ತಕ್ಕಂಥ ವಿಚಾರಧಾರೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ರಾಜ್ಯ ಸರ್ಕಾರ ಪಡ್ಕೊಂಡಿರ್ತದೆ. ಮನೆಗೆ ನಾವು ಈ ನೋಟಿಫಿಕೇಶನ್ ವಿಚಾರ ಎಲ್ಲ ಅವ್ರ ಗಮನಕ್ಕೆ ತಂದಿರ್ತೇವೆ. 80% ರೈತರನ್ನ ನಾವು ಕಾನ್ಫಿಡೆನ್ಸ್ ತಗೊಳ್ಳಿಕ್ಕೆ ಅವ್ರು ಕನ್ಸೆಂಟ್ ಕೊಟ್ಟಿರ್ತಕ್ಕಂಥ ನೋಡಿದ್ದೇವೆ. ನಮಗೆ 100% ಕನ್ಸೆಂಟ್ ಬೇಕು ಅನ್ನೋದು ನಮ್ಮ ಆಶಯ ಇರ್ತದೆ. ಆದರೆ ಒಂದು ಮಾತ್ರ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಒಬ್ಬ ರೈತರಿಗೂ ಕೂಡ ಆತನ ಭೂಮಿನ ಕಳ್ಕೊಂಡು ಆತನ ಅನ್ಯಾಯ ಆಗದಿರಂಗೆ ರಾಜ್ಯ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುತ್ತದೆ. ಆ ಕಾರಣಕ್ಕೆ ಹೇಳ್ತೀನಿ ಕೇಳಿ, ದೇಶದಲ್ಲಿ ಎಲ್ಲೂ ಇಲ್ದಿರ ಇವತ್ತಿನ ದಿವಸ ನಾವು 2.5 ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಡ್ತಾ ಇದ್ದೇವೆ. ಇಲ್ಲ ಅಂದರೆ 50% ಡೆವಲಪ್ಡ್ ಜಾಗ ಅಂತ ಕೊಡ್ತಾ ಇರಬೇಕು ಅಂತಂದರೆ ಅವನ ರೈತ ಬುದ್ಧಿವಂತ ಆದರೆ 2.5 crores ನನಗೆ ಬೇಡ, ಡೆವಲಪ್ಮೆಂಟ್ ಜಾಗ ಕೊಟ್ಟಿದೆ ಅಂದರೆ ತಂತಾನೆ ಬೆಳ್ಕೊಳ್ತದೆ. ಅಲ್ಲಿ ಸಮಸ್ಯೆ ಇರೋದು ಪ್ರಧಾನ ರಾಷ್ಟ್ರದಲ್ಲಿ ನಾನು ದುಡ್ಡು ಕೊಡ್ತೀನಿ, ನೀನು ಕೃಷಿ ನಿಲ್ತ್ಕೊಂಡು ಹೋಗೋದಂತ ತಪ್ಪ. ಕೃಷಿ ಪ್ರಧಾನ ರಾಷ್ಟ್ರ ಹೇಳ್ತೀನಿ ಕೇಳಿ. ಈಗ ವಿಚಾರ ಇಷ್ಟು ಮಾತಾಡ್ತೀರಲ್ಲ, ಕೃಷಿ ನಿಲ್ಸ್ಕೊಂಡು ಹೋಗ್ಬಿಡು ನೀನು ಅಂತ ಹೇಳ್ತೀವಿ ನಾವು. ಇಲ್ಲ, ನಾವು ಹೇಳಿ ಜಾಗ ಕೊಟ್ಬಿಟ್ಟು ನಾನು ದುಡ್ಡು ಕೊಡ್ತೀನಿ, ನೀವು 10 ರೂಪಾಯಿ ಜಾಸ್ತಿ ಕೊಡಿ ಸರ್. ಆದ್ರೆ ಹಂಗಾದ್ರೆ ಸಂಬಂಧಗಳನ್ನು ಕಡ್ದ ಹಂಗಾದ್ರೆ ಕೆಂಪೇಗೌಡರು ಯಾವ ಬೆಂಗಳೂರನ್ನ ಕಟ್ಟಿದ್ರು 4 ಗೋಪುರಗಳಾಕಿ, ಅದು ಆ ಕಡೆ ಇದ್ದಿದ್ದೆಲ್ಲವೂ ಕೂಡ ರೈತರ ಜಮೀನುಗಳೇ. ಬಿಡದಲ್ಲಿರ್ತಕ್ಕಂಥ ಯಾರೇ ರೈತರು ಅಲ್ಲಿರ್ತಕ್ಕಂಥವ್ರು ಗೊತ್ತಾ ನಿಮಗೆ? ತುಂಬ ಜನ ಮೋರ್ ದೆನ್ 82% ಪೀಪಲ್ ಆರ್ ಹ್ಯಾವಿಂಗ್ ಲೆಸ್ ದೆನ್ 1 acre. ಗೊತ್ತಾ? ಅವ್ರ ಬಗ್ಗೆ ನಮ್ಮ ಹತ್ರ ಇದೆ ಮಾಹಿತಿ. ಸರ್, ಸಣ್ಣ ರೈತರಲ್ವಾ ಅಂತ ನಾನು ಅಂದರೆ ಅವ್ರ ಬಗ್ಗೆ ನಾನು ಕಾಳಜಿಯಿಂದ ಹೇಳ್ತಾ ಇದ್ದೀನಿ. ಸಣ್ಣ ರೈತರು ಅಂದರೆ ಅವ್ರು ಬಡವರು. ನಾನು ಹೇಳ್ತಾ ಇರೋದು ತಾತ್ಸಾರವಾಗಲ್ಲ. ಅವರ ಬಡವರು ಕಿತ್ಕೊಬಿಡ್ಬೇಕು ಅಂತ ನೋಡಿ, ಎಷ್ಟು ಬೇಗ ಅಪಾರ್ಥ ಮಾಡ್ಕೊಬಿಟ್ರಿ ನೀವು. ನಾನು ಹೇಳಿದ 82% ಸಣ್ಣ ರೈತರು ಅಂದರೆ ಅವರು ಬಡವರು. 50 ಎಕರೆ ಇಟ್ಕೊಂಡಿರುವಂಥ ಬಗ್ಗೆ ನನ್ನ ಕಾಳಜಿ ಇಲ್ಲ. ನನ್ನ ಕಾಳಜಿ ಇರತಕ್ಕಂಥದ್ದು 10 ಗುಂಟೆ ಜಾಗ, 20 ಗುಂಟೆ ಜಾಗ, ಅವ್ರ ಬಗ್ಗೆ ಕಾಳಜಿ ಇದೆ ನಮ್ಮ ಸರ್ಕಾರಕ್ಕೆ. ಏನು ಮಾಡಿಕೊಡ್ತೀರಿ ಸರ್ ಅವ್ರಿಗೆ ಡೆವಲಪ್ಡ್ ಜಾಗನ ಯಾವ ಕಾರಣ ಕೊಡ್ತೀವಿ, ಪ್ಲಸ್ ಅವ್ರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಜಾಗ ನಾನು ಒಪ್ಪೋದಿಲ್ಲ. ನೀವು ನಗರ ಮಾಡಕ್ ಬರ್ಬಿಡಿ, ನಾನು ಕೃಷಿ ಮಾಡ್ಕೊಂಡಿರ್ತೀನಿ. ನಾನು ಹಳ್ಳಿಯಾಗಿ ಇರಲಿ, ಹಳ್ಳಿಯ ಸಂಬಂಧಗಳನ್ನ ನಾವು ನಗರಕ್ಕೆ. ಈಗ ನಾನು ತಾಯಿ ಬಾಡಿಗೆ ಹಾಕ್ತೀನಿ. ಹಂಗಾದ್ರೆ ಎಲ್ಲ ಜಾಗದಲ್ಲಿ ಡೆವಲಪ್ಮೆಂಟ್ ಆಗೋದಲ್ಲಿ ಇದನ್ನೇ ಹೇಳ್ತಾ ಇರೋದು, ಡೆವಲಪ್ಮೆಂಟ್ ಮಾಡಬಾರ್ದು ದೇಶ. ಜಾಗಕ್ಕೆ ನಿಮಗೆ ಈ ಹಸಿರು ಜಾಗಗಳನ್ನ ಹೊರತುಪಡಿಸಿ ಒಂದಷ್ಟು ಜಾಗಗಳು ಅದೇ ಬಡದಿಯಲ್ಲಿ ಕನಕಪುರದಲ್ಲಿ ನೀವು ಸರ್ ಹಾರೋಹಳ್ಳಿಗೆ, ಕನಕಪುರದ ಹಾರೋಹಳ್ಳಿಗೆ ಇದೇ ಡಿ ಕೆ ಶಿವಕುಮಾರ್ ಅವರ ಊರಿಗೆ ಇದನ್ನ ತಗೊಂಡೋಗಿದ್ರೆ, ಕೈಗಾರಿಕಾ ವಲಯ ತಗೊಂಡೋಗಿ ಹಾಕೊಂಡಿದ್ದಾರೆ. ಅಲ್ಲಿ ಯಾರದ್ದು ಅಂತ ಅಪೋಸ್ ಇಲ್ಲ. ಇದರಲ್ಲೂ ಕೂಡ ನೀವು ಎಲ್ಲಿ ಜಾಗದಲ್ಲಿ ಇವತ್ತು ತೆಂಗಿನ ಮರಗಳು ಕಾಣ್ತದೆ, ಎಲ್ಲಿ ಹಸಿರು ಕಾಣ್ತದೆ ಅದು ತೋರಿಸ್ತಾ ಇದ್ದೀರಿ. ಅದೇ 7,000 ಎಕರೆ ತಗೊಂಡಾಗ ಅಲ್ಲೂ ಕೂಡ ಬೆಳೆ ಸಮಸ್ಯೆ ಆಗಿರ್ತಕ್ಕಂಥ ಜಾಗಗಳು ಇದೆ, ಸಮಸ್ಯೆಗಳ ಜಾಗಗಳಿದೆ. ಅದಾಗಿ ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದು ಹೇಳ, ಯಾವುದೇ ಅಕ್ವಿಸೇಷನ್ ಇದೆ 100% ಕನ್ಸೆಂಟ್ ಯಾರೂ ಕೊಡೋದಿಲ್ಲ. ಬಹುತೇಕ ಮೆಜಾರಿಟಿ ಆಫ್ ದ ಪೀಪಲ್ ಕೊಟ್ಟಾಗ ಮಾಡ್ತಾರೆ. ಎರಡನೇದು ಹೇಳ್ತೀನಿ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಿದೆ. ಇವಾಗ ಗುಜರಾತ್ ತಗೊಳ್ಳೋಣ. ನೀವು ರಾಜಕೀಯ ಅಲ್ಲಿ ಮಾಡ್ಕೊಳ್ಳಿ ಬಿಡಿ, ನಮಗೆ ಅಷ್ಟು ಸಣ್ಣತನಕ್ಕೆ ಬರಬೇಡಿ. ಈಗ ಗುಜರಾತ್ ಯಾಕೆ ಗುಜರಾತ್ ಅಂತ ತಗೊಳ್ತೀನಿ ಅಂದರೆ, ಅವ್ರು ನಮ್ಮ ಹತ್ರ ಕಾಂಪೀಟ್ ಮಾಡ್ತಕ್ಕಂಥದ್ದು ಹೈದರಾಬಾದ್ ಇರ್ಬೋದು, ಕರ್ನಾಟಕ ಇರ್ಬೋದು, ಈ ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು, ಗುಜರಾತ್ ಇರ್ಬೋದು. ಈಗ ಅಲ್ಲಿ ಗುಜರಾತಲ್ಲಿ ಒಂದು ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ.
ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಝೋನ್ ಅಂತ ಮಾಡಿದ್ದಾರೆ. ಯಾರು ಜಮೀನು ತಗೊಂಡ್ರು ಗೊತ್ತಾ ನಿಮ್ಗದು? ಹೆಸರು 100% ಅವ್ರು ತಗೊಂಡಿರ್ತಕ್ಕಂಥ ರೈತರ ಜಮೀನುಗಳೇ. ಎಲ್ಲೋದ್ರಿ ನಮ್ಮ ಮಾನ್ಯ ನರೇಂದ್ರ ಮೋದಿ ಸಾಹೇಬರು, ಎಲ್ಲೋದ್ರಿ ನಮ್ಮ ಮಾನ್ಯ ಇಂಡಸ್ಟ್ರಿಯಲ್ ಸಚಿವರು ಇರ್ತಕ್ಕಂಥದ್ದು, ಇವತ್ತಿನ ದಿವಸ ಇರ್ತಕ್ಕಂತಹ ಹೆವಿ ಇಂಡಸ್ಟ್ರಿ. ಇದು ನರೇಂದ್ರ ಮೋದಿಗೂ ಅಥವಾ ಬಿಜೆಪಿಗೂ ಸಂಬಂಧಪಟ್ಟಿದ್ದಲ್ಲ, ನನ್ನ ಒಬ್ಬ ರೈತನ ಸಂಬಂಧ. ಇದು ಒಂದು ಕೇವಲ ಬಿಡದಿಯ ವಿಚಾರ ಅಲ್ಲ, ಬೆಂಗಳೂರು ನಗರದಲ್ಲಿರ್ತಕ್ಕಂಥ 1.4 ಕೋಟಿ ಜನಗಳ ವಿಚಾರ. ಬಿಡದಿಯಲ್ಲಿ ಇರ್ತಕ್ಕಂಥ ಜನಗಳ ವಿಚಾರ ತಗೊಂಡಾಗ ಕಂಪೇರ್ ಟು 1.4 crores ಆಫ್ ಕನ್ನಡಿಗರ್ಸ್ ಯಾರು ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು, ಅವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಒಂದ್ ತಿಳ್ಕೊಳ್ಳಿ, 4 ಕೋಟಿಯಲ್ಲಿ ಎಲ್ಲರೂ ಕನ್ನಡಿಗರಲ್ಲ, ಒಂದ್ ತಿಳ್ಕೊಳ್ಳಿ, ಭಾರತೀಯರು. ನಾವು ಕರ್ನಾಟಕದವರು, ಕರ್ನಾಟಕದ ಮೂಲಕ ಭಾರತಾಂಬೆನ ಆರಾಧನೆ ಮಾಡ್ತಕ್ಕಂಥವ್ರು. ನಾವು ವಿಶ್ವಕ್ಕೆ ಆದರ್ಶವಾಗಿರ್ತಕ್ಕಂಥ ಕರ್ನಾಟಕ. ಇವತ್ತಿನ ದಿವಸ ನೀವು ಮಾತಾಡ್ತಾ ಇದೀರಲ್ಲ, ನಿಮ್ಮ ಪ್ರಶ್ನೆ ನಾನು ಕೇಳ್ತೀನಿ. ಬಿಡ್ರಿ, ಜಾಗ ತಗೋಬೇಡ್ರಿ, ಯಾವ ಟೌನ್ಶಿಪ್ ಮಾಡಬೇಡಿ ಅಂದ್ರೆ ಬೆಂಗಳೂರು ನರಕವಾಗಿ ಇರ್ಬಿಡ್ಬೇಕಾ? ಯಾರು ಬೆಂಗಳೂರಿನ ಪ್ರೀತಿ ಮಾಡ್ತಾರೋ ಈ ಕೊಂಕ ಮಾತುಗಳನ್ನ ಆಡಬಾರ್ದು ಅಂತಕ್ಕಂಥ ವಿಚಾರ ಹೇಳ್ತೀನಿ. ನೀವು ಇದರಲ್ಲಿ ರಾಜಕಾರಣ ಮಾಡಬಹುದು, ನೀವು ಅಂದ್ರೆ ಯಾರು ವಿರೋಧ ಮಾಡ್ತಾ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು. ನೀವು ಬೆಂಗಳೂರು ನಗರನ ಪ್ರೀತಿ ಮಾಡ್ತಕ್ಕಂಥವ್ರು, ಕನ್ನಡಿಗರನ್ನ ಪ್ರೀತಿ ಮಾಡ್ತಕ್ಕಂಥದ್ದು, ಕರ್ನಾಟಕನ ಪ್ರೀತಿ ಮಾಡೋದು, ಕರ್ನಾಟಕ ರೈತರನ್ನ ಪ್ರೀತಿ ಮಾಡಿದ್ರೆ ಅವರ ಅಳುವಳಿನ ಬಗ್ಗೆ ಚಿಂತನೆ ಮಾಡಿ. ನಾವು ನಿಮ್ಮೊಟ್ಟಿಗೆ ಇರ್ತೇವೆ. ಆದರೆ ಅಭಿವೃದ್ಧಿಗೇನೆ ವಿರೋಧ ಮಾಡ್ತಕ್ಕಂಥದ್ದು, ರೈತರನ್ನ ಕಿತ್ಕೊಂಡು ಅಭಿವೃದ್ಧಿ ಮಾಡಬೇಕು ಅನ್ನೋದ್ರಲ್ಲಿ ನಮ್ಗೆ ನಂಬಿಕೆ ಇಲ್ಲ. ರೈತರನ್ನ ಸಹಮತದೊಂದಿಗೆ ಮಾಡಬೇಕು ಅಂತಕ್ಕಂಥ ನಮ್ಮ ಇಷ್ಟ. ನಾವು ಸಹಮತ ಅದರಲ್ಲೇ ಮುಗಿಸ್ಬಿಡ್ತೀನಿ ಸೆಂಟೆನ್ಸ್ನ. ನಾವು ರೈತರನ್ನ ಸಹಮತ ತಗೊಂಡೇ ಮಾಡ್ತಕ್ಕಂಥದ್ದು, ರೈತರ ಪರವಾಗಿರ್ತಕ್ಕಂಥ ಆಡಳಿತವನ್ನೇ ಕೊಡ್ತೇವೆ. ನಗರೀಕರಣ ಮಾಡೋದ್ರ ಜೊತೆಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದ್ರ ಜೊತೆಗೆ ನಮ್ಮ ರಾಜ್ಯದ ಸಂಪನ್ಮೂಲಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋ ಜೊತೆಗೆ ಅಲ್ಲಿರ್ತಕ್ಕಂಥ ಬೆಂಗಳೂರಿನಲ್ಲಿರ್ತಕ್ಕಂಥ ನಾಗರಿಕರಿಗೆ ಏನು ಅಗರ್ಗ ಶ್ರೀಮಂತಿಕೆ ಬರ್ತಾ ಇದೆಯೋ ಅದನ್ನು ನಮ್ಮಲ್ಲಿರ್ತಕ್ಕಂಥ ಬಿಡದಿಯವರೆಗೂ ಕೊಡಬೇಕು ಅಂತಕ್ಕಂಥ ನಮಗೆ ಆಸೆ ಇದೆ. ಯಾಕೆ ಅಂತಂದರೆ, ಒಂದು ವೇಳೆ ನಾವು ಮಾಡದೇ ಇದ್ದರೆ, ಅದನ್ನು ನಾವು ಡೆವಲಪ್ ಮಾಡೋಕ್ಕೆ ಹೋಗಲಿಲ್ಲ ಅಂದರೆ ಪ್ರೈವೇಟ್ ಇನ್ವೆಸ್ಟರ್ಸ್ ಬರ್ತಾರೆ, ಪ್ರೈವೇಟ್ ಡೆವಲಪರ್ಸ್ ಬರ್ತಾರೆ. ಇವತ್ತು ನಿಮ್ಗೆ ಸತ್ಯ ಹೇಳಬೇಕಂದ್ರೆ 100 ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. 50 ಲಕ್ಷ ರೂಪಾಯಿ 60 ಲಕ್ಷ ರೂಪಾಯಿಗೆ ಫಲವತ್ತಾದ ಭೂಮಿನ ತಗೊಂಡು ಬಿಟ್ಟು ಕನ್ವರ್ಷನ್ ಮಾಡಿಕೊಂಡು ಅಪಾರ್ಟ್ಮೆಂಟ್ಗಳು, ಇಂಡಸ್ಟ್ರಿಯಲ್ ಲೇಔಟ್ಗಳ ಮಾಡ್ತಾ ಇರ್ತಕ್ಕಂಥದ್ದು ಅದೇ 500 ಎಕರೆಯಲ್ಲಿ ನಾನು ನಿಮಗೆ ಕೊಡ್ತೇನೆ. ಯಾಕೆ ತಪ್ಪು ಮಾಡಿದ ಉದಾಹರಣೆ ಕೊಟ್ಬಿಟ್ಟು ನಾವು ತಪ್ಪು ಮಾಡಿಲ್ಲ. ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ, ಆ ಜಾಗದಲ್ಲಿ ಪ್ರೈವೇಟ್ ಅವ್ರಿಗೆ ಲಾಭ ಮಾಡಿಕೊಡ್ಬೇಕು ಅಥವಾ ರಾಜ್ಯ ಸರ್ಕಾರ ಬೆಂಗಳೂರನ್ನ ಅದನ್ನ ಬೆಂಗಳೂರಿಗೆ ಸೇರಿಸ್ಕೊಂಡು ಅವ್ರನ್ನ ಉದ್ಧಾರಕ ಮಾಡಬೇಕು, ಯೋಚನೆ ಮಾಡ್ಬೇಕಲ್ಲ. ನಾವು ರಿಯಲ್ ಎಸ್ಟೇಟ್ ಅವರಿಗೆ ಅನ್ನುವಂಥದ್ದೇ ಹೆಚ್ಚು ಹೇಳ್ತೀನಿ ಕೇಳಿ. ನಾವು ಯಾವುದೇ ಕಾರಣಕ್ಕೂ ಪ್ರೈವೇಟ್ ರಿಯಲ್ ಎಸ್ಟೇಟ್ ಬ್ರೋಕರ್ಗಳಿಗೆ, ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ನಾವು ನಮ್ಮ ರೈತರ ಜಮೀನ ಬಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನಗರೀಕರಣ ಆಗಿದ್ದಾದ್ರೆ, ಒಂದು ವೇಳೆ ಬೆಂಗಳೂರಿಗೆ ಸರಿಸಮನಾಗಿ ಬಿಡದಿನ ಬೆಳೆಸಿದ್ದೆ ಆದರೆ, ಅಲ್ಲಿ IT ಸಿಟಿ ಬರೋದೇ ಆದರೆ, ಅಲ್ಲಿ AI ಸಿಟಿ ಬರೋದೇ ಆದರೆ, ಅಲ್ಲಿ ರಿಸರ್ಚ್ ಆಕ್ಟಿವಿಟೀಸ್ ನಡೆಯೋದೇ ಆದರೆ, ಅಲ್ಲಿ ಉದ್ಯೋಗಗಳು ಬರೋದೇ ಆದರೆ, ನಾವು ರೈತರ ಪರವಾಗಿ ನಿಂತುಕೊಳ್ತೀವಿ. ಅವನ ಅಭಿವೃದ್ಧಿ ಪರವಾಗಿ ಟೊಂಕ ಕಟ್ಟು ನಿಲ್ತದೆ. ಈ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಕೇಳಿ, ಹೈಯೆಸ್ಟ್ ಪರಿಹಾರ ದುಡ್ಡಿನಿಂದ ಕೊಡ್ಕೊಳ್ತಕ್ಕಂಥ ಪರಿಪಾಠ ನಮಗಿಲ್ಲ. ನಾವು ಅವರ ಹೃದಯವನ್ನು ಗೆಲ್ತೇವೆ, ನಾವು ಅವ್ರಿಗೋಸ್ಕರ ಅಭಿವೃದ್ಧಿನ ಮಾಡ್ತೇವೆ. ನಮ್ಮ ಬೆಂಗಳೂರಿಗಿಂತ ಉತ್ತಮವಾಗಿರ್ತಕ್ಕಂಥ ನಾಗರಿಕ ಜೀವನವನ್ನ ಬಿಡದಿ ನಗರದಲ್ಲಿರ್ತಕ್ಕ ರೈತರು ಪಡ್ಕೋಬೇಕು ಅಂತಕ್ಕಂಥ ಆಶಾಭಾವನೊಂದಿಗೆ DK ಶಿವಕುಮಾರ್ ಈ ಕೆಲಸವನ್ನ ಮಾಡ್ತಾರೆ. ಒಂದು ಸಲಹೆ ಪ್ರೀತಿಪೂರ್ವಕವಾಗಿ, ಸ್ನೇಹಪೂರ್ವಕವಾಗಿ ಎಷ್ಟು ಮಟ್ಟಕ್ಕೆ ಬೇಕಾದ್ರೂ ತಗೋಬಹುದು. ನೀವೇ ಹೇಳದಂತೆ 7,000 ಎಕರೆಗೆ ಜಾಗದ ವಿಸ್ತೀರ್ಣದಲ್ಲಿ ಒಂದಷ್ಟು ಜನ ನಮ್ಮವರೇ ಹಸಿರು ಬಿಟ್ಟು ಹೊರತುಪಡಿಸಿದ್ದಾರೆ ಅಂತ. ಈ ಹಸಿರು ಜಾಗದಲ್ಲಿ ಏನು ಗಲಾಟೆಗಳು ನಡೀತಾ ಇದಾವೋ ಅದನ್ನು ಹೊರತುಪಡಿಸಿ ನಾವು ತಗೋತೀವಿ ಅಂತ ಯಾಕೆ ಇನ್ನೂ ಮನಸ್ಸು ಮಾಡ್ತಾ ಇಲ್ಲ ಅಂತ. ಅದನ್ನು ಸೇರಿಸ್ಕೊಂಡು ಮಾಡ್ತೀವಿ. ಕಡಿಮೆ ಇದೆ ಅಲ್ಲ, ಈಗ ನೀವು ಹೇಳಿದ್ದು ಹಸಿರು ಕಡಿಮೆ ಇದೆ, ಆ ಜಾಗ ಬಿಟ್ಬಿಡಿ. ನನಗೆ ಇಷ್ಟ ಇಲ್ಲ ಕೊಡೋದು. ಅದು ಪ್ರೈವೇಟ್ನವ್ರ ಪಾಲಾಗ್ತದೆ, ಮೋಸ ಆಗ್ತದೆ ನಮ್ಮ ರೈತ. ಆಮೇಲೆ ಎಲ್ಲ ನನ್ನ ಇಷ್ಟದ ಪ್ರಕಾರ 2.5 ಕೋಟಿ ಬರೋ ಜಾಗದಲ್ಲಿ 60 ಲಕ್ಷ ರೂಪಾಯಿ ಕೊಟ್ಟುಬಿಟ್ಟು ತಗೊಂಡು ಹೋಗ್ತಕ್ಕಂಥ ನೋಡ್ಕೊಂಡು ರೈತರ ಮೇಲೆ ಚಪ್ಪಡಿ ಕಲ್ಲು ಎಳಿಬೇಕಾ? ಇಂಥ ಒಂದು ಕೆಲಸಗಳನ್ನ ಕುಮಾರಸ್ವಾಮಿ ಅವರು ಮಾಡಬಾರ್ದು. ರೈತರಿಗೆ ಮುಕ್ತವಾಗಿ ಬಿಡಿ. ನಿಮ್ಗೆ 2.5 ಕೋಟಿ ತಗೊಳ್ತಿರೋ ಇಲ್ಲ ಡೆವಲಪ್ಮೆಂಟ್ ತಗೊಳ್ತಿರೋ, ಆದರೆ ನಿಮ್ಮ ಅಭಿವೃದ್ಧಿ ಮುಖ್ಯ ಆಗಬೇಕು ಅಂತ ಹೋರಾಟ ಮಾಡಬೇಕು. ಆದರೆ ಈ ಚರ್ಚೆ ಆಗಬೇಕಾಗಿರ್ತಕ್ಕಂಥವ್ರು ನೀವು ಮುಂದೆ ಬಂದಿರೋದ್ರಿಂದ ಕುಮಾರಣ್ಣವರೇ, ನೀವು 5 ಜನ ಅಲ್ಲ 50 ಜನ ಕರ್ಕೊಬಂದು ಮುಖ್ಯಮಂತ್ರಿಗಳ ಜೊತೆಲಿ ನೀವು ಕೆಂಪೇಗೌಡರ ಜಯಂತಿ ದಿವಸ ಮಾಡೋದಲ್ಲ.
ನೀವು ನಿಮಗೆ ಕಷ್ಟ ಇರೋದಾದರೆ ಅವತ್ತು ಬರಲಿಕ್ಕಾಗಲ್ಲ ಅಂದರೆ ನಾನು ಇನ್ನೊಂದು ಡೇಟ್ ಕೊಡಿ ಅಂತ ಕೇಳ್ಬೋದಾಗಿದೆ ಹೊರತು ನೀವೇ ಅದನ್ನು ಡೇಟ್ ಫಿಕ್ಸ್ ಮಾಡಿಕೊಂಡು ನೀವೇ ಜಾಗ ಏನು ಇಡೀ ರಾಜ್ಯ ಸರ್ಕಾರ ಕುಮಾರಣ್ಣಂಗೆ ತಲೆಬಾಗಬೇಕು ಅಂತಕ್ಕಂಥ ಪ್ರಜಾತಂತ್ರ ನಂಬಿಕೆ ಇದೆನ್ರಿ? ರಾಜ್ಯ ಸರ್ಕಾರ ಒಂದು ನಿಮಿಷ ಸರ್, ಯಾವ ಆಧಾರದಲ್ಲಿ ಕುಮಾರಸ್ವಾಮಿ ಅವರು ಮಾಡಿದಾಗ ಇದೇ ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡಿದ್ರು, ಈಗ ಸರಿ ಹೋಗುತ್ತಲ್ಲ ಅದೇಂಗೆ? ಯಾವ ವಿರೋಧ ಮಾಡಿದ್ದು ನಾವು? ವಿರೋಧ ಮಾಡಿದ್ದು ಸದನದಲ್ಲೇ ವಿರೋಧ ಮಾಡಿದ್ದಾರೆ. 20 ವರ್ಷ ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತಾನೆ ವಿರೋಧ ಮಾಡಿದ್ದಾರೆ. ಕರೆಕ್ಟ್. ಅವತ್ತು ನಾವು ಹೇಳಿದ್ರೆ ನಮ್ಮನ್ನ ಯಾಕೆ ಬುಲ್ಡೋಸರ್ ಮಾಡಿದ್ರಿ ನೀವು? ಯಾಕೆ ನೋಟಿಫಿಕೇಶನ್ ಮಾಡಿದ್ರಿ? ಯಾವ ಕಾರಣಕ್ಕೆ ಮಾಡಿದ್ರೆ ಉತ್ತರ ಹೇಳಿ ನನಗೆ. ಕಾರಣ ಇರಬಹುದು 100. ಅವತ್ತು ಹೇಳ ನಮಗೆ 20 ವರ್ಷಗಳ ಹಿಂದೆ ನಾವು ವಿರೋಧ ಮಾಡಕ್ಕೆ ಅರ್ಥ ಆಯ್ತು. ಯಾಕಂತಂದ್ರೆ ಇಷ್ಟು ಸಮಸ್ಯೆ ಇರಲಿಲ್ಲ ಬೆಂಗಳೂರಲ್ಲಿ 20 years ಬ್ಯಾಕ್. ಇವತ್ತು 20 years ಅದು ಅವಶ್ಯಕತೆ ಇದೆ. ಅದಕ್ಕೆ ನಾನು ಅಭಿನಂದಿಸಲು ಕುಮಾರಣ್ಣ ಅಂದ್ರೆ ಬಹಳ ದೂರದೃಷ್ಟಿ ಇಟ್ಕೊಂಡು ಟೌನ್ಶಿಪ್ ಮಾಡೋದಲ್ಲಪ್ಪ. ಇದು ಕೇಳಿ ಹಸಿರಾಗಿ ಬೆಳೆದಿತ್ತು. ಹಂಗಾದ್ರೆ ನೀವು ಈಗಲೂ ಹೇಳ್ಬೋದು 2006ರಲ್ಲಿ ಇಲ್ಲದೆ ಇರೋ ಹಸಿರು ಈಗ ಹೆಂಗ್ ಬಂತು ಅಂತ ಕೇಳ್ಬೋದು. ಇಲ್ಲ 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 ಇಲ್ಲ, ಅವಾಗ್ಲೂ ರೈತರ ಮೇಲೆ ಒಂದ್ ನಿಮಿಷ, ಆಗ್ಲೂ ಕೂಡ ಹಸಿರಿತ್ತು. ಅದನ್ನ ಆವಾಗ ಸಮಸ್ಯೆ ಬೆಂಗಳೂರು ನಗರ ಸಮಸ್ಯೆ ಇವತ್ತು ಎಷ್ಟು ಇದೆಯೋ ಇಷ್ಟು ಸಮಸ್ಯೆ ಇರಲಿಲ್ಲ ಅವತ್ತಿನ ದಿವಸ. ನಾನು ಹೇಳ್ತಾ ಇದ್ದೀನಿ ಕೇಳಿ. ಇವಾಗ ನಾವು ಒಂದು ಎಕ್ಸಾಂಪಲ್ ಸ್ಟ್ಯಾಟಿಸ್ಟಿಕ್ ತೊಗೊಬಿಡೋಣ. ನಾನು ಯಾಕಂದರೆ BMTCಲಿ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ. ನಾನು ಬೆಂಗಳೂರು ನಗರದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ತೀನಿ. ನಾನು ಬೆಂಗಳೂರು ನಗರಲ್ಲಿ ಇರ್ತಕ್ಕಂಥ ಇವತ್ತಿಂದ 1 ಕೋಟಿ 10 ಲಕ್ಷಕ್ಕಿಂತ ಹೆಚ್ಚು ವಾಹನಗಳಿರೋ ಸಂದರ್ಭದಲ್ಲಿ 2020 ವರ್ಷಗಳಿಂದ ಎಷ್ಟಿತ್ತು ಹೇಳಿ? ಇಟ್ ವಾಸ್ ಓನ್ಲಿ 60 lakhs 70 lakhs ವೆಹಿಕಲ್ಸ್. ಸಮಸ್ಯೆ ಅವಾಗ ಕಡಿಮೆ ಇತ್ತು. ಈಗ ಒತ್ತಡ ಜಾಸ್ತಿ ಆಗಿದೆ. ಈಗ ಒತ್ತಡ ಜಾಸ್ತಿ ಜೊತೆಗೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ನನ್ನ ಪ್ರಶ್ನೆ ಇಷ್ಟೇ ಸರ್, ನಿಮ್ಮ ವಾಹನ ದಟ್ಟಣೆ ಜನದಟ್ಟಣೆ ಎಲ್ಲವೂ ಸರಿ ಇದೆ, ಆಗ್ಲೂ ರೈತನಿಗೆ ಕಷ್ಟ ಇತ್ತು. ಇಲ್ಲಿಂದ ಹೋದ್ರೆ ಆಗ್ಲೂ ಕಷ್ಟ ಇತ್ತು. ವಿರೋಧ ಮಾಡಿರ್ತಾನೆ. ವಿರೋಧ ಮಾಡಿದಾಗ ರೈತನಿಗೆ ಕಷ್ಟ ಇತ್ತು. ಈಗಲೂ ರೈತ ತಾನೇ ಕಷ್ಟ ಇದೆ ಅಂತ ಮುಂದೆ ಬಂದಿದ್ದಾನೆ. ಆಗ್ಲೇ ರೈತ ಮುಂದೆ ಬಂದಿರಲಿಲ್ಲ. ನಾನು ಹೇಳೋದು ಅದೇ ರೈತ ಈಗ ತಾನಾಗೆ ಮುಂದೆ ಬಂದಿದ್ದಾನೆ. ಅವತ್ತು ಪ್ರತಿಧ್ವನಿ ಆಗಿದ್ದು ಯಾರು? ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಇದೇ ಡಿ ಕೆ ಶಿವಕುಮಾರ್ ಅವರು ನಿಂತ್ಕೊಂಡು ನನ್ನ ರೈತರಿಗೆ ಕಷ್ಟ ಆಗತ್ತೆ ಅಂತ ಮಾತಾಡಿದ್ರು. ಅವರದ್ದೇ ಜಿಲ್ಲೆ. ಇವಾಗ ರೈತನೇ ಬಂದ್ಬಿಟ್ಟು ನನಗೆ ಕಷ್ಟ ಆಗ್ತಾ ಇದೆ ಅಂತ ಇದ್ದಾನೆ. ಇದೇ ಡಿ ಕೆ ಶಿವಕುಮಾರ್ ಅವರು ಅದರ ವಿರುದ್ಧವಾಗಿದ್ದಾರೆ. ಇದಕ್ಕೆ ನಿಮ್ಗೆ ಸತ್ಯ ಹೇಳ್ತೀನಿ ಕೇಳಿ. ನಿಮ್ಮ ನ್ಯೂಸ್ ಬೀಟಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಕೂಡ ಕುಮಾರಣ್ಣನ ಮಾತು ಜೊತೆಗೆ ಇಲ್ಲ. ರಾಜ್ಯ ಸರ್ಕಾರ ಜೊತೆಗೆ 80% ಕನ್ಸೆಂಟ್ ಕೊಟ್ಟಿದ್ದಾರೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳಿರ್ತಕ್ಕಂಥದ್ದನ್ನು ನಾನು ಇಲ್ಲಿ ನಿಮಗೆ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ಪ್ರಗತಿಪರವಾದ ಕೆಲಸ ಆದಾಗ 100ಕ್ಕೆ 100% ಯಾರೂ ಸಹಮತವನ್ನು ಕೊಡೋದಿಲ್ಲ. ಮೆಜಾರಿಟಿ ಆಫ್ ದ ಸಹಮತವನ್ನು ತೊಗೊಂಡು ಮಾಡಬೇಕಾಗ್ತದೆ. ಇವತ್ತು ಮೆಜಾರಿಟಿ ಸಹಮತ ಇದ್ದರೂ ಕೂಡ ನಮ್ಮ ಅಪೇಕ್ಷೆ ಇರತಕ್ಕಂಥದ್ದು ಕುಮಾರಸ್ವಾಮಿನೇ ಮುಂದೆ ಬರಲಿ. ಒಂದಂತೂ ಸ್ಪಷ್ಟ ಸರ್. ಇಲ್ಲ ಮುಗಿಸ್ಬಿಡಿ, ನನ್ನ ಪದವನ್ನು ಕಟ್ ಮಾಡಿಬಿಡಿ. ಕುಮಾರಸ್ವಾಮಿನೇ ಮುಂದೆ ಬರಲಿ. ನೀವೇ ಕ್ರೆಡಿಟ್ ತಗೊಳ್ಳಿ. ನೀವೇ ಮಾಡಿರ್ತಕ್ಕಂಥದ್ದು ನಿಮ್ಮ ಯೋಜನೆನೇ ಮಾಡ್ಕೊಳ್ಳಿ. ಆದರೆ ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸಬಾರ್ದು. ಅವ್ರದ್ದು ಏನೇ ವಿಚಾರಧಾರೆಗಳಿದ್ರೆ ನೀವು ತಗೊಬನ್ನಿ, ರೈತರು ಬರಲಿ. ನಾವು ಮುಕ್ತ ಮನಸ್ಸಿಂದ ಚರ್ಚೆ ಮಾಡ್ತೇವೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚರ್ಚೆಯಿಂದ ಮಾತ್ರ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ವಾದ ಏನು ಗೊತ್ತಾ ಸರ್? ಈ ಕೇಳಿ ಹೇಳ್ಬಿಡ್ತೀನಿ. ನಮ್ಮ ವಾದ ಹೇಳ್ಬಿಡ್ತೀನಿ. ಡಿ ಕೆ ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರ ತಿಕ್ಕಾಟ ಆಗಬಾರ್ದು. ಇದು ರೈತನಿಗೆ ನ್ಯಾಯ ಕೊಡಿಸುವಂತ ಹೋರಾಟದ ಧ್ವನಿ ಆಗಬೇಕೆ. ನಾನು ಮಾತಾಡಿದ ತಾತ್ಪರ್ಯ ಏನಿದೆ ಅಂದ್ರೆ ಕೇವಲ ಕುಮಾರಸ್ವಾಮಿ ಅವರೇ ನೀವು ಬನ್ನಿ, ಡಿ ಕೆ ಶಿವಕುಮಾರ್ ಅವರೇ ಅಲ್ಲ ನೀವು ಹೇಳಿದ್ದು ಅನ್ನೋದಲ್ಲ, ಇವತ್ತಿನ ದಿನಮಾನದಲ್ಲಿ ನಡೀತಾ ಇರುವಂತದ್ದು. ಅದಕ್ಕೆ ರೈತರಿಗೆ ನಾನು ಮನವಿ ಮಾಡ್ತೇನೆ, ಈ ರಾಜಕೀಯ ವಿಚಾರಧಾರೆಯಲ್ಲಿ ನೀವು ಬಲಿಪಶು ಆಗಬೇಡ್ರಿ. ಕುಮಾರಣ್ಣವರು ಮಾಡ್ತಾ ಇರ್ತಕ್ಕಂಥ ಸಂಪೂರ್ಣ ರಾಜಕಾರಣವೇ ಹೊರತು ನಿಮ್ಮ ಪರವಾಗಿರ್ತಕ್ಕಂಥ ತೀರ್ಮಾನಗಳಲ್ಲ. ಸರಿ, ನೀವು ಬಂದು ನಮ್ಮ ಹೋರಾಟದಲ್ಲಿ ಭಾಗಿಯಾಗಿ ಅಲ್ಲಿ ಕೇಳಿ. ನನ್ನ ರೈತರ ಜೊತೆ ನಾನೇನು ಹೇಳ್ತಾ ಇದ್ದೆ ಅಂದರೆ, ಕುಮಾರಸ್ವಾಮಿ ಅವ್ರು ಟೈಮ್ ಕೊಟ್ಟಂಗೆ ನಿಮಗೂ ಟೈಮ್ ಕೊಡ್ತೇವೆ. ನೀವೆಲ್ಲ ಒಂದು 4 ಜನ ಲೀಡರ್ಸು ರೈತರು ಒಂದು ಮುಖ್ಯಮಂತ್ರಿನ ಕೇಳಿದ್ರೆ ಮುಕ್ತವಾದ ಚರ್ಚೆ ಮಾಡಿ. ಯಾವ ಒಂದು ದಿನನೂ ಈ ಮಾತುಕತೆ ಆಗಿರ್ಲಿಲ್ಲ. ಇದು ಆಯ್ತು ಅಂತಂದ್ರೆ ಈಗೇನು ನಿಮ್ಮ ಬಾಯಿಂದ ಬರ್ತಾ ಇದೆ, ಇದೇನಾದ್ರೂ ಬಂತು ಅಂತಂದ್ರೆ ನಾವು ಇವಾಗ ಹೇಳ್ತಾ ಇದ್ದೀನಿ ಕೇಳಿ. ಅಧಿಕೃತವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ನಾವು ಮುಕ್ತ ಮನಸ್ಸಿನಿಂದ ರೈತರ ಸಮಸ್ಯೆನ ಆಲಿಸಲಿಕ್ಕೆ ತಯಾರಿದ್ದೇವೆ. ನೀವು ರಾಜಕೀಯವನ್ನು ಬದಿಗೊತ್ತಿ ರಾಜಕೀಯ ತೆವಲಿಗೋಸ್ಕರ ನಿಮ್ಮನ್ನು ದಿಕ್ತಪ್ಪಿಸೋರನ್ನ ಧಿಕ್ಕರಿಸಿ ನೀವು ನೇರವಾಗಿ ಸಂಪರ್ಕ ಇಟ್ಟು ಮುಖ್ಯಮಂತ್ರಿಗಳ ಚರ್ಚೆ ಮಾಡಿದ್ದೆ ಆದರೆ ಇವಾಗ ನಮ್ಮ ಪರಿಕಲ್ಪನೆ ಏನಿದೆ ನಿಮ್ಮನ್ನ ಅರ್ಥ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ನಿಮ್ಮ ಸಂಕಷ್ಟವನ್ನು ಅರ್ಥಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಮಗೆ ಇದುವರೆಗೂ ಬರ್ತಿರೋ ಮಾಹಿತಿ ಪ್ರಕಾರ, ನಾನು ತಿಳ್ಕೊಂಡಿರೋ ಮಾಹಿತಿ ಪ್ರಕಾರ, ಮಾಧ್ಯಮದಲ್ಲಿ ಬಂದಿರೋ ಪ್ರಕಾರ, ಆಫೀಸರ್ಸ್ ಹೇಳಿರೋ ಪ್ರಕಾರ 80% ಜನ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ, ಸಹಮತವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಅದು 500 ಎಕರೆಗೆ ಸೇರಿ ಹೇಳ್ತಿದ್ದೀರಾ ಅಥವಾ 7,000 ಎಕರೆಗೆ ಸೇರಿಸಿ ಹೇಳ್ತಿದ್ದೀರಾ? ಈಗ 500 ವಿಚಾರದಲ್ಲಿ ವಿಚಾರ ಯಾವಾಗಲೂ ನಾವು ಒಂದು ಯೋಜನೆ ಪರಿಪೂರ್ಣವಾಗಿ ಮಾಡ್ತೀವಿ.
ಈಗ ಇದು ಇಟ್ ಇಸ್ ದ ಸ್ಟಾರ್ಟ್. ಓಕೆ. ಅದು ಒಳ್ಳೆತನಕ್ಕೆ ಇರಬೇಕು. ಕೊನೆಗೆ ಹೇಳ ನಮಗೆ ಸರ್ಕಾರಕ್ಕೆ ಎಷ್ಟೇ ಬೆನಿಫಿಟ್ ಆಗಲಿ, ಎಷ್ಟೇ ರಿಸೋರ್ಸಸ್ ಬರಲಿ, ಆದರೆ ಕಟ್ಟಕಡೆಯ ನಾಗರಿಕರಾಗಿರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮ ರಾಜ್ಯ ಸರ್ಕಾರದ ತೀರ್ಮಾನ. ಸರ್ 7,000 ಎಕರೆಗೆ ಹೋಗ್ತಿರ್ಬೇಕಾದ್ರೆ ನಾನು 500 ಎಕರೆನ ತ್ವರಿತವಾಗಿ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇಲ್ವಾ? ಬೇಗ ಆಗಿಲ್ವಾ? ತೀವ್ರಕ್ಕೆ ತಗೋತಾ ಇಲ್ವಾ? ಸಂಕಷ್ಟಕ್ಕೆ ಬೀಳ್ತಾ ಇಲ್ವಾ ಸರ್? ಇಲ್ಲ, ಇಟ್ಸ್ ಬಿಗಿನಿಂಗ್ ವಾಟ್ ವಿ ಆರ್ ಡೂಯಿಂಗ್. ಬಟ್ ಅಲ್ಲಿ ಪರಿಕಲ್ಪನೆ ಇಟ್ಟಿರೋದು ನೀವು ಯೋಚನೆ ಮಾಡಿ ನೋಡಿ. ಇಡೀ ಭಾರತ ದೇಶಕ್ಕೆ ಮೊಟ್ಟ ಮೊದಲ AICTನ ಮಾಡ್ತಾ ಇದ್ದೀವಿ. ಸಂತೋಷ. ಇಲ್ಕಳಿ, ಆ ಸಂತೋಷದ ಎಲ್ಲಿ ಮಾಡ್ತಾ ಇದ್ದೀರಿ? ನಾವು ಬಿಡದಿಯಲ್ಲಿ ಮಾತ್ರ ಬೆಂಗಳೂರು ಹತ್ರ, ಬೆಂಗಳೂರು ನಗರದಲ್ಲಿ ಇದ್ದೀವಿ, ಬೆಂಗಳೂರಲ್ಲೇ ಮಾಡ್ಬಿಡ್ತಾ ಇದ್ದೀವಿ ನಾವು. ದೇವನಹಳ್ಳಿಗೆ ಇನ್ನೊಂದು ಅವಕಾಶ ಇತ್ತು ಅಂತಾರೆ, ಉಪನಗರಗಳನ್ನ ಬೇರೆ ಬೇರೆ ಕಡೆ. ಈ ಒಂದು ನಿಮಿಷ ಕೇಳಿ. ಈಗ ನಾವು ಡಾಟಾ ಸೆಂಟರ್ಸ್ನ ಮಾಡ್ಬೇಕಾಗ್ತದೆ. ಕೇವಲ AI ಸೆಂಟರ್ ಮಾತ್ರ ಅಲ್ಲ, ಡಾಟಾ ಸೆಂಟರ್ಸ್ನ ಮಾಡಬೇಕಾಗ್ತದೆ, ಸೆಮಿ ಕಂಡಕ್ಟರ್ಸ್ನ ತರಬೇಕಾಗ್ತದೆ, ತುಂಬ ಟೆಕ್ನಾಲಜಿ ತರಬೇಕಾಗ್ತದೆ. ಎಲ್ಲವೂ ಬಿಡದಿಯಲ್ಲೇ ಹಾಕೋಕ್ಕಾಗಲ್ಲ. ನಾವು ಬಿಡದಿಯಲ್ಲೂ ಮಾಡ್ತೀವಿ, ಬೆಂಗಳೂರು ಸುತ್ತಮುತ್ತ ಎಲ್ಲರೂ ಅಭಿವೃದ್ಧಿ ಮಾಡಿಸ್ತೀವಿ, ಉದ್ಯೋಗಗಳ ಸೃಷ್ಟಿ ಮಾಡಬೇಕು. ಯಾವ ಕಾರಣ ಕೇಳಲ್ಲ ನಿಮಗೆ? 45 ವರ್ಷಗಳಿಂದ ಇವತ್ತು ನೀವು ಸ್ಟ್ಯಾಟಿಸ್ಟಿಕ್ ನೋಡಿದ್ರೆ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ ಇಂಡಿಯಾ. ಅದನ್ನು ನಾವು ಅದಕ್ಕೊಂದು ಅಡ್ರೆಸ್ ಮಾಡದೇ ಇದ್ದರೆ ಯಾವ ಸರ್ಕಾರವೂ ಕೂಡ ನಡೆಸಿ ಅರ್ಥನೇ ಬರೋದಿಲ್ಲ. ನಾವು 2014ರಲ್ಲಿ ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟುಕೊಟ್ಟ ಸಂದರ್ಭದಲ್ಲಿ 53 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು 218 ಲಕ್ಷ ಕೋಟಿಗಳಷ್ಟು ಒಂದು ಕಡೆ ಸಾಲ ಮಾಡಿದಿರಿ. ನಾವು ಇನ್ಫ್ರಾಸ್ಟ್ರಕ್ಚರ್ಗೆ ಸಾಲ ಮಾಡಿದ್ವಿ ಅಂತ ಹೇಳ್ತೀರಿ. ಯಾವ ಭೂಮಿ ತಗೊಂಡು ಇನ್ಫ್ರಾಸ್ಟ್ರಕ್ಚರ್ ಮಾಡಿದಿರಿ ನೀವು? ಎಲ್ಲ BJP ಅವ್ರದ್ದು ಮತ್ತು ಮಾನ್ಯ ಪ್ರೈಮ್ ಮಿನಿಸ್ಟರ್ದು ಪ್ರಾಪರ್ಟಿಗಳಿತ್ತಾ? ಅದೇ ರೈತರ ಸಮೀಸೆ ತಗೊಂಡಿದ್ದೀರಿ. ಅಲ್ಲಿ ಅಷ್ಟು ಮಾಡಿದ್ರಲ್ಲ, ಉದ್ಯೋಗಗಳು ಸೃಷ್ಟಿ ಆಗಲಿಲ್ಲ. ಯಾರೋ 5 ಕುಟುಂಬಗಳು, ದೊಡ್ಡ ದೊಡ್ಡ ಫ್ಯಾಮಿಲಿಗಳ ಬಗ್ಗೆ ಹೇಳ್ತಾರಲ್ಲ ಯಾವಾಗ್ಲೂ, ಏರ್ಪೋರ್ಟ್ಗಳು ಕೊಟ್ಟಿದ್ದೀರಿ, ದೊಡ್ಡ ದೊಡ್ಡ ಜಾಗಗಳು ಕೊಟ್ಟಿದ್ದೀರಿ, ಮೈನಿಂಗ್ಸ್ ಕೊಟ್ಟಿದ್ದೀರಿ, ಪೆಟ್ರೋಲಿಯಂ ಕೊಟ್ಟಿದ್ದೀರಿ, ಎಲ್ಲ ಕೊಟ್ಟಿದ್ದೀರಲ್ಲ. ತಪ್ಪಲ್ವ ಸರ್? ನೀವು ರೈತರ ಮೇಲೆ ಪ್ರಾರಂಭ ಮಾಡಿದಿರಿ, ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ. ನಾನೇನು ಹೇಳ್ತೀನಿ ಅಂದರೆ 5 ಕುಟುಂಬಗಳು 6 ಕುಟುಂಬಗಳನ್ನ ಉದ್ಧಾರಕ ಮಾಡಲಿಕ್ಕೆ ದೇಶವನ್ನು ಅಡ ಇಟ್ಬಿಟ್ರಲ್ಲ ಸ್ವಾಮಿ. 218 ಲಕ್ಷ ಕೋಟಿಗಳಷ್ಟು ನಿಮ್ಮ ತಲೆ ಮೇಲೆ ನಮ್ಮ ತಲೆ ಮೇಲೆ ಸಾಲ ಮಾಡಿರ್ತಕ್ಕಂಥದ್ದು. ಅದನ್ನು ಪರಿಹಾರ ಮಾಡಬೇಕು ಅಂದರೆ, ನಾವು ಅದನ್ನು ತೀರಿಸ್ಬೇಕು ಅಂತಂದರೆ ನಾವು ಇನ್ವೆಸ್ಟ್ಮೆಂಟ್ ತರಬೇಕು, ರಿಸೋರ್ಸ್ ಡೆವಲಪ್ ಮಾಡಬೇಕು, ರೈತರನ್ನ ಉದ್ಧಾರಕ ಮಾಡಬೇಕು, ರೈತರಿಗೆ ಉದ್ಯೋಗ ಕೊಡಬೇಕು, ರೈತರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಉನ್ನತವಾದ ಶಿಕ್ಷಣವನ್ನು ಕೊಡಬೇಕು, ಆಧುನಿಕವಾದ ಶಿಕ್ಷಣವನ್ನು ಕೊಡಬೇಕು. ಈ ಭಾರತದಲ್ಲಿ ಮಾದರಿಯಾಗಿರ್ತಕ್ಕಂಥ ಬೆಂಗಳೂರು ನಗರವನ್ನು ಕಟ್ಟಬೇಕು. ಬೆಂಗಳೂರಿನ ಮುಂದಕ್ಕೂ ಕೂಡ ಪರಿಹಾರ ಕೊಂಡ್ಕೋಬೇಕಾದ್ರೆ ಬಿಡದಿ ಒಂದೇ ಪರಿಹಾರ ಅಲ್ಲ, ಸುತ್ತಮುತ್ತಲಿರ್ತಕ್ಕಂಥ ಹಲವಾರು ಡೆವಲಪ್ಮೆಂಟ್ಗಳಾಗಬೇಕಾಗ್ತದೆ. ಆದರೆ AICT ಇನ್ ಇಂಡಿಯಾ ಬೆಂಗಳೂರಲ್ಲಿ ಫಸ್ಟ್ ಬಂದಿದ್ದೆ ಆದರೆ, ಬಿಡದಿಯಲ್ಲಿ ಬಂದಿದ್ದರೆ ಇಟ್ಸ್ ಎ ಪ್ರೈಡ್ ಫಾರ್ ಬೆಂಗಳೂರು ಆ್ಯಂಡ್ ಬಿಡದಿ ಅನ್ನೋ ಮಾತ್ರ ಹೇಳ್ತೀನಿ. ಆದರೆ ಡೆವಲಪ್ಡ್ ಜಾಗ ತಗೊಂಡಿದ್ದಾದರೆ ಇವತ್ತು ನಾನು ಹೇಳ್ತೀನಿ ಕೇಳಿ. ನೀವು ವರ್ತೂರು ಕಡೆ ತಗೊಂಡು ನೋಡಿ. ವರ್ತೂರು ಕಡೆ ಮಹದೇವಪುರ ಕಡೆ ಎಲ್ಲ ಹೋದಾಗ ಮೊದಲು ಭೂಮಿಗೆ 30 ಲಕ್ಷ 40 ಲಕ್ಷ ಇತ್ತು. ಇವತ್ತು ಒಂದು ಎಕರೆಗೆ ಎಷ್ಟು ಗೊತ್ತಾ? ಅದು 60 ಕೋಟಿ 50 ಕೋಟಿ. ಯಾಕೆ ಬಂತು ಗೊತ್ತೇನೋ? ಬಿಕಾಸ್ ಆಫ್ ಡೆವಲಪ್ಮೆಂಟ್. ನಿಮ್ಮ ಜಾಗಕ್ಕೂ ಬೆಲೆ ಬರ್ತದೆ. ಅದನ್ನೇ ಶಿವಕುಮಾರ್ ಅವರು ಹೇಳಿದ್ದು, ನೀವು ಜಾಗವನ್ನು ಉಳಿಸ್ಕೊಳ್ಳಿ, ಸ್ವಲ್ಪ ಡೆವಲಪ್ಮೆಂಟ್ಗೆ ಅವಕಾಶ ಕೊಡಿ, ನೀವು 50% ಉಳಿಸ್ಕೊಳ್ಳಿ. ಈಗ 100 ಎಕರೆ ಜಮೀನು ಇತ್ತು ತಿಳ್ಕೊಳ್ಳಿ, ಅದ್ರಲ್ಲಿ 100 ಜನ ರೈತರಿದ್ದರೆ 50 ಎಕರೆಲಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ, ಮಿಕ್ಕಿದ್ದು ನಿಮ್ಮ 50 ಕೊಟ್ಟಾಗ ನಿಮ್ಮ ಭೂಮಿಗೆ ಕೃಷಿ ಮಾಡಕ್ಕೆ ಬಿಡ್ತೀರಿ. ನಿಮ್ಮ 50 ಎಕರೆ ಏನು ಉಳಿಸ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿರೋ ಜಾಗ ಅಲ್ಲ, ಲೇಔಟ್ ಮಾಡಿ ಕೊಟ್ಬಿಡ್ತೀರಿ ನೀವು. ನಾವು ಲೇಔಟ್ ಮಾಡಿ ಕೊಡೋದಲ್ಲ, ಅದು ನಿಮಗೆ ಬಿಟ್ಟಿರ್ತೀವಿ. ಯು ಹ್ಯಾವ್ ಟು ಡೂ ವಾಟ್ ಹ್ಯಾಸ್ ಟು ಬಿ ಡನ್. ಡೆವಲಪ್ಡ್ ಮಾಡಿ 50% ಕೊಡ್ತೀನಿ ಅಂತ ಹೇಳಿದ್ರಿ. ಹೇಳ್ತೀನಿ ಕೇಳಿ. ನಿಮ್ಗೆ 10 ರೂಪಾಯಿ ನಿಮಗೆ ಅಲ್ಲಿ ಕೃಷಿಯಲ್ಲಿ ಬರೋ ಜಾಗದಲ್ಲಿ 1000 ರೂಪಾಯಿ ಬಂದರೆ ನಿನ್ನ ಜೀವನಕ್ಕೆ ಹಸನಾಗಲ್ವಾ ಸರ್? ನನಗೆ ಕೃಷಿಯೇ ಪ್ರಮುಖವಾದ ಅಸ್ತ್ರ ಅಂತ ಅಂದ್ಕೊಂಡಿದ್ದೆ. ಹೌದು ಸ್ವಾಮಿ. ನಮ್ಮ ನಗರದ ವಾಸಿಗಳು ಕೂಡ ನಾನು ಕೃಷಿ ಮಾಡ್ತೀನಿ ಅಂತ ಹೊರಗಡೆ ನಾನು ಇಲ್ಲ ಅಂತ ಹೇಳಿಲ್ಲ. ಈ ದೇಶವೇ ಕೃಷಿ ಆಧಾರಿತ. ಅನ್ನದಾತನೇ ದೇವ್ರು, ನಮಗೆ ರೈತನೇ ನಮ್ಗೆ ದೇವ. ಹೌದು, ದೇವ್ರ ಮಾತಿಗೆ ಬೆಲೆ ಇಲ್ಲ. ಸಂವಿಧಾನಕ್ಕೆ ಅಂಬೇಡ್ಕರ್ನ ನಾವು ಹೇಗೆ ದೇವರಂಗೆ ನೋಡ್ತೀವೋ, ರೈತ ನಮ್ಮ ಅನ್ನ ತಿನ್ಬೇಕಂತ ತಿಳ್ಕೋಬೇಕಾಗ್ತದೆ. ಆ ಪರಿಜ್ಞಾನ ಕಾಂಗ್ರೆಸ್ ಅವ್ರಿಗಿದೆ. ಆದರೆ ಕೆಲವು ಜನಕ್ಕೆ ರೈತರೇ ರಾಜಕೀಯ ವಸ್ತು ಆಗ್ಬಿಟ್ಟಿದೆ. ಸರಿ ಸರ್, ಒಂದು ವರ್ಗ ರೈತರು ಕುಮಾರಸ್ವಾಮಿ ಅವ್ರ ಪರವಾಗಿ ನಿಂತ್ಕೊಂಡು ಇದು ನಾನು ಆಯ್ತು ಸರ್, ಇದನ್ನ ಮುಗಿಸ್ಬಿಡೋಣ, ಯಾಕಂದ್ರೆ ಇದು ಮುಂದಕ್ಕೆ ಹೋಗ್ಬಿಡುತ್ತೆ. ತುಂಬಾ ಕೊನೆಗೊಂದೇ ಮಾತು ಹೇಳ್ತೀನಿ. ಇಲ್ಲ ಮುಗಿಸುವುದೇ ಆದ್ರೆ ಎಸ್, ಬಿಡದಿಯ ರೈತರು ರಾಜ್ಯ ಸರ್ಕಾರ ಜೊತೆಲಿ ನೀವು ದಯವಿಟ್ಟು ಸಂವಾದನ ಮಾಡಿ. ಎಸ್, ನಾವು ಹೇಳಿದ್ದಲ್ಲ ಒಪ್ಕೊಳ್ಳಿ ಅಂತ ಹೇಳೋದಿಲ್ಲ. ಬಿಡದಿಯ ರೈತರು ಮೊದಲಿಗೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಅಥವಾ DK ಶಿವಕುಮಾರ್ ಅನ್ನೋ ಕಾನ್ಸೆಪ್ಟಿಂದ ಈಚೆ ಬಂದು ನಾವು ರೈತರು ಸಂವಾದ ಮಾಡಿ, ನಮಗೆ ಬೇಕಾಗಿದೆ ರೈತರಿಗೆ, ನಾವು ಕೃಷಿನ ಬಿಡೋದಕ್ಕೆ ತಯಾರಿಲ್ಲ, ನಮಗೆ ನಗರ ಬೇಡ ಅನ್ನೋ ಕಾನ್ಸೆಪ್ಟ್ ಇದ್ರೆ ಸರ್ಕಾರದ ಮುಂದೆ ತಂದು ನಿಂತ್ಕೊಳ್ಳೋದು ಒಳ್ಳೇದು. ನೀವೆಲ್ಲೋ ಸಭೆಯಲ್ಲಿ ಮಾತಾಡ್ಬಿಟ್ರೆ ನಾವು ಇದನ್ನ ರಾಜಕೀಯಗೊಳಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಮುಕ್ತವಾದ ಅವಕಾಶವನ್ನು ಕೊಡ್ತೇವೆ. ಅದು ನಾವು ಕೊಡ್ತಕ್ಕಂಥ ಒಂದು ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇಲ್ಲ ಈಗಲೂ ಕೂಡ.
ನಿಮ್ಮ ಸರ್ಕಾರಕ್ಕೆ 471-72 ದಿನದಿಂದ ನಾನು ಹೋರಾಟಕ್ಕೆ ಕೂತ್ಕೊಂಡಿದ್ದೀನಿ. ನಾನು ಅಂದರೆ ನನ್ನ ರೈತರು ಅನ್ನೋ ತಂಡ ಕೂತ್ಕೊಂಡಿದ್ದೀವಿ. ಆವಾಗ ಕುಮಾರಸ್ವಾಮಿ ಬಂದಿರಲಿಲ್ಲ, ಆವಾಗಿನ್ನೂ ರಾಜಕೀಯಕ್ಕೆ ಏನೂ ಎಂಟ್ರಿ ತೊಗೊಂಡಿರಲಿಲ್ಲ. ಯಾರೋ ನನ್ನ ಪರವಾಗಿ ಬಂದು ನಿಂತಿದ್ದಕ್ಕೋಸ್ಕರ ಇವತ್ತು ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಆಗಿದೆ. ಆದರೆ ನೀವು ಅವತ್ತಿಗೆ ನಮ್ಮನ್ನು ಗಣನೆಗೆ ತಗೊಂಡಿಲ್ಲ. 23ರಿಂದ ನೀವೇ ಇದ್ದೀರಿ, 18ರಿಂದ ನೀವೇ ಇದ್ದೀರಿ. ನಿಮಗೆ ಆಯಿತು, 18ರಿಂದ ಅಲ್ಲ 23ರಿಂದ ನಾವಿದ್ದೀವಿ. ಅದೇ 23ರಿಂದ 23 ನಾವಿದ್ದೀವಲ್ಲ. ನೀವು 400 ದಿನ ಕೂತಿದ್ದೀರಲ್ಲ, 4 ಜನ ಬಂದ್ಬಿಟ್ಟು ನಮ್ಮ ರೈತರ ಹತ್ರ, ಮುಖ್ಯಮಂತ್ರಿಗಳ ಹತ್ರ, ಸಿದ್ದರಾಮಯ್ಯನ ಹತ್ರ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಬರಬೇಡ ಅಂತ ಹೇಳಿದ್ವಾ? ಬರೋದಕ್ಕೆಲ್ಲ ಅವಕಾಶ ಇದೆ. ಯಾರು ಹೇಳಿದ್ ನಿಮಗೆ? ನಾನು ಕೂತ್ಕೊಂಡಿದ್ದೀನಿ, ನಾನು ಹೋರಾಟಕ್ಕೆ ನಿಂತ್ಕೊಂಡಿದ್ದೀನಿ. ನನ್ನ ಪ್ಲೇಸಿಗೆ, ರೈತನ ಪ್ಲೇಸಿಗೆ ಸರ್ಕಾರ ಹೋಗ್ಬೇಕೇ ಬಿಟ್ರೆ ಸರ್ಕಾರದ ಹತ್ರ ಒಂದು ಮನವಿ ಮಾಡಿ ಅಂತ ಹೇಳುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನಿದ್ದಲ್ಲಿಗೆ ಸರ್ಕಾರ ಬರಬೇಕು. ನಾನಿಲ್ಲ ಅಂತ ಹೇಳಿಲ್ಲ, ಅದನ್ನು ಕೂಡ ಒಪ್ತೇನೆ. ಎಸ್, ಆದರೆ ನಿನ್ನ ಪ್ರಯತ್ನಗಳು ಯಾವ ರೀತಿ ಇರಬೇಕಂದ್ರೆ, ನಾನು ನ್ಯಾಯ ಕೊಡಿಸ್ಬೇಕು ನನ್ನ ರೈತರಿಗೆ ಅಂತ ಇರಬೇಕಾದ್ರೆ ಮುಕ್ತ ಮನಸ್ಸಿನಿಂದಾಗಿ ಮುಖ್ಯಮಂತ್ರಿಗಳು ಒಂದು ಆರ್ಡಿನರಿ ಡಿ ಸಿ ಹತ್ರ ಕೂತ್ಕೊಂಡು ಮಾತಾಡಿದ್ರೆ, ಆಗ ಡಿ ಸಿ ಎಮ್ ಆಗಿದ್ದರು, ಅವರೇ ಬರ್ತಾರೆ, ಕೂತ್ಕೊಳ್ತಾರೆ, ಮಾತಾಡ್ತಾರೆ. ನೀವ್ಯಾಕೆ ಬರಬೇಕು? ನಾವೇ ಬರ್ತೀವಿ ಅಲ್ಲಿಗೆ. ಸರ್ಕಾರ ಮನೆ ಬಾಗಿಲಿಗೆ ಅಂತ ಸರಿ, ಈಗ ಬಂದಿದ್ದೀರಿ. ಈಗಲೂ ಕೂಡ ಎಲ್ಲಿ ಬರ್ತಾ ಇದ್ದೀರಿ? ಈಗಲೂ ಹೋರಾಟದ ಅಲ್ಲೇ ಇದ್ದಾರೆ. ನನ್ನ ಸ್ಥಳ, ನಾನು ಎಲ್ಲಿ ಜಾಗ ಕಳ್ಕೊತಾ ಇದ್ದೀನೋ ಅಲ್ಲೇ ಇದ್ದೀನಿ. ಅಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ಕುಮಾರಣ್ಣ ಹತ್ರ ಇದ್ದಾರೆ ಅಂತ ನಾನು ಹೇಳೋದಿಲ್ಲ. ಓಕೆ, ಕೆಲವು ಜನ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ರೈತರ ಪರ ನಿಂತಿರೋರಿದ್ದಾರೆ. ರೈತರ ಸಂಘದ ಹೋರಾಟಗಾರರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ನನ್ನ ಸ್ನೇಹಿತರಿದ್ದಾರೆ. ಹೌದು, ನಾನು ಅವ್ರ ಬಗ್ಗೆ ಅತ್ಯಂತ ಗೌರವ ಇಟ್ಟು, ಅವ್ರು ಯಾರು ಕೂಡ ಅಸಹಾಯಕರಲ್ಲ. ಆ ಹೋರಾಟ ಮಾಡೋ ರೈತರು ಇದ್ದಾರಲ್ಲ, ದೇ ಹ್ಯಾವ್ ತಾಕತ್. ಮುಖ್ಯಮಂತ್ರಿ ತರ ಮಾತಾಡೋ ತಾಕತ್ತಿದೆ ಅವರಿಗೆ, ನನಗೆ ಗೊತ್ತಿದೆ. ದೇ ಆರ್ ಗುಡ್ ಲೀಡರ್ಸ್. ನೀವು ರೈತರಿಗೆ ನ್ಯಾಯ ಕೊಡಿಸೋಕ್ಕೆ ಸಂವಾದವನ್ನು ಮಾಡಿ. ನಾವೆಲ್ಲ ಶಾಸಕರು ನಿಮ್ಮ ಜೊತೆಗೆ ಇರ್ತೇವೆ. ನಿಮಗೆ ಅನ್ಯಾಯ ಆಗೋದಕ್ಕೆ ನಾವು ಸರ್ಕಾರ ಬಿಡೋದಿಲ್ಲ ಅಂತ ಹೇಳಿದ ಮೇಲೆ ನೀವು ಅದನ್ನು ಉಪಯೋಗಿಸ್ಕೋಬೇಕೇ ಹೊರತು ಪ್ರತಿಷ್ಠೆ ಮಾಡ್ಕೋಬಾರ್ದು. ರಾಜ್ಯ ಸರ್ಕಾರ ಪ್ರತಿಷ್ಠೆ ಮಾಡ್ಕೊಳ್ಳೋಂಗಿಲ್ಲ, ರೈತರು ಪ್ರತಿಷ್ಠೆ ಮಾಡ್ಕೊಳ್ಳಿಲ್ಲ. ಅದು ರಾಜಕೀಯಕ್ಕೆ ನೀವು ಉಪಯೋಗಿಸಿಗೆ ಆದರೆ ರಾಜ್ಯ ಸರ್ಕಾರ ಸುಮ್ಮನೆ ಕೊಡುವುದಿಲ್ಲ. ರಾಜ್ಯ ಸರ್ಕಾರ ತನ್ನ ಕೆಲಸವನ್ನು ಮಾಡ್ತದೆ, ರೈತರ ಪರವಾಗಿ ಮಾಡ್ತದೆ, ಅಭಿವೃದ್ಧಿಗೆ ಟೊಂಕ ಕಟ್ಟು ನಿಂತಿದೆ ಅನ್ನೋ ಮಾತನ್ನು ಹೇಳ್ತಾರೆ. ರೈತರ ವಿಚಾರ, ರೈತರಿಗೆ ಭೂಮಿ ಎಷ್ಟು ಮುಖ್ಯವೋ ಅಸ್ತಿತ್ವವೂ ಅಷ್ಟೇ ಮುಖ್ಯ. ಪ್ರಾದೇಶಿಕತೆಯನ್ನು ಉಳಿಸ್ಕೋಬೇಕು ಅನ್ನುವಂಥ ಹೋರಾಟದಲ್ಲಿ ರೈತರಿದ್ದಾರೆ. ನಗರಕ್ಕಿಂತ ನನಗೆ ನನ್ನ ಪ್ರದೇಶ ಮುಖ್ಯ ಅಂತ ಹೋರಾಟ ಇದ್ದಾರೆ. ಇವರು ಜೊತೆಗೆ ನಿಂತ್ಕೊಳ್ತಾ ಇದ್ದಾರೆ. ನಾವು ಸಂವಾದಕ್ಕೆ ಅವಕಾಶ ಕೊಡ್ತೇವೆ, ದಯವಿಟ್ಟು ಮಾತಾಡಿ. ಹಂಗೆ ಮುಂದಕ್ಕೆ ಮುಖ್ಯಮಂತ್ರಿಗಳು ನಿಮ್ಮ ಒಟ್ಟಿಗಿಡ್ತಾರೆ, ರಾಜ್ಯ ಸರ್ಕಾರ ನಿಮ್ಮ ಒಟ್ಟಿಗಿಡ್ತದೆ. ಯಾವುದೇ ರೀತಿಯಾದಂತಹ ರಾಜಕೀಯಕ್ಕೆ ಅನುವು ಮಾಡಿಕೊಡ್ಬೇಡಿ. ಆದರೆ ನೀವು ಬೀದಿ ಕಾಳಗ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಪ್ರತಿಷ್ಠೆ ನಿಲ್ಲಬೇಡಿ. ಪ್ರತಿಷ್ಠೆ ಜೊತೆಗೆ ಹೇಳ್ತೀನಿ ಕೇಳಿ. ಬೀದಿಯಲ್ಲಿ ಬಂದು ಮಾತಾಡಿ, ಬೀದಿಯಲ್ಲಿ ಬಂದು ಮಾತಾಡಿ, ಬೀದಿಯಲ್ಲಿ ಮಾತಾಡಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಗೊತ್ತಾ? ಇನ್ನೊಂದು ಶಿರಾ ಘಟನೆ ಆಗಬಾರ್ದು, ಇನ್ನೊಂದು ಹಾವೇರಿ ಘಟನೆ ಆಗಬಾರ್ದು, ಇನ್ನೊಂದು ವಿಟಿನಹಳ್ಳಿ ಐತಲ್ಲ ಒಂದ್ಸಲಿ, ಆ ಘಟನೆಗಳು ಆಗಬಾರ್ದು. ಯಾಕಂದರೆ ಅಲ್ಲೆಲ್ಲನೂ ಕೂಡ ಅವರು ಹೋರಾಟ ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು, ಅವರು ಅಧಿಕಾರಕ್ಕೆ ಬಂದರು. ಸತ್ತವನ್ ರೈತರ ಮನೆಗೆ ಯಾರೂ ಕೂಡ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ. ಅದು ನಮ್ಮ ಮನಸ್ಸಲ್ಲಿ ನೋವು. ಆ ಕಾರಣಕ್ಕೆ ನಾವು ತಾಳ್ಮೆಯಿಂದ ಇರ್ತಕ್ಕಂಥದ್ದು. ಕುಮಾರಣ್ಣ ಕರೆದಿದ ತಕ್ಷಣ ಬರೋಕ್ಕಾಗಲ್ಲ ಅಂತ ಅಲ್ಲ, ಧೈರ್ಯದಿಂದ ಕುಂದಿದೀವಿ ಅಂತಲ್ಲ, ಅವ್ರಿಗಿಂತ ನಾಲ್ಕಷ್ಟು ಧೈರ್ಯ ಇದೆ. ಆದರೆ ತುಂಬಾ ದೊಡ್ಡ ವಿಚಾರ ಏನು ಗೊತ್ತಾ? ದೊಡ್ಡ ವಿಚಾರ ಏನು ಗೊತ್ತಾ? ಸ್ವತಃ ಮುಖ್ಯಮಂತ್ರಿಗಳ ಜಿಲ್ಲೆ, ಆ ರೈತರು ಕೇಳ್ತಾ ಇರೋದು ಸರ್, ಆ ರೈತರು ಮನೆಯ ಕುಟುಂಬದ ಸದಸ್ಯರಿದ್ದಂಗೆ. ಕರ್ನಾಟಕ ರಾಜ್ಯ ರೈತರು ನಾವೆಲ್ಲರೂ ಕೂಡ ಒಟ್ಟಿಗೆ ಕನ್ನಡಿಗರು. ನಾವೆಲ್ಲ ಈಗ ಅಂದ್ರೆ ಏನಾಗುತ್ತೆ ಅಂತ ನನ್ನ ಸಹೋದರನಿಗೆ ಏನಾದ್ರೂ ಅವಕಾಶಗಳು ಸಿಕ್ಕಿದಾಗ ನನಗೋಸ್ಕರ ಏನೋ ಮಾಡ್ತಾನೆ ಅನ್ನೋದು ಮನುಷ್ಯ ಸಹಜ ಗುಣ. ಹಾಗಾಗಿ ನನ್ನ ಜಿಲ್ಲೆಯ ಮುಖ್ಯಮಂತ್ರಿ ಬಂದಿದ್ದಾರೆ, ಹಾಗಾಗಿ ನನಗೆ ನ್ಯಾಯ ಸಿಗುತ್ತೆ ಅಂತ ಹೆಚ್ಚಾಗಿ ನಿಮಗಿಂತ ಹೆಚ್ಚಾಗಿ ಅವ್ರಿಗೆ ಜಾಸ್ತಿ ಸಂಪರ್ಕ ಇರತಕ್ಕಂಥ. ಅದೇ ಹೇಳ್ತಾರೆ. ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಎಂಟೈರ್ ರಾಜಕೀಯ ಜೀವನದಲ್ಲಿ ಅವ್ರ ಜೊತೆಲೇ ಬೆಳೆದಿರ್ತಕ್ಕಂಥವ್ರು. ನಾವು ಯಾರು ಮಧ್ಯಸ್ಥಿಗಳ ಅವಶ್ಯಕತೆಯೂ ಇಲ್ಲ, ಕುಮಾರಣ್ಣನ ಅವಶ್ಯಕತೆಯೂ ಇಲ್ಲ. ನೀವು ನಿಮ್ಮ ಕುಟುಂಬದ ಮಗನೋ ಅಣ್ಣನ ಜೊತೆಲಿ ಚರ್ಚೆ ಮಾಡಬೇಕಾದ್ರೆ ನಮ್ಮ ಬಾಗಿಲುಗಳು ನಿಮಗೆ ತೆಗೆದಿದೆ. ರಾಜಕೀಯನ ದಯವಿಟ್ಟು ತಿರಸ್ಕರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ನೀವು ಭೂಮಿ ಕೊಡ್ತಿರೋ, ಪರಿಹಾರ ತಗೊಳ್ತಿರೋ, ಆದರೆ ಬೆಂಗಳೂರು ಉದ್ಧಾರಕ್ಕೆ ಆಗಬೇಕಾಗ್ತದೆ, ರೈತರು ಬದುಕಬೇಕಾಗ್ತದೆ. ಆದರೆ ರೈತರ ಬದುಕು ಕೇವಲ ಬದುಕಿಂದ ಅಲ್ಲ, ಸ್ವಾಭಿಮಾನದ ಬದುಕು ಇಲ್ಲ, ರೈತರು ಸ್ವಾಭಿಮಾನದ ಬದುಕನ್ನ ಕಟ್ಕೋಬೇಕು ಅನ್ನೋದ್ರಲ್ಲಿ ಶಿವಕುಮಾರ್ ಸಾಹೇಬರು ಕಟಿಬದ್ಧವಾಗಿ ನಿಮ್ಮ ಜೊತೆ ಇರ್ತಾರೆ. ನಿಮ್ಮ ಸ್ವಂತ ಮನೆಯ ಮಗನ ಕೆಲಸ ಮಲೆನಾಡು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದೆ. ಮಲೆನಾಡು ಹಸಿರನ್ನ ತೆಗೆಯೋದಿಲ್ಲ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಫಸ್ಟ್ ಅವ್ರು ಮಾತಾಡಿ. ಸಂತೋಷ. ಈಗ ಎರಡನೇ ಪಟ್ಟಿ ವಿಚಾರಕ್ಕೆ ಬಂದರೆ ತುಂಬ ಗೊಂದಲ. ಯಾವಾಗ
ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಬದಲಾವಣೆ ಅಂತ ಅಂದಾಗ ಎಲ್ಲ ಕಾಂಗ್ರೆಸ್ ಬಿಸಿ ಏರ್ತಾ ಇತ್ತು. ನಿಮ್ಮಲ್ಲಿ ಸಹಜವಾಗಿ ಬರುವಂಥದ್ದು ಯಾವ ಬದಲಾವಣೆಯೂ ಇಲ್ಲ, ನಮ್ಮ ಸಿದ್ದರಾಮಯ್ಯನವರೇ 5 ವರ್ಷ ಕಂಪ್ಲೀಟ್ ಆಗ್ತಾರೆ ಅನ್ನುವಂಥ ಮಾತೇನಿತ್ತು. ಇದು ರಾಜಕೀಯ ಪ್ರಶ್ನೆ. ಅದು ಎಲ್ಲದಕ್ಕೂ ಹೊರತಾಗಿ ನೀವು 3ನೇ ವರ್ಷಕ್ಕೆ ಒಂದು ಇಟ್ರಿ ನೋಡಿ ಬಾಂಬು. ಈ ಸಿದ್ದರಾಮಯ್ಯವ್ರ ಬದಲಿಗೆ ಪವರ್ಫುಲ್ ಕಾನ್ಸೆಪ್ಟನ್ನು ತಗೊಂಡು ಬಂದ್ರಿ. ಡಿ ಕೆ ಶಿವಕುಮಾರ್ ಅವರು ಬಂದರು. ಮೊದಲ ಪಟ್ಟಿಯಲ್ಲೇ ಒಂದು ವಿಶೇಷ ಇತ್ತು, ಒಂದಷ್ಟು ಆರೋಪಗಳು ಬಂದು ಸಿದ್ದರಾಮಯ್ಯವರ ಸಚಿವ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋ ಕಾನ್ಸೆಪ್ಟು. ಇದರಲ್ಲಿ ಒಳ ಅರ್ಥ ಏನಿದೆ ಅಂತಂದರೆ ಅವರ ಆಯ್ಕೆಗಳೇ ಹೆಚ್ಚು ಸಚಿವ ಸಂಪುಟದಲ್ಲಿ ಸೇರ್ಕೊಂಡಿದ್ದು. ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲಿ ಏನೂ ಇರಲಿಲ್ಲ, ಬರೀ ಮುಖ್ಯಮಂತ್ರಿ. ಅದಾದ ನಂತರದಲ್ಲಿ 2ನೇ ಪಟ್ಟಿಯ ಗೊಂದಲ ಇದೆ. ಯಾವಾಗ 2ನೇ ಪಟ್ಟಿ ಇದೆ? ಮೊದಲನೇ ಪಟ್ಟಿಗೆ ಫಸ್ಟ್ ಉತ್ತರ, ಓಕೆ, ಆಮೇಲೆ 2ನೇ ಪಟ್ಟಿಗೆ ಉತ್ತರ. ಮೊದಲನೇದಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಲಿ ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ಅತೀ ದೀರ್ಘಕಾಲದಲ್ಲಿ ಮುಖ್ಯಮಂತ್ರಿಯ ಕೆಲಸ ಮಾಡಿದಂತಹ ಒಂದು ಗೌರವಾನ್ವಿತ ಮುಖ್ಯಮಂತ್ರಿಗಳು, ತನ್ನದೇ ಅಂತ ಛಾಪನ್ನು ಮೂಡಿಸಿರ್ತಕ್ಕಂಥದ್ದು, ಅವ್ರದ್ದೇ ಅಂತ ಪರಿಕಲ್ಪನೆಗೆ ಕನ್ನಡಿಗರಿಗೆ ಗೌರವ ತರೋ ರೀತಿಯಲ್ಲಿ ಯಾವುದೇ ಕಪ್ಪು ಚುಕ್ಕು ಇಲ್ದಿರ ಬಡವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ದೀನ ದಲಿತರ ಪರವಾಗಿ ವಿಶೇಷವಾಗಿ ಅವರು ಮೊದಲನೇ ಕೊಟ್ಟಂತಹ ಅಧಿಕಾರದಲ್ಲಿ ಮೊದಲನೇ ಆಡಳಿತ 5 ವರ್ಷಗಳಲ್ಲಿ ಹಲವಾರು ಭಾಗ್ಯಗಳನ್ನು ಕೊಟ್ಟು ರೈತರನ್ನ ಗಮನದಲ್ಲಿಟ್ಟುಕೊಂಡು ಅವರಿಗೆ ಕೃಷಿ ಭಾಗ್ಯದಿಂದ ಹಿಡಿದು ಎಲ್ಲ ರೀತಿಯ ಭಾಗ್ಯಗಳನ್ನು ಕೊಟ್ಟು ಯಾವುದೇ ಒಬ್ಬ ನಾಗರಿಕ ಒಂದು ಹಸಿವಿನಿಂದ ನರಳಬಾರ್ದು ಅಂತೇಳಿ ಅನ್ನಭಾಗ್ಯ ಯೋಜನೆ ಕೊಡ್ತಾರೆ. ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಭಾಳ ಕಷ್ಟದಿಂದ ಬೆಳೆದು ಬಂದಿರತಕ್ಕಂಥವ್ರು. 5 ವರ್ಷಗಳ ಕಾಲ ಆ ಥರ ಮಾಡ್ತಾರೆ. ಆದರೂ ಅವರು ಅವ್ರಿಗೆ ಅಧಿಕಾರ ಕೊಡೋದಿಲ್ಲ ಸೆಕೆಂಡ್ ಟರ್ಮಲ್ಲಿ. ಆಮೇಲೆ ತಿರುಗಿ 23 ಅಧಿಕಾರ ಬಂದ ಸಂದರ್ಭದಲ್ಲಿ ಅಣ್ಣ ತಮ್ಮಂದರಾಗಿ ಕೆಲಸ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅಣ್ಣನಾಗಿ ಕೆಲಸ ಮಾಡಿದ್ರೆ ತಮ್ಮನಾಗಿ ಕೆಲಸ ಮಾಡಿದಂಥ ಶಿವಕುಮಾರ್ ಅವರು ಒಟ್ಟಿಗೆ ಸೇರಿ ಸರ್ಕಾರನ ಅಧಿಕಾರಕ್ಕೆ ತಂದ ಸಂದರ್ಭದಲ್ಲಿ ಅವ್ರದ್ದೇ ಅಂತಹ ಒಳ ಒಪ್ಪಂದಗಳು ಏನು ಮಾಡ್ಕೊಂಡಿದ್ರು, ಏನು ಮಾತುಕತೆ ಆಗಿತ್ತು ಅದು ವಿಚಾರ ಯಾರಿಗೂ ಗೊತ್ತಿಲ್ಲ. ಅದು ಆದರೆ ಹೈಕಮಾಂಡ್ ಹೇಳಿದಾಗ ನಡ್ಕೊಳ್ತಿ ಅಂತ ಇಬ್ಬರು ಕೂಡ ಹೇಳಿದರು. ಕೊನೆಯವರೆಗೂ ಕೂಡ ಹೈಕಮಾಂಡ್ ಹೇಳಿದಾಗ ನಾನು ನಡ್ಕೊಳ್ತಿ ಅಂತಂದ್ರೆ ಕೊಟ್ಟ ಮಾತಿನಂತೆ ಮ್ಯಾನಿಫೆಸ್ಟೋನ ಇಂಪ್ಲಿಮೆಂಟ್ ಮಾಡೋದು. 2ನೇ ಬಾರಿ ಅಧಿಕಾರಕ್ಕೆ ಬಂದಾಗ ಅದು ಗ್ಯಾರಂಟಿಗಳು ಮಾತಾಡೋದು ತುಂಬ ಹೊತ್ತಾಗ್ತದೆ. ಆ ಮ್ಯಾನಿಫೆಸ್ಟೋಲ್ಲಿ ಹೇಳಿದ ವಿಚಾರಗಳನ್ನು ಕೊಟ್ಟ ಮಾತನ್ನು ಇಂಪ್ಲಿಮೆಂಟ್ ಮಾಡೋದು ಒಂದು ಕಡೆಗೆ, ಕೊಟ್ಟ ಮಾತನ್ನು ನಡ್ಕೊಳ್ತೀವಿ, ಹೈಕಮಾಂಡ್ ಹೇಳಿದಾಗ ನಾವು ನಡ್ಕೊಳ್ತೀವಿ ಅಂತ ಇಬ್ಬರು ಕೊಟ್ಟ ಮಾತಾಗಿ ನಡ್ಕೊಂಡದ್ದು 3 ವರ್ಷಗಳಾದಮೇಲೆ ಆಡಳಿತವನ್ನು ಬಿಟ್ಟುಕೊಟ್ರಲ್ಲ, ಯಾವುದೇ ಕಾರಣಕ್ಕೂ ಕೂಡ ಅದು ಕೊಟ್ಟ ಮಾತಿಂದ ದೂರ ಹೋಗಲಿಲ್ಲ ಅಂತಕ್ಕಂಥದ್ದನ್ನ ತೋರಿಸ್ತದೆ. ಒಂದು ಕೇಳಿ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ದೊಡ್ಡ ಈ ಕಾಲದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಿಟ್ಕೊಡಲ್ಲ ರೀ, ಬಿಟ್ಕೊಡೋದಿಲ್ಲ. ಕೊಟ್ಟಿರೋ 2 ವರ್ಷ ಮಾತಾಡ್ಕೊಂಡಿರ್ತಾರೆ ಗ್ರಾಮ ಪಂಚಾಯತಿಗಳಲ್ಲಿ, ಬಿಡೋದಿಲ್ಲ. ಅವರು ಜಗಳ ಮಾಡ್ತಾರೆ, ಎಲ್ಲ ಮೆಂಬರ್ಗಳು ಕರ್ಕೊಂಡು ಊರಿಗೆ ಹೋಗ್ತಾರೆ. ಆದರೆ ಸಿದ್ದರಾಮಯ್ಯ ಸಾಹೇಬರು ಹೋಗಿ ಕೇಳಿದಾಗ ಅವರು ಹೇಳಿರ್ತಾರೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬರಿಗೆ, ಸೋನಿಯಾ ಗಾಂಧಿ ಅವರಿಗೆ ಹೇಳಿರ್ತಾರೆ, ನೀವು ಯಾವತ್ತು ನನಗೆ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡಿ, ಇನ್ನೊಂದು ಯುವಕನಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಿರೋ ಆವತ್ತು ನಾನು ಬಿಟ್ಕೊಡ್ಲಿಕ್ಕೆ ತಯಾರಿದ್ದೆ ಅಂತೇಳಿ ಹೇಳಿದ ಅರ್ಧ ಕ್ಷಣದಲ್ಲಿ ನಾನು ಒಪ್ಕೊಂಡು ವಾಪಸ್ ಬಂದು ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ. ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡ್ತೀರಾ, ಒಂದೇ ಒಂದು ಸೆಂಟೆನ್ಸ್ ಮಾಡ್ತಾ ಇರ್ತೀರ. ಕೊಟ್ಟಂತಹ ದೊಡ್ಡ ಕೆಲಸ ಯಾರಾದರೂ ಮಾಡಿದರೆ ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ವರಿಷ್ಠರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾರೆ. ಅವ್ರು ತಗೊಳ್ಳೋ ಸಂದರ್ಭದಲ್ಲಿ ತಮ್ಮನಾಗಿ ಕೆಲಸ ಮಾಡಿ ಅಧಿಕಾರಕ್ಕೆ ತಂದಲ್ಲಿ ಅಧಿಕಾರ ತಗೊಳ್ಳುವಾಗ ಅವರ ಕಾಲಕ್ಕೆ ಬಿದ್ದು ಮಗನ ರೀತಿಯಲ್ಲಿ ನಾನು ನೀವು ಹಾಕಿದ್ದ ದಾರಿಯಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮೊನ್ನೆ ಕೂಡ 30 ದಿವಸ ಆಗಿದ ತಕ್ಷಣ ಮನೆಗೆ ಹೋಗಿ ನಮಸ್ಕಾರ ಹಾಕಿ ಗಂಡ ಹೆಂಡತಿ ಹೋಗಿ ಅವ್ರ ಮನೆಗೆ ಹೋಗಿ ಆಶೀರ್ವಾದ ಪಡ್ಕೊ ಬರ್ತಾರೆ. ಇದು ಏನು ಪರಿಪಾಠ ತೋರಿಸ್ತದೆ ಅಂತಂದರೆ ನಮ್ಮ ಮನೇಲಿ ಎಲ್ಲರೂ ಕೂಡ ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀವಿ ಅಂತ ಮಾಡ್ತಾ ಇದ್ದೇವೆ. ಆ ಪಟ್ಟಿ ಅಂತ ವಿಚಾರ ಬಂತಲ್ಲ, ಪಟ್ಟಿ ಅಂತ ವಿಚಾರ ಬಂದಾಗ ನಮ್ಮಲ್ಲಿ ನೋಡಿ ಗೊಂದಲ ಕೆಲವು ಹಿತಾಸಕ್ತಿ ಇರತಕ್ಕಂತಹ ಜನ ಅದನ್ನು ಹುಟ್ಟಾಕ್ತಾರೆ. ಭಾಳ ಬಯಸ್ಕೊಂಡಿದೆ ಅಂದರೆ ಈಗೆಲ್ಲ ಕೈ ಇಸ್ಕೊಳ್ತಾ ಇರೋದು BJP JDS ಏನು ಗೊತ್ತಾ, ಈ ಸಿದ್ದರಾಮಯ್ಯ ಸಾಹೇಬರು ಅಧಿಕಾರ ಬಿಟ್ಕೊಡಲ್ಲ, ಈ ಶಿವಕುಮಾರ್ ಬಿಡೋದಿಲ್ಲ, ಜಗಳ ಆಗ್ತದೆ, ನಾವು ಅಧಿಕಾರಕ್ಕೆ ಬಂದುಬಿಡ್ತೀವಿ ಅಂತ ಭಾಳ ಹಗಲು ಕನಸು ಕಾಣಿದ್ರು ಅವರು. ಅವರೆಲ್ಲ ಟೂಸಾಗೈತದು. ಟೂಸಾಗಿ ಇವರು ಅಧಿಕಾರ ಹಸ್ತಾಂತರ ಭಾಳ ಸುಗಮವಾಗಿ ನಡೆದಿದ್ದು ನೋಡಿದ್ರೆ ಅವತ್ತಿನ ನಿದ್ದೆ ಕಳ್ಕೊಂಡಿರ್ತಕ್ಕಂಥವ್ರು. ಆಮೇಲೆ ಏನಂದರು, ಮಂತ್ರಿಮಂಡಲ ಹೆಂಗೆ ಮಾಡ್ತಾರೆ ನೋಡ್ತೀವಿ, ಹಿಂಗಾಗ್ತದೆ ಹಂಗಾಗ್ತದೆ ಅಂದರು. ಮೊದಲು 13 ಜನ ಪ್ಲಸ್ ಮುಖ್ಯಮಂತ್ರಿಗಳ ಮಾಡಿದಾಗ ಅವರು ಕೆಲವು ಅನುಭವಸ್ಥರನ್ನು ತಗೊಂಡಿದ್ದಾರೆ. ಯಾಕಂದರೆ ರಾಜ್ಯ ಸರ್ಕಾರ ಮಾಡಿದ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಅನ್ನೋದಾಗ ನಮ್ಮ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅರ್ಧ ಇಂಪ್ಲಿಮೆಂಟ್ ಆಗಿರ್ತದೆ. ಈಗ ಆಲ್ರೆಡಿ 60% ಇಂಪ್ಲಿಮೆಂಟ್ ಆಗಿರೋದನ್ನ ಮುಂದುವರಿಸಬೇಕು. ಅನುಭವಸ್ಥರು ಬೇಕಾಗ್ತದೆ, ಹೊಸಬರು ಬೇಕಾಗ್ತದೆ. 34 ಜನರನ್ನ ಮಾತ್ರ ಮಾಡೋಕ್ಕಾಗೋದು.
ಅಲ್ವಾ, ಮುಖ್ಯಮಂತ್ರಿನೂ ಸೇರಿಸ್ಕೊಂಡು 20 ಉಳಿದಿದೆ. ಈಗ ಇನ್ನು 20 ಉಳಿದಿರ್ತಕ್ಕಂಥದ್ದು. ಅದು ಇಟ್ ಬಿ ಎ ಮಿಕ್ಸ್ಚರ್ ಆಫ್ ನ್ಯೂ ಆ್ಯಂಡ್ ಓಲ್ಡ್ ತೆಕ್ಕೊಂಡು ಮಾಡ್ತಕ್ಕಂಥದ್ದು. ಅಲ್ಲಿ 2 ವಿಚಾರಗಳನ್ನ ಇಟ್ಕೊಳ್ತಾರೆ. ಇದು ಇವ್ರ ಕಡೆಯವರು ಅವ್ರ ಕಡೆ ಅಂತ ಹೇಳ್ತಕ್ಕಂಥವ್ರು ನಮ್ಮ ಮೇಲೆ ಇರ್ತಕ್ಕಂತಹ ವೈರಾಗ್ಯ ಇರ್ತಕ್ಕಂಥವ್ರು ಮಾತ್ರ ಮಾತಾಡ್ತಾರೆ. ಆದರೆ ನಾವು ಮಾಡ್ತಾ ಇಟ್ಟು ಯಾವ ರೀತಿ ಫಾರ್ಮುಲಾ ಇದೆ ಅಂತ ವಿಚಾರಗಳನ್ನ ಹೇಳ್ತೀನಿ ಅಂದರೆ, ಜಿಲ್ಲಾವಾರು ಪ್ರಾತಿನಿಧ್ಯಗಳು ಲಾಸ್ಟ್ ಟೈಮ್ ಕೊಟ್ಟಲ್ಲಿ ಎಲ್ಲೂ ಕೊಡಲಿಲ್ವೋ ಅದನ್ನು ಸ್ಯಾಟಿಸ್ಫೈ ಮಾಡ್ತಕ್ಕಂಥದ್ದು. ಯಾಕಂದರೆ ಎಲ್ಲರೂ ಎಲ್ಲ ಜನನೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಲಾಸ್ಟ್ ಟೈಮ್ ಕೊಟ್ಟಂತಹ ಸಮುದಾಯಗಳಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇಟ್ಕೊಂಡು ಎಲ್ಲ ವರ್ಗದವರು ಕೂಡ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಅನುಭವಸ್ಥರು ಮತ್ತು ಹೊಸಬರಿಗೆ ಅವಕಾಶ. ಯಾಕಂದರೆ ಹೊಸ ನಾಯಕತ್ವವನ್ನು ಹುಟ್ಟಾಕಬೇಕಾಗಿದೆ. ಇವತ್ತು ಶಿವಕುಮಾರ್ ಸಾಹೇಬರು ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಸಿದ್ದರಾಮಯ್ಯರು 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಇರ್ತಕ್ಕ ಅನುಭವವನ್ನು ಪಡ್ಕೊಂಡಂಥ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ ಅನುಭವ ಹೊಂದಿದ್ದಕ್ಕೆ ಇವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಅವರಿಗೆ ಎಲ್ಲ ಅವಕಾಶಗಳು ಸಿಕ್ತು. ಅದೇ ರೀತಿ ಮುಂದೆ ಶಿವಕುಮಾರ್ ಸಾಹೇಬರು ಆದ ನಂತರ ಯಾರು ಬರಬೇಕು, ಅವ್ರ ನಾಯಕತೆಗಳನ್ನ ಬೆಳೆಸಬೇಕು. ಈಗ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್ ಇರ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಈ ರಾಜ್ಯದಲ್ಲಿ ಅಧಿಕಾರ ಇರ್ತಕ್ಕಂಥದ್ದು ಅದು ನಿಂತ ನೀರಾಗಬಾರ್ದು, ಹೊಸ ರಕ್ತ ಬರಲೇಬೇಕಾಗ್ತದೆ. ಆ ಒಂದು ಪರಿಕಲ್ಪನೆ ಇಟ್ಕೊಂಡು ಎಲ್ಲ ಸಮಾಜಗಳಿಗೆ, ಅಂದರೆ 34 ಮಂತ್ರಿಗಳಿರ್ಬೇಕಾದ್ರೆ ಇರ್ತಕ್ಕಂಥ 108 ಸಮುದಾಯಗಳಿಗೆ ಅವಕಾಶ ಕೊಡಲಿಕ್ಕಾಗಲ್ಲ. ಆದರೆ ಹತ್ತಿರ ಇರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ಇರ್ತಕ್ಕಂಥವ್ರು, ಬ್ಯಾಕ್ವರ್ಡ್ ಕ್ಲಾಸ್ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಹೇಗೆ ಮಾಡೋದು, ಅಲ್ಪಸಂಖ್ಯಾತರಲ್ಲಿರ್ತಕ್ಕಂಥ ಒಟ್ಟಿಗೆ ತಗೊಂಡು ರೀತಿ ಮಾಡೋದು, ಬಹುಸಂಖ್ಯಾತ ಲಿಂಗಾಯತರು ಇರ್ಬೋದು, ಒಕ್ಕಲಿಗರು ಅವ್ರನ್ನೇ ಹೇಗೆ ಹೋಗಿ ತಗೊಳ್ಳೋದು, ಎಲ್ಲರಿಗೂ ಸಮ್ಮತವಾಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನ ಕೊಡಲಿಕ್ಕೆ ನಾವು ಖಂಡಿತವಾಗ್ಲೂ ಕೂಡ ಎರಡನೇ ಪತ್ರಿಕೆ ಕೇಳಬೇಕಂದ್ರೆ ನೀವು ಖರ್ಗೆ ಸಾಹೇಬ್ರನ್ನ ಕೇಳಬೇಕು, ಇಲ್ಲ ರಾಹುಲ್ ಗಾಂಧಿ ಅವ್ರನ್ನ ಕೇಳಬೇಕು. ಆ ಡೇಟ್ ಫಿಕ್ಸ್ ಮಾಡಲಿ 100%. ಆದರೆ ಹೈಕಮಾಂಡ್ ಅಂತ ಯಾಕೆ ಗೊತ್ತಾ, ನಮ್ಗೆ ಓಟ್ ಕೊಡ್ತಕ್ಕಂಥ ನಾಗರಾಜ್ ಮಕ ನೋಡಿ, ಸಿದ್ದರಾಮಯ್ಯ ಸಾಹೇಬ್ ಮಕ ನೋಡಿ, ಡಿ ಕೆ ಶಿವಕುಮಾರ್ ಮಕ ನೋಡ್ಕೊಂಡು ಓಟ್ ಕೊಡೋದಲ್ಲ, ಹಸ್ತವನ್ನು ನೋಡಿ ಕೊಡ್ತಕ್ಕ ನಂಬಿಕೆ ಇರ್ತದೆ ಕಾಂಗ್ರೆಸ್ ಪಕ್ಷದ ಮೇಲೆ. ವ್ಯಕ್ತಿಗತ ಪೂಜೆಯನ್ನು ಮಾಡಲ್ಲ ನಾವು. ಕೈ ಸಿಂಬಲ್ಗೆ ಓಟ್ ಕೊಡ್ತಾರಂದರೆ ಕಾಂಗ್ರೆಸ್ಸಿಗೆ ಕೊಡೋದು. ಕಾಂಗ್ರೆಸ್ನ ಇವತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಗೆ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಹೈಕಮಾಂಡ್ ನಮ್ಮಲ್ಲಿ ಇರ್ತಕ್ಕಂಥದ್ದು. ನಾವು ಖಂಡಿತವಾಗ್ಲೂ ಕೂಡ ಅವರು ಹೇಳಿದ ಹಾಗೆ ನಡ್ಕೊಳ್ತಕ್ಕಂಥ ಪರಿಪಾಠವನ್ನು ಬೆಳೆಸ್ಕೊಂಡು ಬಿಟ್ಟಿರ್ತಕ್ಕಂಥದ್ದು. ಆ ವಿಚಾರದಲ್ಲಿ ನಾವು ಕೆಲಸ ಮಾಡ್ತೇವೆ. 2ನೇ ಪಟ್ಟಿ ಕೂಡ ಯಾವುದೇ ಗೊಂದಲ ಮಾಡ್ತೀವಿ. ಮತ್ತೆ ನಿರಾಶೆ ಕಾದಿರ್ತಕ್ಕಂಥದ್ದು BJPಗೆ ಮತ್ತು JDS. 44 ವರ್ಷದ ಕಾಂಗ್ರೆಸ್ ವೃತ್ತಿ ಅಂದರೆ ಬದುಕು ಅಂತ ಅಂದೋಣ. ಒಂದೇ ಪಾರ್ಟಿಯಲ್ಲಿರೋನು ನಾನು, ಒಂದೇ ಪಾರ್ಟಿಯಲ್ಲಿ ಬೂತ್ ಪ್ರೆಸಿಡೆಂಟ್ನ ಬೂತ್ನ ಮೆಂಬರಿಂದಾಗಿ ಇಲ್ಲಿವರೆಗೆ ಬೆಳೆದು ಬಂದಿದೆ. ಸೊ ನಿಷ್ಠಾವಂತ ಕಾರ್ಯಕರ್ತರು ಅನ್ನೋ ನಿಷ್ಠಾವಂತರಲ್ಲಿ ನಿಷ್ಠಾವಂತ ನಾವು. ಓಕೆ, ಆ ಒಂದು ಕಾನ್ಸೆಪ್ಟಲ್ಲಿರುವಂಥ ಕಾರ್ಯಕರ್ತ, ಬೂತ್ ಮಟ್ಟದ ಕಾರ್ಯಕರ್ತರು ಮುಖಂಡತ್ವ ವಹಿಸ್ಕೋಬೇಕು ಅನ್ನುವಂಥ ನಿಟ್ಟಲ್ಲಿ ತಮಗೆ ವಿಧಾನ ಪರಿಷತ್ ಸದಸ್ಯ ಭಾಗ್ಯ ಸಿಕ್ತು. ವಕ್ತಾರರಾಗಿ ಹಿರಿಯ ಇದಕ್ಕೆ ಮೊದಲು ನಾನು BMTC ಅಧ್ಯಕ್ಷ ಚೇರ್ಮನ್ ಆಗಿದ್ರಿ. ಬೆಂಗಳೂರು ನಗರ ತಿಳ್ಕೊಳ್ಳಿಕ್ಕೆ ಅವಕಾಶ ಆಯಿತು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ 2ನೇ ಪಟ್ಟಿಯಲ್ಲಿ ಈ ಜಾಗದಲ್ಲಿ ಏನಾದರೂ ಆಕಾಂಕ್ಷಿಗಳು ಆಗಿದ್ರ ಅಥವಾ ಪಕ್ಷವೇ ನಿಮ್ಮನ್ನು ಗುರುತಿಸುವ ಪ್ರಯತ್ನ ಮಾಡಬಹುದಾ? ಯಾಕಂದ್ರೆ ಸಾಮಾಜಿಕ ನ್ಯಾಯ ಪ್ರಾಮಾಣಿಕ ಉತ್ತರ ಕೊಡಲ ನಿಮಗೆ. ಓಕೆ, ನಾನು ಯದುವಂಶದಿಂದ ಬಂದಿರತಕ್ಕಂಥ ಯಾದವ ಸಮುದಾಯದ ಬಂದಿರತಕ್ಕಂಥ, ಖಂಡಿತವಾಗ್ಲೂ ನನ್ನ ಸಮುದಾಯಕ್ಕೆ ಆಕಾಂಕ್ಷೆ ಅಂತೂ ಇದೆ ನೋಡಿ. ನನ್ನ ಸಮುದಾಯಕ್ಕೆ ಫಸ್ಟು ನನ್ನ ಸಮುದಾಯಕ್ಕೆ ಮಾತಾಡ್ತೀನಿ. ನಾನು ಜಾತಿಯಲ್ಲಿ ನಂಬಿಕೆ ಇಟ್ಕೊಂಡವನಲ್ಲ, ಜಾತೀಯತೆ ನಿಲುವು ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಜಾತಿ ಅಂತ ನನ್ನ ಕುಟುಂಬಕ್ಕೆ ನನ್ನ ಪರ್ಸ್ನಲ್. ಅದು ನನ್ನ ಮನೇಲಿ ಒಂದು ಒಳ್ಳೆ ಕಾರ್ಯ ಆಗಬೇಕಾದ್ರೆ, ಶುಭ ಕಾರ್ಯ ಆಗಬೇಕಾದ್ರೆ, ನನ್ನ ಮಕ್ಕಳ ಮದುವೆ ಆಗಬೇಕಾದ್ರೆ ಜಾತಿಯನ್ನು ಅವಶ್ಯಕತೆ ಇರ್ಬೋದು. ಆದರೆ ಪರಿಕಲ್ಪನೆ ಇರ್ತಕ್ಕಂಥ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ಜಾತೀಯತೆ ನಿಲುವುಗಳ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಆದರೂ ನಾವು ಯದುವಂಶದಲ್ಲಿ ಇರ್ತಕ್ಕಂಥ ನಮ್ಮ ಜಾತಿಯವರೆಲ್ಲ ಸೇರ್ಕೊಂಡು ನಮಗೆ ಏನಂತಾರೆ, ನಮ್ಮಲ್ಲೊಬ್ಬರು ಮಂತ್ರಿ ಆಗಬೇಕಾಯಿತು, ಆವಾಗ ಒಂದು ಕೃಷ್ಣಪ್ಪನವ್ರು ಇರ್ತಾಯಿದ್ರು, ಅದಾದಮೇಲೆ ಯಾರೂ ಸಿಕ್ಕಿಲ್ಲ ಅನ್ನೋ ವಿಚಾರ ಇರ್ಬೋದು. ನಿಮ್ಮಲ್ಲೊಂದು ಕೊರಗು ಇದ್ದೇ ಇದೆ. ಆದರೆ ಒಂದು ತಿಳ್ಕೋಬೇಕಾಗ್ತದೆ, ನಾನು ವಿಧಾನ ಪರಿಷತ್ತಿನ ಮೆಂಬರು, ನಾನು ವಿಧಾನಸಭೆಯ ಮೆಂಬರ್ ಅಲ್ಲ. ಕಾರಣಗಳು ಹೇಳ್ತೀನಿ ಕೇಳಿ. ಈಗ 140 ಜನ ಒಂದು ಕಡೆ ಇದ್ದಾರೆ, ಎಲ್ಲಿ ವಿಧಾನಸಭೆಯಲ್ಲಿ. ನಮ್ಮಲ್ಲಿ 39 ಜನ ವಿಧಾನ ಪರಿಷತ್ತಿನ ಮೆಂಬರ್ಗಳಿರ್ತೀವಿ. ನಾವು ಆದ್ಯತೆ ಮೇರೆಗೆ ನೋಡಿದಾಗ ಜನಗಳಿಂದ ನೇರ ಆಯ್ಕೆ ಆಗಿರ್ತಕ್ಕಂಥದ್ದು ಮೊದಲನೇ ಬರುತ್ತದು ವಿಧಾನಸಭೆಯ ಸದಸ್ಯರುಗಳು. ತದನಂತರ ಬರ್ತಕ್ಕಂಥದ್ದು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ, ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ. ತದನಂತರ ನಾವು ಆ MLA ಆಯ್ಕೆ ಆಗಿರ್ತೀವಿ, ವಿಧಾನಸಭೆಯಿಂದ ಆಯ್ಕೆ ಆಗಿರೋರು ನಾವು. ತದನಂತರ ಗವರ್ನರಿಂದ ನಾಮಿನೇಷನ್ ಆಗಿರ್ತವೆ. ಎಲ್ಲರಿಗೂ ತನ್ನದೇ ಆದ ಮಹತ್ವಗಳು ಇರ್ತವೆ. ಆದರೆ ಮೂಲತಃವಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ ಮೆಂಬರ್ಗೆ ಆಯ್ಕೆಯಾಗಿರ್ತದೆ, ಪಾರ್ಲಿಮೆಂಟ್ ಮೆಂಬರ್ ಗೌರವ ಇರ್ತದೆ, ವಿಧಾನಸಭೆಯಿಂದ ಆಯ್ಕೆ ವಿಧಾನ ಬರ್ತದೆ, ಅವರಿಗೆ ಹೆಚ್ಚು ವೇಟೇಜ್ ಇರ್ತದೆ. ನೇರವಾಗಿ ನಿಮಗೆ ಆಕಾಂಕ್ಷೆ ಇಲ್ಲ, ಮುಗಿಸ್ತೀನಿ, ಅಲ್ಲಿಗೆ ಬರ್ತೀನಿ. ಯಾಕಂದರೆ ನನಗೇನು ಸಿಗ್ತದೆ ಅಂತ ಹೆಚ್ಚಿಂದ ಹೇಳೋದಕ್ಕಿಂತನೂ ನಮ್ಮ ಸಮುದಾಯಕ್ಕೆ ಏನು ಸಿಕ್ತು, ನನ್ನ ಸಮುದಾಯಕ್ಕಿಂತ ಅನುಭವಕ್ಕೆ ಏನು ಸಿಕ್ತು, ನನ್ನ ಸಮುದಾಯಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅನ್ನೋದಾದರೆ ನನ್ನ ಕರ್ನಾಟಕ ರಾಜ್ಯಕ್ಕೆ ಏನು ಸಿಕ್ತು ಅಂತ ನಾನು ಯೋಚನೆ ಮಾಡೋದು.
ಕನ್ನಡಿಗರಿಗೆ ಏನು ಸಿಕ್ತು ಅಂತ ಯೋಚನೆ ಮಾಡೋನು. ಇಲ್ಲಿರ್ತಕ್ಕಂಥ ರಾಜ್ಯ ಹೇಗೆ ಅಭಿವೃದ್ಧಿ ಆಗ್ತದೆ ಇಂಪಾರ್ಟೆಂಟ್. ನನಗೆ ಒಬ್ಬನಿಗೆ ನಾಗರಾಜ್ಗೆ ಮಂತ್ರಿ ಮಾಡಿದ ತಕ್ಷಣ ರಾಜ್ಯ ಅಭಿವೃದ್ಧಿ ಆಗ್ತದೆ ತಿಳ್ಕೊಂಡಿದ್ರೆ ಮೂರ್ಖತನದ ಪರಮಾವಧಿ ಅಂತ ಹೇಳಿದೀನಿ. ಆದರೆ ನೋಡಿ ಕೇಳಿ, ಅನುಭವಿಗಳನ್ನ ತಗೊಂಡ್ಬರ್ತಾರೆ. ಹೇಳ್ತೀನಿ, ಅನುಭವ ಮಂಟಪ ಅಂತ ವಿಧಾನ ಪರಿಷತ್ನ ತಗೊಂಡ್ಬಿಟ್ರು, ಚಿಂತಕರ ಚಾವಡಿ ತಗೊಂಡ್ಬಿಟ್ರು. ನಾವೆಲ್ಲ ಇದ್ದೀರಿ ಸಂಪುಟದಲ್ಲಿ ಒಂದು ಅವಕಾಶಗಳು ಸಿಕ್ಕಲ್ಲಿ ನೋಡಿ. ನೀವು ನನ್ನ ಮಾತು ವಿಚಾರ, ನನ್ನ ಕಾರ್ಯಕರ್ತರು ನೋಡಿ, ಕಾರ್ಯಚಟುವಟಿಕೆ ನೋಡಿ, ನಿಮಗೂ ಅಭಿಮಾನ ಇರ್ಬೋದು. ನಾವು ಹೇಳ್ತಾ ಇರ್ತಕ್ಕಂಥದ್ದು ನಾಗರಾಜ್ ಯಾದವ್ ಸಿಕ್ಕಿದ್ರೆ ನಾಗರಾಜದು ಎಲ್ಲರಿಗಿಂತ ಉತ್ತಮ ಕೆಲಸ ಮಾಡೋ ಕೆಪಾಸಿಟಿ ಇದೆ, ಮಾಡಿ ತೋರಿಸ್ತೀನಿ ಅಂತ ನಂಬಿಕೆ ನನಗಿದೆ. ನಾನು ಕೂಡ ಆಕಾಂಕ್ಷಿನೇ. ಆದರೆ ಅದೊಂದೇ ನನ್ನ ಗುರಿ ಅಲ್ಲ. ನನ್ನ ಸರ್ಕಾರ ಉತ್ತಮವಾದ ಕೆಲಸ ಮಾಡಲಿಕ್ಕೆ ನಾನು ಅನುವು ಮಾಡಿಕೊಡ್ತಕ್ಕಂಥ ಔದಾರ್ಯ ಬೆಳೆಸ್ಕೊಳ್ತಕ್ಕಂಥದ್ದು, ಅವಕಾಶ ಸಿಕ್ಕರೆ ನಾನು ಒಂದು ಒಳ್ಳೆ ಕೆಲಸ ಮಾಡಬಲ್ಲೆ. 100% ನಾನು ಕೂಡ ಕೇಳಿರ್ತಕ್ಕಂಥದ್ದು, ಮಂತ್ರಿಮಂಡಲ ಅವಕಾಶ ಸಿಕ್ಕಿದಾದರೆ ಖಂಡಿತವಾಗಿ ನನಗೂ ಒಂದು ಅವಕಾಶ ಕೊಡಿ, ಕೆಲಸ ಮಾಡ್ತೇವೆ. ಅದು ಜಾತಿ ಆಧಾರಿತವಲ್ಲ. ನನ್ನ 44 ವರ್ಷಗಳ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಪಕ್ಷದ ಲಾಯಲ್ಟಿನ ನೋಡಿ ಕೊಡಬೇಕಾಗ್ತದೆ. ಮತ್ತು ಜೊತೆಗೆ ನಾನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಜಾತ್ಯತ ನಿಲುವುಗಳನ್ನು ಒಪ್ಕೊಳ್ತಕ್ಕಂಥದ್ದು ಮತ್ತು ಭ್ರಷ್ಟಾಚಾರ ವಿರುದ್ಧವಾಗಿರ್ತಕ್ಕಂಥ ಆರ್ಡಿನೆನ್ಸ್ ಛಲ ಇರ್ತಕ್ಕಂಥವ್ರಿಗೆ ಕೊಡಿ ಅಂತಕ್ಕದ್ದು ನಾನು ಕೇಳಿರೋದು ನಿಜ. ಅದರ ಜೊತೆಗೆ BMTC ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ, ತೆಲಂಗಾಣ ಟ್ರಾನ್ಸ್ಪೋರ್ಟ್ ಇದಕ್ಕೆ ಎಕ್ಸ್ಪರ್ಟ್ ಕಮಿಟಿಯ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ, ಮುಖ್ಯ ವಕ್ತಾರನಾಗಿ 6000ಕ್ಕೂ ಹೆಚ್ಚು ಡಿಬೇಟ್ಗಳನ್ನ ಮಾಡಿರ್ತಕ್ಕಂಥದ್ದು ನನ್ನ ಮಡಿಲಿಗೆ ಸೇರಿರ್ತಕ್ಕಂಥದ್ದು. ಇದೆಲ್ಲವೂ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀನಿ ಕಳಿ. ತ್ಯಾಗದ ಪಕ್ಷದಿಂದ ಬಂದಿರತಕ್ಕಂಥವ್ರು ಸೋನಿಯಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ತ್ಯಾಗ ಮಾಡಿಬಿಟ್ರು, ಒಬ್ಬ ಆರ್ಥಿಕ ತಜ್ಞನ ಕೂಡಿಸ್ಬೇಕು ಅಂತೇಳಿ. ಅವರು ನಮ್ಗೆ ಆದರ್ಶ ಆಗಿರ್ತಕ್ಕಂಥದ್ದು. ನಾಗರಾಜ್ ಯಾದವ್ರಿಗೆ ಏನು ಸಿಕ್ತು ಅಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯಕ್ಕೆ ಯಾವ ರೀತಿಯ ಸರ್ಕಾರವನ್ನು ಕೊಟ್ಟಿದ್ದೀವಿ ಅಂತಕ್ಕಂಥ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ನಾನು ಒಂದೇ ಒಂದು ಮನವಿ ಮಾಡೋದು ಅಂದರೆ ಪಕ್ಷದ ಲಾಯಲ್ಟಿಗೆ ಬೆಲೆ ಕೊಡಬೇಕಾಗ್ತದೆ. ಹಾಗೆ ಈಗ ಇನ್ನೊಂದು ವಿಚಾರ ಭಾಳ ಒಂಥರ ಗೋಜಲಾಗಿ ಕೂತ್ಕೊಂಡಿದೆ. ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಷ್ಕರಣೆ ಅಂತ ಕಾನ್ಸೆಪ್ಟ್ ತೊಗೊಂಡ್ಬರ್ತಾ ಇದ್ರಿ. ಜಾತಿ ಪ್ರಮಾಣ ಪತ್ರ ತೋರಿಸಿ ಅಂತ ಒಂದು ಸರಿ ಹೇಳ್ತೀರಿ, ಈಗೇನು ಅವಶ್ಯಕತೆ ಇಲ್ಲ ಅಂತ ಮತ್ತೊಂದು ಸರಿ ಹೇಳ್ತೀರಿ. ಮೃತರಾದವ್ರನ್ನ ತೆಗೆಯೋದಕ್ಕೋಸ್ಕರ, ಆದಾಯ ತೆರಿಗೆಯಲ್ಲಿ ಬಂದವರನ್ನ ತೆಗೆಯೋದಕ್ಕೋಸ್ಕರ, ಅಡಿಯಲ್ಲಿ ಬಂದವ್ರನ್ನ ತೆಗೆಯೋಕ್ಕೋಸ್ಕರ ಅಂತ ಹೇಳ್ತೀವಿ. ಯೋಜನೆಗಳನ್ನು ಆಯೋಜನೆ ಹೇಳಬೇಕಾದ್ರೆ, ಅನುಷ್ಠಾನ ಮಾಡಬೇಕಾದ್ರೆ ಈ ಯಾವುದೇ ಮಿತಿಗಳಿರಲಿಲ್ಲ. ಈಗ ಮಿತಿಗಳು ಹಾಕೋದನ್ನ ಜನಕ್ಕೆ ನಾನು ಹೇಳ್ತೀನಿ. ಇದು ಪೊಲಿಟಿಕಲಿ ಮಾತಾಡುವಾಗ ಸರಿ ಇದೆ. ಬೆಳಗಾವಿಯಲ್ಲಿ ಮಾತಾಡುವಾಗ ಒಂದ್ಸಲಿ ಹೇಳ್ತಾರೆ ಮುಖ್ಯಮಂತ್ರಿಗಳು, ಮಾದೇವಪ್ಪನಿಗೂ ಕೊಡ್ತೀನಿ, ಕಾಕಾ ಪಾಟೀಲ್ ಕೊಡ್ತೀನಿ, ಇದನ್ನೇ ಎಲ್ಲ ವಿರೋಧ ಪಕ್ಷಗಳು ಹೇಳ್ತಾರೆ. ಅಂದರೆ ಎಲ್ಲರಿಗೂ ಕೊಡ್ತೀವಿ ಅಂತ ವಿಚಾರ. ನಾವು ಏನೇ ಯೋಜನೆಗಳು ಮಾಡಿದ್ರೂ ಕೂಡ ಈ ರಾಜ್ಯದ ಒಟ್ಟಾರೆ ಜನಗಳಿಗೆ 7 ಕೋಟಿ ಜನಗಳಿಗೆ ಕೊಡ್ತೀವಿ ಅಂತ ಹೇಳ್ತೀವಿ. ದಟ್ ಡಸಂಟ್ ಮೀನ್ ಆಲ್ ಪೀಪಲ್ ವಿಲ್ ಗೆಟ್ ರಿಸರ್ವೇಷನ್. ದಟ್ ಡಸಂಟ್ ಮೀನ್ ಎವ್ರಿಬಡಿ ವಿಲ್ ಗೆಟ್ ಎ ಗೌರ್ಮೆಂಟ್ ಜಾಬ್ ಓನ್ಲಿ. ಹಾಗೋದಿಲ್ಲ ಹಂಗೆ. ಅದು ಅಡ್ಮಿಷನ್ ಬರ್ತೀನಿ ಅಲ್ಲಿಗೆ. ಈ ಗ್ಯಾರಂಟಿಗಳ ವಿಚಾರ ಹೇಳಿದಾಗ ನಾವು ಎಲ್ಲರಿಗೂ ಕೊಡ್ತೀವಿ ಅಂದಾಗ ಎಲ್ಲ ಅರ್ಹರಿಗೆ ಕೊಡ್ತೀವಿ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅರ್ಹರಂದ್ರೆ ಯಾರು? ಈಗ ವಿಧಾನಸೌಧದಲ್ಲಿ ನೌಕರರ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರೇನಾದರೂ ಮಿಸ್ಲೀಡ್ ಮಾಡಿ ಅವ್ರ ತಾಯಿ ಹೆಸರು ಹಾಕ್ಬಿಟ್ಟು ಗೃಹಲಕ್ಷ್ಮಿ ತಗೊಳ್ತಾ ಇದ್ರೆ ತಪ್ಪಲ್ವಾ? ಅಲ್ಲ ಸರ್, ನಾನು ಗೆಲ್ಲೋವರೆಗೂ ಒಂದು ಯೋಜನೆ, ಗೆದ್ದ ಮೇಲೆ ಯೋಚನೆ ಬದಲಾಗತ್ತಲ್ಲ. ಯೋಜನೆ ಬದಲಾಗಿಲ್ಲ, ಯೋಜನೆ ಹಂಗಿದೆ, ಯೋಜನೆ ಬದಲಾಗಿದೆ, ಪರಿಷ್ಕರಣೆ ಮಾಡಬೇಕು ಅಂತ ಬಂದಿದೆ. ಒಂದು ನಿಮಿಷ, ನಾನು ಒಂದು ಇಲ್ಲಿಗೆ ಮುಗಿಸ್ಬಿಡ್ತೀನಿ. ನಿಮಗೆ ಗೃಹಲಕ್ಷ್ಮಿಯಲ್ಲಿ ನೀವು ಹೇಳಿದ್ರ ಪ್ರಕಾರ ಫಲಾನುಭವಿಗಳಿಗೆ ಮಿಸ್ ಆಗಿ ಹೋಗ್ತಾ ಇತ್ತು, ಯಾರೋ ಮೃತರ ಖಾತೆಗೆಲ್ಲ ಹೋಗ್ತಾ ಇತ್ತು ಅಂತ. ಗೃಹಲಕ್ಷ್ಮಿ ವಿಚಾರ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಅಥವಾ ಅನ್ನಭಾಗ್ಯ ಇರ್ಬೋದು, ಅಥವಾ ಯುವನಿಧಿ ಇರ್ಬೋದು, ಅಥವಾ ಶಕ್ತಿ ಯೋಜನೆ ಇರ್ಬೋದು, ಎಲ್ಲ ವಿಚಾರಗಳು ನೋಡಿದಾಗ ಒಟ್ಟಾರೆಯಾಗಿ ಮಾಡಿರ್ತಕ್ಕ ಪರಿಕಲ್ಪನೆ ಏನು, ಅದರ ತಾತ್ಪರ್ಯ ಏನು, ಉದ್ದೇಶ ಏನು? ಮಹಿಳಾ ಸಬಲೀಕರಣ ಆಗಬೇಕು ಅಂತಕ್ಕಂಥ ಬಹುದೊಡ್ಡ ಯೋಜನೆ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಯಾವ ಕಾರಣಕ್ಕೋಸ್ಕರ ಮಹಿಳಾ ಸಬಲೀಕರಣ ಮಾಡಬೇಕಾಯಿತು? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿರ್ತಕ್ಕಂಥ 51% ಹೆಚ್ಚು ಜನ ಯಾರದಿದ್ದರೆ ಅದು ಮಹಿಳಾ ತಾಯಂದಿರು. ಅವ್ರಿಗೆ ನಾವು ಸಬಲೀಕರಣ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಮಾಡಿದ್ದೇವೆ. ಉದ್ದೇಶ ನಾವು ಅರ್ಥ ಮಾಡ್ಕೋಬೇಕಾದ ಮೊದಲು ನಿಮ್ಮ ಯೋಚನೆಗಳು ಚೇಂಜ್ ಆಗಿದೆ, ಪರಿಕಲ್ಪನೆಗಳು ಚೇಂಜ್ ಆಗಿದೆ, ಪರಿಷ್ಕರಣೆ ಆಗ್ತದೆ ಅಂತ ಹೇಳ್ತಿರಲ್ಲ, ದಟ್ ಈಸ್ ಎ ರಿಫಾರ್ಮ್ಸ್, ಕಂಟಿನ್ಯೂಸ್ ರಿಫಾರ್ಮ್ಸ್ ಆಗ್ತದೆ. ಎಂಟೈರ್ ವ್ಯವಸ್ಥೆಯಲ್ಲಿ ರಿಫಾರ್ಮ್ಸ್ ಆರ್ ಮಸ್ಟ್. ಭಾರತದಲ್ಲಿ ಕೊಟ್ಟಿದ್ದನ್ನು ತಗೊಳ್ಳೋದು ವಾಪಸ್ಸು ಅಷ್ಟು ಈಸಿನ ಸರ್? ಒಂದು ನಿಮಿಷ ಸರ್, ನಮ್ಮ ಭಾರತನ ಅಷ್ಟೊಂದು ಅಗೌರವಾಗಿ ನೋಡಬೇಡಿ ಸರ್. ಕೊಟ್ಟಿದ್ದನ್ನು ತಗೊಳ್ಳೋದಕ್ಕೆ ಆಗತ್ತ? ಒಂದೇ ಒಂದು ಹೇಳಿಕೆ ನೋಡಿ, BJP ಅವರಾದರೂ ಕೂಡ ಚಿಂತೆ ಇಲ್ಲ. ನಮ್ಮ ದೇಶದ ಪ್ರಧಾನಿಗಳು ಹೇಳ್ತಾರೆ, ಉಳ್ಳವರು ಯಾರು ನೀವು ಗ್ಯಾಸ್ ತಗೋಬೇಡಿ ಅಂದಾಗ ಲಕ್ಷಾಂತರ ಜನ ವಾಪಸ್ ಕೊಟ್ಬಿಟ್ರು ಸರ್. ಯಾಕೆ ಸರ್ ಮರ್ತೋಗಿದ್ದೀರಾ ಸರ್? ಕೊಟ್ರ ಇಲ್ವಾ ಸರ್? ಅಲ್ಲ, ನೀವು ಕಿತ್ಕೋತಾ ಇದ್ದೀರಿ, ಅವ್ರು ಕೊಟ್ಟಿದ್ದು ಸರ್. ನೀವು ಕೇಳಿದ ಪ್ರಶ್ನೆ ಉತ್ತರ ಹೇಳ್ತಾರೆ. ವಾಪಸ್ ತಗೊಳಕಾಗದ ಭಾರತದಲ್ಲಿ ಇದೇ ಅದ್ಭುತವಾಗಿರ್ತಕ್ಕಂಥ ಈ ದೇಶದಲ್ಲಿರ್ತಕ್ಕಂಥ ಉದಾರತನಿಕೆ ಇರ್ತಕ್ಕಂಥ ಭಾರತೀಯರು ಅಂತ ಹೇಳ್ತಕ್ಕಂಥದ್ದು ಮಾನ್ಯ ಪ್ರಧಾನಮಂತ್ರಿಗಳು. ನಮ್ಮ ಪಾರ್ಟಿಯವರು ಕೂಡ, ಅವರು BJP ಅವರಾದರೂ ಕೂಡ ನಾನು ಅದು ಆ ಮಾತಿಗೆ ಜನ ಗೌರವ ಕೊಟ್ಟು ಮನ್ನಣೆ ಕೊಟ್ಟು ವಾಪಸ್ ತಗೊಂಡ್ರು. ಸಬ್ಸಿಡಿಗಳು ವಾಪಸ್ ತಗೊಳ್ತೀನಿ ಅಂದ್ರು, ಜನ ಸುಮ್ಮನೆ ಒಪ್ಕೊಂಡ್ರು. ನಾನು ಈಗ ಇದೇನು ಹೇಳ್ತಾ ಇದ್ರೆ,
ಇನ್ನೂ ಹೆಚ್ಚು ಅರ್ಹರಿಗೆ ಈ ಒಂದು ಬೆನಿಫಿಟ್. ಒಂದು ಉದಾಹರಣೆ ತಗೊಳ್ಳೋಣ. ಅನ್ನಭಾಗ್ಯ ಯೋಜನೆ ಅಂತ ಇರ್ತದೆ, BPL ಕಾರ್ಡ್ ಇರ್ತದೆ. ಒಂದು ಹೇಳ ಸತ್ಯ ನಿಮಗೆ, ನಮ್ಮ ನೀತಿ ಆಯೋಗದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಬಡವರ ಸಂಖ್ಯೆ ಎಷ್ಟು ಗೊತ್ತಾ? ನಾಟ್ ಮೋರ್ ದೆನ್ 15%. ಬಡವರು ಅಂದರೆ ಯಾರು? ದೇ ಆರ್ ಎಂಟೈಟಲ್ ಫಾರ್ BPL ಕಾರ್ಡ್. ಅದು ಈ ಕರ್ನಾಟಕದಲ್ಲಿರ್ತದೆ ಕಾರ್ಡ್ಗಳೆಷ್ಟು? 75% ಎಬವ್. ಎಲ್ಲರೂ ಕಾರಣ ಕಟ್ತಿರ್ತಾನೆ ಇದಕ್ಕೆ. ಹೌದು, ಮನೇಲಿ 2 ಕಾರ್ಡ್. ಬಿಜೆಪಿಯವರು ಕಾರಣ ಕಟ್ತರು, JDS ಕಾರಣ ಕಟ್ತರು, ನಮ್ಮ ಪೂರ್ವಜಿಕರು ಕೂಡ ಕಾರಣ ಕಟ್ತರು. ಹೌದು, ಪೊಲಿಟಿಕಲ್ ನೀಡ್ಸ್ಗೋಸ್ಕರ ಕೊಟ್ಬಿಟ್ಟಿರ್ತಾರೆ. ಇವತ್ತೊಂದು BPL ಕಾರ್ಡಿನ ಅರ್ಥ ಎಷ್ಟಿದೆ ಗೊತ್ತಾ? ಅವ್ರಿಗೆ ಹೆಲ್ತ್ ಕೇರಲ್ಲಿ ಫ್ರೀ ಸಿಗ್ತದೆ, ರೇಷನಲ್ಲಿ ಕನ್ಸಿಡರೇಷನ್ ಇರ್ತದೆ. ಆಲ್ ಫೆಸಿಲಿಟೀಸ್ ದ ಗೌರ್ಮೆಂಟ್ ಇಸ್ ಗಿವನ್ ಟು ಹಿಮ್ ಬಿಕಾಸ್ ಈ ಈಸ್ ದ ಬಿಲೋ ಪಾವರ್ಟಿ ಲೈನ್. ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ ಅಂತೇಳಿ. ಇಲ್ಲೇ ಪರಿಷ್ಕರಣೆ ಆಗಬೇಕಾ ಬೇಡವಾ? ಓಕೆ, ನೀವು ಬೇಡ ಅನ್ನೋದಾದ್ರೆ ನಾನು ಒಪ್ಕೊಳ್ತೀನಿ. ಒಬ್ಬ ನಾಗರಿಕನಾಗಿ, ಒಬ್ಬ ಟ್ಯಾಕ್ಸ್ ಪೇಯರ್ ಆಗಿ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಭಾರತ ದೇಶ ನಾಗರಿಕನಾಗಿ ಅರ್ಹರಿಗೆ ಕೊಡಬೇಕು, ಅನರ್ಹರಿಗೆ ಕೊಡಬೇಕು? ಅರ್ಹರಿಗೆ ಕೊಡಿ. ಇಲ್ಲಿಗೆ ಹೇಳ್ಬಿಡ್ತೀನಿ, ಒಬ್ಬ ತೆರಿಗೆದಾರನಾಗಿ. ಇಲ್ಲ, ಮೂಲತಃ ಪ್ರಶ್ನೆಗೆ ಹೋಗ್ತೀನಿ ನಾನು. ನೀವು ಹೇಳಿದ್ರಿ ಅನರ್ಹರು ಕೊಡಬಾರ್ದು. ಯಾಕಂದ್ರೆ ಟ್ಯಾಕ್ಸ್ ಕಟ್ತಕ್ಕಂಥ ಬರೀ ಇನ್ಕಮ್ ಟ್ಯಾಕ್ಸ್ ಮಾತ್ರ ಅಲ್ಲ, ಈ ರಾಜ್ಯದಲ್ಲಿರ್ತಕ್ಕಂಥ ಕಟು ಬಡವ ಕೂಡ ಒಂದು ಟೂತ್ ಪೇಸ್ಟ್ ತಗೊಂಡ್ರು ಕೂಡ GST ಕಟ್ತಾನೆ. ಸೊ ಈ ಹಣ ಏನು ಬರ್ತಾ ಇದೆ ಟ್ಯಾಕ್ಸ್ ಅಂತ ಬರ್ತದೋ, ಟ್ಯಾಕ್ಸ್ ನೆಟ್ಟು, ಅದು ಎಲ್ಲರ ಸೊತ್ತು. ಹೌದು. ಹಾಗಾಗಿ ನಾವು ಕಾರ್ಯಕ್ರಮ ನೋಡುವಾಗ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ರೆ ನಾಗರಾಜ್ ಕೊಡ್ತೀನಿ ಅಂತ ಅಲ್ಲ, ಈ ನಾಗರಾಜ್ ಕೊಡ್ತೀನಿ ಅಂತ ಅಲ್ಲ, ಅರ್ಹರಿಗೆ ಕೊಡ್ತೀನಿ. ನಾಗರಾಜ್ ಅಂತರ ಮನುಷ್ಯರು ಯಾರು ಇರ್ತಾರೋ, ಅರ್ಹರು ಯಾರು ಇರ್ತಾರೋ, ಯಾರು ಬಡವರು ಇರ್ತಾರೋ ಅವ್ರು ಕೊಡ್ತೀನಿ ಅಂತ. ನನಗೂ ಅರ್ಹತೆ ಇರ್ಬೋದು, ಅದನ್ನ ಬಡವ ಅಲ್ಲ, ನಾನು ತಗೋಬಾರ್ದು, ಅದು ನನ್ನ ಮನಸ್ಸು ಹೇಳಬೇಕು. ಒಂದಾಯ್ತಾ? ಇರಿ ಕೇಳಿ, ಗ್ಯಾರಂಟಿಗಳ ವಿಚಾರ ಬಂದಾಗ ಸುಮಾರು 20,000 ಕೋಟಿ ರೂಪಾಯಿ ಡಿಫ್ರೆನ್ಸ್ ಆಗ್ತದೆ. ಇಫ್ ಯು ರಿಮೂವ್ ದ ಇನ್ಎಲಿಜಿಬಲ್ ಕಾರ್ಡ್ಸ್, 52,000 ಕೋಟಿ ಖರ್ಚು ಮಾಡ್ತಾ ಇದೀವಲ್ಲ, ಆ ಇನ್ಎಲಿಜಿಬಲ್ ಕಾರ್ಡ್ ತೆಗೆದ್ರೆ ಸುಮಾರು 15,000-20,000 ಕೋಟಿ ರೂಪಾಯಿ ಡಿಫ್ರೆನ್ಸ್ ಆಗ್ತದೆ. ಹೌದು, ಅಷ್ಟು ಇನ್ಎಲಿಜಿಬಲ್ ಕಾರ್ಡ್ಸು. ಒಂದು ಮನೆಗೆ 2 ಕಾರ್ಡ್ಗಳು ತೊಗೊಂಡಿರ್ತಕ್ಕಂಥದ್ದು, ಸತ್ತೋಗಿರೋರ ಹೆಸರು ಕಾರ್ಡ್ಗಳು ಇರ್ತಕ್ಕಂಥದ್ದು, ಯಾರ್ಯಾರ್ದೋ ನಂಬರ್ಗಳು ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ಗೃಹಲಕ್ಷ್ಮಿ ಕೊಟ್ಟಿದ್ರೆ ನನ್ನ ಫೋನ್ ನಂಬರ್, ಇದು ನನ್ನ ಬ್ಯಾಂಕ್ ಖಾತೆ ಕೊಟ್ಟಿರ್ತಕ್ಕಂಥದ್ದು. ಭಾಳ ಒಳ್ಳೆ ಕೆಲಸ. ಏನಾಗಿದೆ ಗೊತ್ತಾ, ಈಗ ನಾವು ಇಡೀ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಈ ಥರ ಒಂದು ಯೋಜನೆ ತಂದ್ವಿ, ಗ್ಯಾರಂಟೀಸ್ನ. ಆ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ ನಮ್ಮ ದೇಶದ ಪ್ರಧಾನಿಗಳು ಹೇಳ್ತಾರೆ, ಯಾವುದೇ ರಾಜ್ಯ ಸರ್ಕಾರನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ, ದಿವಾಳಿ ಆಗ್ಬಿಡ್ತದೆ ಅಂದರು. ನೀವು ಸತ್ಯ ಹೇಳಬೇಕು ಅಂದರೆ ನಾವು ಇಂಪ್ಲಿಮೆಂಟು ಮಾಡಿದ್ದೀವಿ. ಪ್ರತಿ ವರ್ಷ 52,000 ಕೋಟಿ ಖರ್ಚು ಮಾಡಿದ್ದೇವೆ. ಇವತ್ತಿನವರು ಕೂಡ 1.4 ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ. ಜೊತೆಗೆ ನಾವು ಹಿಂದೆಂದೂ ಕಾಣದಂತಹ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ನನ್ನು ಕೂಡ ಮಾಡಿದ್ದೇವೆ. ಸುಮಾರು 89,000 ಕೋಟಿ ರೂಪಾಯಿಗಳ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ನ ಇಟ್ಟಿದ್ದೇವೆ. ಹಿಂದೆಂದೂ ಕೂಡ BJP ಸರ್ಕಾರ ಆಗಲಿ ಇನ್ಯಾರು ಕೂಡ ಇಟ್ಟಿರಲಿಲ್ಲ. ಅಂದರೆ ಡೆವಲಪ್ಮೆಂಟ್ಗೂ ದುಡ್ಡು ಇಟ್ಟಿದ್ದೀವಿ, ಮತ್ತು ಗ್ಯಾರಂಟಿಗಳು ದುಡ್ಡು ಇಟ್ಟಿದ್ದೀವಿ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ನಾವು ಯಾವುದೇ ರೀತಿ ತೊಂದರೆ ಆಗದೆ ಬಜೆಟ್ ಗಾತ್ರ ಹೆಚ್ಚಿಸ್ಕೊಂಡಿದ್ದಲ್ಲ, ನಮ್ಮ ರಾಜ್ಯದ ರಿಸೋರ್ಸಸ್ ಆರ್ ಇನ್ಕ್ರೀಸಿಂಗ್. ಯಾಕೆಂದ್ರೆ ಸುಮ್ಮನೆ ಬಂದಿಲ್ಲ, ಅದು 4.4 ಕೋಟಿ ರೂಪಾಯಿಗಳ ಬಜೆಟ್ ಸುಮ್ಮನೆ ಬಂದಿದ್ದಲ್ಲ. ನಾವು ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಡೆವಲಪ್ಮೆಂಟ್ಸ್ ಇರ್ಬೋದು, IT ಸೆಕ್ಟರ್ಗಳಿರ್ಬೋದು, ನಗರೀಕರಣ ಇರ್ಬೋದು, ಇಂಡಸ್ಟ್ರಿಯಲ್ ಗ್ರೋತ್ ಇರ್ಬೋದು, ಮತ್ತು ಇಲ್ಲಿರ್ತಕ್ಕಂಥ ರಿಸರ್ಚ್ ಇರ್ಬೋದು, ಎಲ್ಲದರ ಮೇಲೆ ಒಟ್ಟಾರೆಯಾಗಿ ರೈತರ ಕಾಂಟ್ರಿಬ್ಯೂಷನ್ ಟು ದಿ GST ಇರ್ಬೋದು, GDP ಗ್ರೋತ್ಗೆ ರೈತರ ಕಾಂಟ್ರಿಬ್ಯೂಷನ್, ಕರ್ನಾಟಕದ ರೈತರ ಕಾಂಟ್ರಿಬ್ಯೂಷನ್ ದೊಡ್ಡದಾಗಿದೆ. ಹೇಳಿ, ಇವೆಲ್ಲ ಕೊಟ್ಟಿರೋದಕ್ಕೆ ನಾವು 4.4 ಕೋಟಿ ರೂಪಾಯಿ ಆಗಿದ್ದೀವಲ್ಲ. ಆದರೆ ನಾವೇನು ಹೇಳ್ತಾ ಇದ್ದೀವಿ, 52,000 ಕೋಟಿಯಲ್ಲಿ ನಾವು 10,000 ಕೋಟಿ ಉಳಿಸ್ಬೇಕಂತ ಮಾಡ್ತಾ ಇಲ್ಲ. ಇದನ್ನು ನಾವು ಈ 10,000 ಕೋಟಿ ರೂಪಾಯಿ ಏನಾದ್ರು ಡಿಫ್ರೆನ್ಸ್ ಆಯಿತು ಅಂತ ಇಟ್ಕೊಳ್ಳಿ, ಅದನ್ನು ಇನ್ನೂ ಎಲಿಜಿಬಲ್ ಯಾರು ಕಾರ್ಡ್ ತೊಗೊಂಡಿಲ್ವೋ, ಯಾರು ಕಟ್ಟಕಡೆ ನಾಗರಿಕ ಅದಕ್ಕೆ ಅರಿವಿಲ್ವೋ, ಅವನು ಅರಿವು ಮೂಡಿಸಿ, ಜಾಗೃತಿ ಮೂಡಿಸಿ ಅವನು ಕೊಡಬೇಕು, ಅರ್ಹರಿಗೆ ಕೊಡಬೇಕು ಅಂತೇಳಿ ದೊಡ್ಡ ಉಳಿತಾಯ ಮಾಡಲಿಕ್ಕೋಸ್ಕರ ಎಲ್ಲ ಮಾಡ್ತಾ ಇರೋದು. ಏನಾಗಿದೆ ಅಂತಂದರೆ, ಗೃಹಲಕ್ಷ್ಮಿ ನಿಮ್ಮ ಹೆಸರಲ್ಲಿದೆ, ಬ್ಯಾಂಕ್ ಅಕೌಂಟ್ ನನ್ನ ಹೆಸರಲ್ಲಿದೆ, ಈ ರೀತಿಯಾಗಿರ್ತಕ್ಕಂಥದ್ದು. ಸತ್ತವ್ರ ಹೆಸರಲ್ಲಿ ಇನ್ನೂ ಇದೆ. ಆಮೇಲೆ ಬಡತನರೀಗ ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥವ್ರು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಕ್ಕಂಥವ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರು, ವಿಧಾನಸೌಧದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡೋರು, ಅವರು BPL ಕಾರ್ಡ್ ತಗೊಬಿಟ್ಟಾರೆ. ಇಲ್ಲಿ ಕೇಳಿ, ಇದು ನನಗೆ ಇಂಟ್ರೆಸ್ಟೆಡ್ ಟಾಪಿಕ್ ಏನಂತಂದರೆ,
ಈ ಒಂದು ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥದ್ದು ಬಡವರ ಸಬಲೀಕರಣ ಆಗಬೇಕಂಥದ್ದು ವಿಶೇಷವಾಗಿ ಯಾವುದೇ ಜಾತಿಗೆ ಆಧಾರಿತವಾಗಿ ಕೊಟ್ಟಂಥ ಕಾರ್ಯಕ್ರಮಗಳಲ್ಲ. ನಾಗರಿಕರನ್ನ ಸ್ವಾಭಿಮಾನ ಬದುಕು ಕಟ್ಕೊಳ್ಳಿಕ್ಕೋಸ್ಕರ ವಿಶೇಷವಾಗಿ ಮಹಿಳೆಗೆ ತನ್ನ ಸ್ವಾಭಿಮಾನ ಬದುಕು ಕಟ್ಕೋಬೇಕು. ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗ್ಬೇಕಾದ್ರೆ ಗಂಡನ ಹತ್ರ ಕೈ ತೋರಿಸಬಾರ್ದು, ಅಣ್ಣನ ಹತ್ರ ಕೈ ಚಾರ್ಚಬಾರ್ದು. ನಾ ಎಲ್ಲರೂ ಹೋಗಿ ಬರಬೇಕು ಅಂದಾಗ ಒಬ್ಬ ಹೆಣ್ಮಕ್ಳು ಏನಾದರೂ ಆರೋಗ್ಯಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಂದ ಜಯದೇವಿಗೆ ಹೋಗ್ಬೇಕು, ಇಲ್ಲೊಂದೆಲ್ಲ ಹೋಗ್ಬೇಕು ಅಂತಂದಾಗ ಆ ಬಸ್ ಇದ್ದರೆ ಹೋಗಿ ಅವ್ರು ಟ್ರೀಟ್ಮೆಂಟ್ ತೊಗೊಂಡು ಬರ್ತಕ್ಕಂಥ ಇರ್ಬೋದು. ಹೆಣ್ಮಕ್ಳ ಶಿಕ್ಷಣದ ಔದಾರ್ಯ ತೋರಿಸಲಿಕ್ಕೋಸ್ಕರ ಹೆಣ್ಮಕ್ಳಿಗೆ ಫ್ರೀ ಬಸ್ ಪಾಸ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಎಷ್ಟು ದೂರ ಬೇಕಾದರೂ ಹೋಗಿ ಕೆಲಸ ಮಾಡ್ಕೊಂಡು ಸುರಕ್ಷಿತವಾಗಿ ಬರಬೇಕು ಅಂತ ಮಾಡಿರ್ತಕ್ಕಂಥದ್ದನ್ನು ಕೊಂಕು ಮಾತುಗಳನ್ನು ಮಾತಾಡ್ತೀವಿ. ಯಾವುದೇ ಒಂದು ಯೋಜನೆ ಮಾಡಿದಾಗ ನೀವು ಇದು ದೊಡ್ಡ ಮಾಧ್ಯಮ ನಡೆಸ್ತಾ ಇರ್ತೀರಿ, ಒಂದೆರಡು ಆರ್ಟಿಕಲ್ ಆಚೀಚೆ ಆಗಿತ್ತು ಅಷ್ಟೇ, ನೀವು ಸರಿ ಇಲ್ಲ ಅಂತ ಹೇಳ್ಬಿಡ್ತಾರಾ? ಓಕೆ, ಸಂತೋಷ. ಹೇಳ್ತೀನಿ ಕೇಳಿ, ಒಂದು ನಿಮಿಷ. ನಿಮ್ಮಲ್ಲಿರ್ತಕ್ಕಂಥ 87 ಜನ ಕೆಲಸ ಮಾಡ್ತಿರಲ್ಲ, ಅಲ್ಲೊಂದು ಇಬ್ಬರು ಯಾರೋ ಅಂದ್ಬಿಟ್ಟು ಒಂದು ಅಸಭ್ಯ ಮಾಡಿದ ತಕ್ಷಣ ಇಡೀ ಸಂಸ್ಥೆನೇ ಸರಿಯಿಲ್ಲ ಅಂತ ಹೇಳ್ಬಿಡೋದ, ಇಡೀ ವ್ಯವಸ್ಥೆನೇ ಸರಿಯಿಲ್ಲ ಅಂತ ಹೇಳಕ್ಕಾಗ್ತದ? ಈ ಮಾಧ್ಯಮಗಳು ಹೇಳ್ತೀನಿ ಕೇಳಿ, ಹಲವಾರು ಮಾಧ್ಯಮಗಳು ಈ ದೇಶದ ಒಂದು ಪರಿಕಲ್ಪನೆಗೆ, ಈ ದೇಶದ ಅಭಿವೃದ್ಧಿಗೆ ಅವ್ರದೇ ಅಂತ ಟೊಂಕ ಕಟ್ಟು ಹಿಡಿದು ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಾರೆ. ಇವತ್ತು ನಾಗರಾಜ್ ಯಾದವ್ ಕೂಡ ಇಷ್ಟು ಬೆಳಿಬೇಕಾದ್ರೆ ಮಾಧ್ಯಮಗಳು ಕಾರಣ ಅಂತೇಳಿ ಹೆಮ್ಮೆ ಅಂತ ಹೇಳ್ತೀನಿ. ಅಂದ ಮಾತ್ರಕ್ಕೆ ಯಾವುದೋ ಒಂದು ಮಾಧ್ಯಮದವರು ವೆಸ್ಟೆಡ್ ಇಂಟ್ರೆಸ್ಟ್ ಮಾಡಿದ ತಕ್ಷಣ ಅವ್ರನ್ನೆಲ್ಲ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿ ಗ್ಯಾರಂಟಿಯಲ್ಲಿ ಕೂಡ ಕೆಲವು ಜನರು ಯಾರೋ ತಪ್ಪು ನಡೆದಾಗ ಅದನ್ನ ಸರಿ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ, ಪರಿಷ್ಕರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಇಟ್ಸ್ ಅನ್ ಆರ್ಡರ್ ಆಫ್ ದ ಡೇ. ರಿಫಾರ್ಮ್ಸ್ ಇಸ್ ಆರ್ಡರ್ ಆಫ್ ದ ಡೇ. ಯಾಕಂದರೆ ದೇಶ ಬೆಳೀತಾ ಇರಬೇಕಾದ್ರೆ, ಸಮಸ್ಯೆಗಳು ಕೂಡ ಬೆಳೀತಾ ಇರಬೇಕಾದ್ರೆ, ಅದಕ್ಕೆ ಪರಿಹಾರಗಳನ್ನು ಕೊಡಬೇಕಾದ್ರೆ ರಿಫಾರ್ಮ್ಸಿನ ಪರಿಷ್ಕರಣೆ ಬೇಕಾಗ್ತದೆ. ವೋಟರ್ ಲಿಸ್ಟ್ ಪರಿಷ್ಕರಣೆ ಆಗಬೇಕಾಗ್ತದೆ, ಗ್ಯಾರಂಟಿಗಳ ಪರಿಷ್ಕರಣೆ ಆಗಬೇಕಾಗ್ತದೆ, ಮತ್ತು ಸೌಲಭ್ಯಗಳಿಗೆ ಕೊಡಬೇಕಾದ್ರೆ ಅರ್ಹರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಮೂಲತವಾಗಿ ಈ ಟ್ಯಾಕ್ಸ್ ಪೇಯರ್ ನೆಟ್ಟಲ್ಲಿ ಬರ್ತಕ್ಕಂಥ GST ಕಟ್ತಕ್ಕಂಥವ್ರು, ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥವ್ರು ಅವರೆಲ್ಲ ಕಟ್ಟಿರ್ತಕ್ಕಂಥದ್ದು ಈ ದೇಶವನ್ನು ಅಭಿವೃದ್ಧಿ ಮಾಡಬೇಕು, ನಾಗರಿಕನ ಬಾಳು ಹಸನಾಗಬೇಕು ಅಂತ ಕೊಡ್ತಾರೆ ಹೊರತು ಉಳ್ಳವನಿಗೆ ಕೊಡೋದಲ್ಲ. ಹಾಗಾಗಿ ಲೋನ್ ಸೌಲಭ್ಯಗಳಿರಲಿ, ಗ್ಯಾರಂಟಿಗಳ ಸೌಲಭ್ಯ ಇರಲಿ, ಶಿಕ್ಷಣದ ಸೌಲಭ್ಯಗಳಿರಲಿ, ಆರೋಗ್ಯದ ಸೌಲಭ್ಯಗಳಿರಲಿ, ಅವೆಲ್ಲವೂ ಒಟ್ಟಾರೆಯಾಗಿ ಮತ್ತು ಅಭಿವೃದ್ಧಿ ಕೂಡ ಮಾಡ್ತಕ್ಕಂಥದ್ದು ಏನಾಗ್ತದೆ, ಎಲ್ಲರಿಗೂ ಸೇರ್ತಕ್ಕಂಥದ್ದು ಆಗಬೇಕೇ ಹೊರತು ಎಲ್ಲರಿಗೂ ಅಂದ ತಕ್ಷಣ ಹಾಗಾದ್ರೆ ಯಾಕೆ ಸರ್ ನಮ್ದು ಕಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಇದು ಕೊಂಕು ಮಾತುಗಳು ಮಾತಾಡ್ತಕ್ಕಂಥದ್ದು. ಎಲ್ಲರಿಗೂ ನಿಮ್ಮಲ್ಲಿಗೆ ಬಂದ್ಬಿಡ್ತೀನಿ. ಅರ್ಹರಿಗೂ ಅಂತಕ್ಕಂಥ ಕನ್ನಡಿಗರು ನಮ್ಮಲ್ಲಿರ್ತಕ್ಕಂಥ ಔದಾರ್ಯವಂತರು ಇದ್ದಾರೆ, ಬುದ್ಧಿವಂತರಿದ್ದಾರೆ, ಅವ್ರು ತಿಳ್ಕೊಳ್ತಾರೆ. ಅರ್ಹರು ಎಲ್ಲರೂ ಕೊಡ್ತೀನಿ ಅಂತ ಮಾದ್ರಿಗೆ ಇಲ್ಲಿರೋ ಬಡವರು ಕೊಡ್ತೀನಿ ಅಂತಲೇ ಅರ್ಥ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೇಳಿ ಅನ್ನೋದ್ರೆ ಅದು ಸಂಕುಚಿತ ಮನೋಭಾವ. ಬಡವನ್ನ ಹೇಳಿ ಅವನ ಹೀಯಾಳಿಸ್ಬೇಡಿ. ಆಮೇಲೆ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಕ್ಕಂಥವ್ರು ಹೇಳ್ತಾ ಇದ್ದೀನಿ ಕೇಳಿ, ಅವರು ಬಡವರ ವಿರೋಧಿಗಳು. ಓಕೆ, ಈಗ ನಿಮ್ಮ ಬಡವರ ಪರವಾದ ಯೋಜನೆಗಳು 3 ವರ್ಷ ಆಗಿ 3 ವರ್ಷ ಕಂಪ್ಲೀಟ್ ಆಗಿದೆ. ಈ ಯೋಜನೆಗಳು ಅನುಷ್ಠಾನ ಮಾಡೋದಕ್ಕೋಸ್ಕರನೇ ಒಂದು ಮಂಡಳಿ ಮಾಡ್ತೀರಿ, ಅನುಷ್ಠಾನ ಮಂಡಳಿ ಮಾಡ್ತೀವಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿನ ಮಂಡಳಿನ ಮಾಡ್ಕೋತೀರಿ. ಇಲ್ಲಿ ಲೋಪ ಆಗ್ತಾ ಇದೆ ಅಂತ ಅವ್ರ ಗಮನಕ್ಕೆ ಬರೋದಿಲ್ವಾ? ಮತ್ತೆ ಅನುಷ್ಠಾನ ಮಂಡಳಿ ಯಾಕಿರುತ್ತೆ? ಆಮೇಲೆ ಒಬ್ಬ ಟ್ಯಾಕ್ಸ್ ಪೇಯರ್ ಆಗಿ ಒಬ್ಬನ ಹಿಂದೆ ನಿಂತು ನಾವು ಕೇಳೋಣ, 3 ವರ್ಷ ಅನರ್ಹರಿಗೆ ನನ್ನ ತೆರಿಗೆ ಹಣ ಪೋಲಾಗಿದೆ ಅಂತಂದ್ರೆ ಯಾರು ಉತ್ತರದಾಯಿ? ಗ್ಯಾರಂಟಿಗಳು ಅನೌನ್ಸ್ ಮಾಡಿದ್ದು ಎಲೆಕ್ಷನ್ ಮೊದಲು ಮ್ಯಾನಿಫೆಸ್ಟೋಲ್ಲಿ, ಇಂಪ್ಲಿಮೆಂಟ್ ಮಾಡಿದ್ದು ನಾವು ಅಧಿಕಾರಕ್ಕೆ ಬಂದಿದ ತಕ್ಷಣ ಇಂಪ್ಲಿಮೆಂಟ್ ಮಾಡಿದ್ವಿ. ಫಸ್ಟು ಅನುಷ್ಠಾನ ಮಂಡಳಿನೂ ಅದೇ ಸಮಯಕ್ಕೆ ಬರಲಿಲ್ಲ. ಓಕೆ, ತಿಳ್ಕೊಳ್ಳಿ. ಇಮಿಡಿಯೇಟಾಗಿ ನಾವು ಗ್ಯಾರಂಟಿಗಳನ್ನ ಹೇಳ್ದಂಗೆ ಮಾಡಿಬಿಟ್ವಿ. ಮಾಡಿದ ಮೇಲೆ ಅದಕ್ಕೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಬೇಕಾಯಿತು. ಯಾರು ಕೊಡಬೇಕು, ಏನು ಮಾಡಬೇಕು, ಗೃಹ ಜೊತೆ ಏನು ಫಾರ್ಮ್ಸ್ ಕೊಡಬೇಕು, ಏನು ಅಪ್ಲಿಕೇಶನ್. ಸರ್ಕಾರ ಈಗ ಒಪ್ಕೋತಾ ಇದೆ ಪ್ರಾರಂಭಿಕ ಹಂತದಲ್ಲಿ ಸಣ್ಣದಾಗಿ ಎಡುವುದೀವಿ ಅಂತ. ಎಡುವಿದ ಪ್ರಶ್ನೆ ಅಲ್ಲ ನೋಡಿ, ನಾವು ಅದನ್ನು ಅನುಷ್ಠಾನಗೊಳಿಸಿದ್ವಿ, ಅದಕ್ಕೊಂದು ಮಾನದಂಡಗಳಿಟ್ವಿ, ಅಪ್ಲಿಕೇಶನ್ ಇಟ್ವಿ, ಎಲ್ಲ ಮಾಡಿದ್ವಿ. ಅದು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಮಾನದಂಡ ಯಾವುದೂ ಇರಲಿಲ್ಲ. ಅದಕ್ಕೆ ಇದೆ ನೀತಿ ನಿಯಮಗಳು. ಕರ್ನಾಟಕದ ನಾಗರಿಕರಾಗಿರಬೇಕು ಅಷ್ಟೇ. ಇಸ್ ಇಟ್ ನಾಟ್ ಎ ಮಾನದಂಡ? ಸೊ ಡೋಂಟ್ ಟೆಲ್ ಮಿ ದಸ್ ಥಿಂಗ್. ಇಟ್ಸ್ ಎನ್ ಎಲಿಜಿಬಿಲಿಟಿ. ನೀವು ಎಲ್ಲ ನಾನು ಬಿಹಾರಿಂದ ಬಂದ್ಬಿಟ್ಟು ನಾನು ಕೊಡೋದು ಯಾಕೆ ಕೊಡ್ಬೇಕು? ನಾನು ಕರ್ನಾಟಕದ ನಾಗರಿಕ ಅಂತ ಯಾವ ರೀತಿಯಲ್ಲಿ ಗುರುತಿಸಿದ್ರೆ? ಈಗ ಮತದಾರರ ಪಟ್ಟಿಯಲ್ಲಿ ಅಂತ ತೆಗಿತಾ ಇದ್ದಾರೆ ಹೊರ ರಾಜ್ಯ. ಈಗ ನಿನ್ನೆ ನಿಮ್ಮ ಸಚಿವರು ಯಾರೋ ಒಬ್ರು ಮಾತಾಡ್ತಾ ಇದ್ರು, ಅರೆ ಎಲ್ಲೂ ಇರೋ ಮತದಾರರಿಗೆ ನಾವ್ ಯಾಕೆ ಇಲ್ಲಿ ಯೋಜನೆಗಳನ್ನ ಕೊಡಬೇಕು ಅಂತಂದ್ರು. ಲೀಡ್ ಮಾಡಕ್ ಹೋಗೋದು ಬೇಡ. ನಮ್ಮಲ್ಲಿ ಇವತ್ತು ನೇಪಾಳದಿಂದ ಬಂದವರು ತುಂಬಾ ಜನ ಇದ್ದಾರೆ. ಓಕೆ, ಸೆಕ್ಯೂರಿಟಿ ಕೆಲಸ ಎಲ್ಲ ಮಾಡ್ಕೊಂಡು ಅವರು ಆಧಾರ್ ಕಾರ್ಡ್ ಮಾಡ್ಕೊಂಡ್ಬಿಟ್ಟಿರ್ತವೆ, ರೇಷನ್ ಕಾರ್ಡ್ ಮಾಡ್ಕೊಂಡ್ಬಿಟ್ಟಿರ್ತವೆ, ಎಲ್ಲ ಮಾಡ್ಕೊಂಡ್ಬಿಟ್ಟು ನಾನು ಓಟು ಇದೆ ಅಂತ ಹೇಳ್ತೇನೆ. ಆದರೆ ನನ್ನ ಆದ್ಯತೆ ಇರಬೇಕಾಗಿರ್ತಕ್ಕಂಥದ್ದು ಆ ನೇಪಾಳಿಗೂ ಅಲ್ಲ ಕನ್ನಡಿಗನಿಗೂ. ಇಲ್ಲಿ ಅವಕಾಶಗಳು ಆಗ್ತಾ ಇದೆಯಲ್ಲ ಅವ್ರಿಗೆ, ಅದನ್ನೇ ಪರಿಷ್ಕರಣೆ ಮಾಡಬೇಕು ಅಂತ ಹೇಳೋದು ಮೊದಲು ಉದ್ದೇಶ, ಪರಿಕಲ್ಪನೆ, ಅದರಲ್ಲಿರ್ತಕ್ಕಂಥ ವಿಚಾರಧಾರೆ. ನಮ್ಮದು ಚುನಾವಣೆಗೋಸ್ಕರ ಕೊಟ್ಟಂಥ ಗ್ಯಾರಂಟಿಗಳು ಆಗಬಾರ್ದು ಅನ್ನೋದು ನಮ್ಮದು ಉದ್ದೇಶ. ಈಗ ಒಬ್ಬ ನೇಪಾಳಿಗೆ 15 ವರ್ಷದಿಂದ ಕನ್ನಡದಲ್ಲಿದ್ರೆ, ಕರ್ನಾಟಕದಲ್ಲಿದ್ರೆ, ಆಮೇಲೆ ಕನ್ನಡಿಗ ಆಗ್ತಾನೆ, ಮೂಲ ಕನ್ನಡಿಗ ಆಗ್ಬಿಡ್ತಾನೆ, ಆಮೇಲೆ ಕನ್ನಡಿಗ ಆಗ್ತಾನೆ. ಆಗಿದ್ರೆ ಕೊಡ್ಬೇಕಾಗ್ತದೆ.
ದಟ್ ಲಾ, ಅದಕ್ಕೆ ಹೇಳೋದು ಮಾನದಂಡಗಳಿದೆ ಅಂತ ಹೇಳೋದು. ನೆನ್ನೆ ಮೊನ್ನೆ ಬಂದವನಿಗೂ 15 ವರ್ಷ ಇರೋರ್ಗೂ ಡಿಫರೆನ್ಸ್ ಇರ್ತದೆ. ವ್ಯತ್ಯಾಸಗಳು ಬರ್ತವೆ. ಅವ್ನು ಇಲ್ಲಿ ದುಡ್ದು ಇಲ್ಲಿ ಟ್ಯಾಕ್ಸ್ ಕಟ್ಟಿದ್ರೆ, ಇಲ್ಲಿ ದುಡ್ದು ಇಲ್ಲಿ ಓದಿ ಇಲ್ಲೇ ಬದುಕಿದ್ರೆ ಅವನು ಒಪ್ಕೊಳ್ತೀವಿ ನಾವು. ಸರ್ ನಾನು ತೆರಿಗೆ ಕಟ್ಟಿರೋದನ್ನ 3 ವರ್ಷ ಫೋಲ್ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ಲಿಲ್ಲ. ಪೋಲ್ ಮಾಡಿಲ್ಲ ಸರ್. ಬಹುತೇಕ ಅನರ್ಹರಿಗೆ ಹೋಗಿದೆ ಅಂತಂದ್ರೆ ಫೋಲ್ ಆದಂಗೆ. ಇರ್ತಕ್ಕಂಥ ಲಕ್ಷಾಂತರ ಜನ, ಈಗ 1.2 crore ಪೀಪಲ್ ಆರ್ ಟೇಕಿಂಗ್ ಗೃಹಲಕ್ಷ್ಮಿ ಅಂತ ಇಟ್ಕೊಳ್ಳಿ. ಎಲ್ಲರೂ ಅನರ್ಹ ಅಲ್ಲ, ಅಲ್ಲಿ 1% ಇರ್ಬೋದು ಅಂತ ಇಟ್ಕೊಳ್ಳಿ. ಅದನ್ನೆಲ್ಲವೂ ಕೂಡ ಯಾವಾಗ ಅಂದರೆ ಒಂದು ದೊಡ್ಡ ಯೋಜನೆ ಮಾಡಿದಾಗ, ಗೃಹಲಕ್ಷ್ಮಿಲಿ 75,000 ಕೋಟಿ ಖರ್ಚು ಮಾಡಿದಿರಿ. ಇಲ್ಲಿ ಕೇಳಿ, ಇಷ್ಟು ದೊಡ್ಡ ಯೋಜನೆ ಮಾಡಿದಾಗ ಈ ಯೋಜನೆ ಮಾಡಿರ್ತಕ್ಕಂಥದ್ದು ನಾವು ಓವರ್ ಅ ಪೀರಿಯಡ್ ಆಫ್ ಟೈಮ್ ಕಂಡುಕೊಂಡಿದ್ದೇನಂತಂದರೆ, ಎಲ್ಲೋ ಸತ್ತಿರೋರು ತಗೊಳ್ತಾ ಇದ್ದಾರೆ, ಎಲ್ಲೋ ಡಬಲ್ ಎಂಟ್ರಿ ಆಗಿದೆ, ಎಲ್ಲೋ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಕೂಡ ತಗೊಳ್ತಾ ಇದ್ದಾರೆ, ಎಲ್ಲೋ ಇನ್ಎಲಿಜಿಬಲ್ ತಗೊಳ್ತಾ ಇರೋಂಥದ್ದು ನಮಗೆ 1 ವರ್ಷ ಆದಮೇಲೆ ಗೊತ್ತಾಗ್ತದೆ. ಆವಾಗ ನಮ್ಮ ಅಲ್ಲಿ ಐಡಿಯಾ ಬರ್ತದೆ, ಇದಕ್ಕೊಂದು ಸಮಿತಿ ಮಾಡಿದ್ರಿ. ಯಾಕೆ ಕಾರ್ಯಕರ್ತರದ್ದೇ ಮಾಡಿದ್ರು ಅಂದರೆ, ಅವ್ರ ಲೋಕಲ್ ಕನೆಕ್ಟಿವಿಟಿ ಇರ್ತದೆ. ಈ ಅಧಿಕಾರಿಗಳು 30 ವರ್ಷ ಅಧಿಕಾರದಲ್ಲಿ ಇರ್ತಾರೆ, ಅವ್ರು ಕೆಲಸ ಮಾಡ್ತಾರೆ, ಬೆಳಗ್ಗೆ ಹೊತ್ತು ಸಾಯಂಕಾಲ ಹೋಗ್ತಾರೆ. ಆದರೆ ರಾಜಕಾರಣಿಗಳು ಅಂತ ಇರ್ತಕ್ಕಂಥವ್ರು ಏನು ಮಾಡ್ತೀವಿ, ಯಾಕೆ ಅವ್ರನ್ನ ಮೆಂಬರ್ಗಳು ಮಾಡಿದ್ವಿ ಅಂದರೆ, ಅವ್ರು ನೇರ ಸಂಪರ್ಕ ಇಟ್ಕೊಂಡಿರ್ತಾರೆ ಚುನಾವಣೆಯಿಂದ ಚುನಾವಣೆವರೆಗೂ, ಮನೆ ಮನೆಗೆ ಯಾರ ಮೇಲೆ ಯಾರು ಸಿದ್ದಿದ್ದಾರೆ, ಯಾರು ಹೋಗಿದ್ದಾರೆ ಅಂತೆಲ್ಲ. ಇದು ಮಾಡಿದ ನಂತರ ಕೆಲವು ಮಾಹಿತಿಗಳು ನಮ್ಗೆ ಬಂದದ್ದು. ಮಾಡಿದಾಗ ಅದ ಸಬ್ಜೆಕ್ಟ್ ವೆರಿಫಿಕೇಷನ್ ಅಂತ ಮಾಡಿದಾಗ, ಅದನ್ನು ವೆರಿಫಿಕೇಷನ್ ಮಾಡೋ ಸಂದರ್ಭದಲ್ಲಿ ನಮ್ಮಲ್ಲಿ ಯಾವ ಟೆಲಿಫೋನ್ ನಂಬರ್ಸ್ ಕೊಟ್ಟಿದ್ರು, ಯಾವ ಅಕೌಂಟ್ಸ್ ನಂಬರ್ ಕೊಟ್ಟಿದ್ರು, ಅವೆಲ್ಲವನ್ನು ಮ್ಯಾಪ್ ಮಾಡಿ ನೋಡಿದಾಗ ಹ್ಯೂಜ್ ಪೀಪಲ್ ಆರ್ ಟೇಕಿಂಗ್ ಡಬಲ್ ತಗೊಳ್ತಕ್ಕಂಥದ್ದು ಗಮನಕ್ಕೆ ಬಂದಾಗ ಗೊತ್ತಿದ್ದು ಸುಮ್ಮನೆ ಇರಬೇಕಾ? ನಾವೇನಂದ್ವಿ, ಮರು ಅರ್ಜಿನ ಹಾಕಬೇಕು. ಆದರೆ ಜಾತಿ ಸರ್ಟಿಫಿಕೇಟಿಂದ ನಾವು ಕೊಡಲಿಲ್ಲ. ಯಾಕಂದರೆ ಜಾತಿ ಅನ್ವಯ ಆಗಲ್ಲ, ಕನ್ನಡಿಗ ಅನ್ನೋದು ಮಾತ್ರ ಅನ್ವಯ ಆಗ್ತದೆ. ನಾವು ಹೇಳ್ತೇನೆ ಅಂತಂದರೆ, ಗೃಹಜ್ಯೋತಿಯಲ್ಲಿ ಕೇಳಿದಿರಿ ಏನಂತ? ಗೃಹಜ್ಯೋತಿಯಲ್ಲಿ ಪಟ್ಟಿಯಲ್ಲಿ ಇರಬೇಕಾದ್ರೆ, ಗೃಹಜ್ಯೋತಿದು ಈಗ ಮೊನ್ನೆ ಪರಿಷ್ಕರಣೆ ಅಡಿಯಲ್ಲಿ ಬಂದಾಗ ಪಾನ್ ಕಾರ್ಡು ವಿಶೇಷವಾಗಿ ಕೇಳಿದಿರಿ, ಜಾತಿ ಪ್ರಮಾಣ ಪತ್ರ ತೋರಿಸ್ಬೇಕು ಅಂತ ಕೇಳಿದ್ರಿ. ಈಗ ಮತ್ತೆ ವಾಪಸ್ ತಗೊಂಡಿದ್ದೀರಿ. ಅದನ್ನ ಪಾನ್ ಹೇಳ್ತಾರೆ. ಕಾರ್ಡು ನೀವು ಈಗ ಆದಾಯ ತೆರಿಗೆದಾರರ ತೆಗೆಯೋದಕ್ಕಾಯ್ತು, ಜಾತಿ ನೋಡಿ, ಪ್ರಮಾಣ ಯಾವ ವಿಚಾರ ಅಡ್ಮಿನಿಸ್ಟ್ರೇಷನ್ ಅಧಿಕಾರಿಗಳು ಇರ್ತಾವಲ್ಲ, ಏನೇನೋ ಮಾಡ್ತವೆ ಎಡವಟ್ಟುಗಳು. ನೋಡಿ, ಎಲ್ಲವೂ ಕೂಡ ನಾವು ಎಕ್ಸಿಕ್ಯೂಟಿವ್ ಅಥಾರಿಟೀಸ್ ಇರಲ್ಲ, ನಾವು ಪಾಲಿಸಿ ಮೇಕರ್ ಇರ್ತೀವಿ. ನಮ್ಮ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಭಾಳ ಚಾಲು ಇರ್ತಾರೆ, ಅವ್ರದ್ದು ಅಜೆಂಡಗಳೇ ಬೇರೆ ಇರ್ತವೆ. ಅದು ನಮ್ಗೆ ಗೊತ್ತಾದಾಗ ನಾವು ಚೇಂಜ್ ಮಾಡ್ತೀವಿ. ಈಗ ನಾವೇನು ಮಾಡಿದ್ವಿ, ನಾನೀಗ ಮಾತಾಡುವಾಗೇನಂದೆ, ಯಾವುದೇ ಗ್ಯಾರಂಟಿಗಳು ಯಾವುದೇ ಧರ್ಮದ ಅಥವಾ ಜಾತಿಯ ಆಧಾರಿತವಾಗಿಲ್ಲ ಅಂದಮೇಲೆ ಜಾತಿ ಪ್ರಮಾಣ ಪತ್ರ ಕೇಳ್ತಕ್ಕಂಥದ್ದು ಪ್ರಸ್ತುತ ಅಲ್ಲ, ತಪ್ಪು. ಓಕೆ, ಬೇಸಿಕ್ಲಿ ಅಲ್ಲಿ ಮ್ಯಾಟ್ರ್ ಕ್ಲೋಸ್, ಅವರ ನಮ್ಮ ಪರಿಕಲ್ಪನೆ. ಆದರೆ ಇನ್ಎಲಿಜಿಬಲ್ ವೋಟ್ರನ್ನ ಹೆಂಗೆ ಇರಬಾರ್ದು ಅಂತ ಹೇಳ್ತೀವೋ, ಇನ್ಎಲಿಜಿಬಲ್ ಬೆನಿಫಿಷರಿ ಆಲ್ಸೋ ಶುಡ್ ನಾಟ್ ಬಿ ದೇರ್. ಯಾಕೆಂದರೆ ಆ ಕಾರ್ಯಕ್ರಮದ ಸದುದ್ದೇಶ ಇರತಕ್ಕಂಥದ್ದು ಸಬಲೀಕರಣ ಮಾಡ್ತಕ್ಕಂಥದ್ದು, ಮಹಿಳೆಯರಿಗೆ ಸಬಲೀಕರಣ ಮಾಡ್ತಕ್ಕಂಥದ್ದು, ಬಡವನ ಸ್ವಾಭಿಮಾನ ಬದುಕನ್ನು ಕಟ್ಟಿಕೊಡ್ಬೇಕನ್ನೋ ದೃಷ್ಟಿಕೋನವೇ ಹೊರತು ಚುನಾವಣೆಯ ವಿಚಾರ ಅಲ್ಲ. ಆದರೆ ಒಂದು ಅಪ್ರಿಷಿಯೇಟ್ ಮಾಡಬೇಕು, ಇಡೀ ದೇಶ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು, ದೇಶದ ಪ್ರಧಾನಿಗಳು 10 ವರ್ಷಗಳಾಗಿತ್ತು ಅವಾಗ. ರಾಜಸ್ಥಾನದಲ್ಲಿ ಮಾತಾಡೋ ಸಂದರ್ಭದಲ್ಲಿ 9 ವರ್ಷ ಮುಗಿಸಿದ್ರು ಅವರು. ಅಂಥ ಸಂದರ್ಭದಲ್ಲಿ ದೇಶವನ್ನು ನಡೆಸಿದ ಪ್ರಧಾನಿಗಳು ಹೇಳ್ತಾರೆ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಇಂಪ್ಲಿಮೆಂಟ್ ಅಂತಂದರು. ಅದನ್ನು ನಾವು ಸದೆಬೆಡು ತೋರಿಸಿ, ನಿಮ್ಗೆ ಅದು ಅನುಭವಕ್ಕೂ ಬಂತೇನೋ ಅನ್ಸುತ್ತೆ. ನಾವು ಮಾಡಿ ತೋರಿಸಿದ್ದೀವಿ. ಈಗಲೂ ಹೇಳ್ತಾ ಇದ್ದೀವಿ ಕೇಳಿ, ಅರ್ಹ ವ್ಯಕ್ತಿಗಳಿಗೆ, ಬಡವನಿಗೆ ನಾವು ಡೆಫಿನೆಟ್ ಆಗಿ ಗ್ಯಾರಂಟಿಗಳನ್ನು ಕೊಟ್ಟೇ ಕೊಡ್ತೀವಿ, ನಿಲ್ಸೋದಿಲ್ಲ. ಆದ್ರೆ ಈ ಅನುಭವ ನಿಲ್ಲಿಸಿದ್ದಾದಲ್ಲಿ ಕಾಂಗ್ರೆಸ್ಸಿಗೆ ತುಂಬಾ ದೊಡ್ಡ ನಷ್ಟ ಅನ್ನುವಂಥದ್ದು ಸರ್, ಆ ಒಂದು ಆಲೋಚನೆ ಇದ್ದೇ ಇದೆ. ನಾವು ಈಗಲೂ ಕೇಳೋದು ಸರ್, ಮೊದಲಿಗೆ ನೀವು BPL ಅಥವಾ ಈ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಈ ಯೋಜನೆಯನ್ನ ಹೇಳುವ ಮೊದಲು, ಈಗ ಚುನಾವಣಾ ಸಂದರ್ಭದಲ್ಲಿ ಈ ಯೋಜನೆ ಪಂಚ ಗ್ಯಾರಂಟಿಗಳನ್ನು ತರ್ತಾ ಇದ್ದೀವಿ ನಿಮಗೋಸ್ಕರ ಅಂತ ಹೇಳಿದಾಗ, BPL ಮತ್ತೆ ಅಂತ್ಯೋದಯ ಅನ್ನುವಂಥ ಕಾನ್ಸೆಪ್ಟಿಂದ ಮಹಿಳೆಯರಿಗೆ, ಬಡವರಿಗೆ ಅನ್ನೋ ಕಾನ್ಸೆಪ್ಟ್ ತಂದಿದೆ. ನೀವು ಬಡವರು ಅನ್ನೋದಕ್ಕೆ ಲೆಕ್ಕಾಚಾರಕ್ಕೆ ಅವ್ರನ್ನ ತರೋದೇ ಬೇಡ ಅಂತಂದ್ರೆ, BPL ಕಾರ್ಡ್ದಾರರಿಗೆ ಮತ್ತು ಅಂತ್ಯೋದಯ ಕಾರ್ಡ್ದಾರರಿಗೋಸ್ಕರ ನಾವು ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟಿದ್ರೆ ಮುಗ್ದೇ ಹೋಗ್ಬಿಟ್ಟಿಲ್ಲ. ಅಲ್ಲಿ ಆದಾಯ ತೆರಿಗೆದಾರ ಬರ್ತಿರ್ಲಿಲ್ಲ, ನಿಮಗೆ ಸುಮಾರು ಜನ ಅಲ್ಲೇ ಒಟ್ಟಾಗಿರೋ. ಕೇಳಿ, ಆದ್ರೆ ಆಗ ನಿಮಗೆ ಯೋಜನೆಯಲ್ಲಿ ಬೇಕಿತ್ತು. ಇದು ಒಂದು 5 ನಿಮಿಷ ಹಿಂದ್ಗಡೆ ಹೇಳಿದೆ, ನೀತಿ ಆಯೋಗ ನಮ್ಮ ಕೈಲಿಲ್ಲ, ಕೇಂದ್ರ ಸರ್ಕಾರದ ಕೈಲಿದೆ. ಅವರೇ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ, ನಾನು ಹೋದ್ಮೇಲೆ ಗೂಗಲ್ ಮಾಡಿ ನೋಡಿ. ಇಟ್ ಇಸ್ ನಾಟ್ ಈವನ್ 14-15% ಇಸ್ ದ ಪುವರ್ ಪೀಪಲ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. ಅದು ನಮ್ಮಲ್ಲಿರೋದು 70% ಅಂಡ್ ಅಬೌವ್ ಕಾರ್ಡ್ಸ್. ಸೊ ಪರಿಷ್ಕರಣೆ ಎಲ್ಲಾಗಬೇಕು, ಪಟ್ಟಿಯಲ್ಲಿ ಆಗಬೇಕಾಗ್ತದೆ. ಅದು ಮಾಡಕ್ ಹೋದ್ರಲ್ಲ, ಮುನಿಯಪ್ಪ ಅವ್ರ ನೆಪಕ ಇದೆಯಾ? ಅನ್ನಭಾಗ್ಯ ಯೋಜನೆಯಲ್ಲಿ BPL ಕಾರ್ಡ್ಗಳು ಯಾರು ಗಲಾಟೆ ಮಾಡಿದವರು? ಸೇಮ್ BJP ಅವರು. ಆ ಗ್ಯಾರಂಟಿ ವಿರುದ್ಧ ಟೀಕೆ ಮಾಡಿದವರು ಯಾರು? ಸೇಮ್ BJP ಅವರು. ಈಗ ಹೇಳ್ತಾ ಇರೋದು ಅಂತಂದರೆ, ಈಗ ಯಾಕೆ ಕಂಡೀಷನ್ ಆಗ್ತೀರಾ ಅಂತ ಹೇಳಿದ್ರು. ನೀವು ಒಂದು ಸ್ಪಷ್ಟವಾದ ಒಂದು ನಿಮಿಷ ನಾಗರಾಜ್, ನೀವು ಸ್ಪಷ್ಟವಾದ ನಿಲುವಿರಬೇಕು. ಈ ರಾಜ್ಯದ ಅಭಿವೃದ್ಧಿ ನನ್ನ ಆದ್ಯತೆ,
ಈ ರಾಜ್ಯದ ಬಡವನ ನನ್ನ ಆದ್ಯತೆ ಅವನಿಗೆ ನಾನು ಸಬಲೀಕರಣ ಮಾಡಬೇಕು, ಸ್ವಾಭಿಮಾನ ಕನ್ನಡಿಗನಿಗೆ ನಾನು ಧಕ್ಕೆ ಆಗದ ಕೆಲಸ ಮಾಡಬೇಕಂತ ಬಿ ಜೆ ಪಿಯವ್ರು ಮಾತಾಡಲಿ ಮೊದಲು. ನೀವು ಎಲ್ಲದರಲ್ಲೂ ತಪ್ಪು ಕಂಡುಹಿಡಿಯೋಕೆ ಹೋದರೆ ಯು ಕಮ್ ಔಟ್ ದ ಗುಡ್ ಸಜೆಷನ್, ರಚನಾತ್ಮಕವಾಗಿ ಕೆಲಸ ಮಾಡಿ. ಯೋಜನೆ ತರುವ ಮೊದಲು ನಿಮ್ಮ ಯೋಜನಾ ಸಮಿತಿ ಏನಿತ್ತು ಅಲ್ಲಿ ಒಂದು ಸಣ್ಣದಾಗಿ ಎಡವಿದ್ದಾರೆ, ಅಧಿಕಾರಿ ವಲಯನೋ ಅಥವಾ ಇದು ನಿಮ್ಮ ಚುನಾವಣಾ ಸಂದರ್ಭದಲ್ಲಿ ಯೋಜನೆ ಸರಿ ಇತ್ತು, ಚುನಾವಣೆಯಿಂದ ಗೆದ್ದ ನಂತರದಲ್ಲಿ ಯೋಜನೆಗಳು ಸ್ವಲ್ಪದಾಗಿ ಬದಲಾಗ್ತಾ ಬಂತು. ಅದಾದ ನಂತರದಲ್ಲಿ ನಿಮಗೆ ಅನುಷ್ಠಾನಗೊಳಿಸದಂಥ ಸಂದರ್ಭದಲ್ಲಿ ಬೊಕ್ಕಸ ಸ್ವಲ್ಪ ಖಾಲಿ ಆಗ್ತಾ ಬಂತು. ಅನುಷ್ಠಾನ ಮಂಡಳಿ ಅವ್ರೇನು ಲಕ್ಷ ಸಂಬಳ ತಗೊಂಡಿರೋ ಅನುಷ್ಠಾನ ಮಂಡಳಿ ಸದಸ್ಯರ ಮೇಲ್ಗಡೆ ಕೂಡ ನೀವು ಹದ್ದಿನ ಕಣ್ಣು ಹಿಡದೆ ಈಗಲೂ ಹೋಗಿದ್ದಿದ್ರೆ ಮತ್ತು ನೀವು ಪಾತಾಳಕ್ಕೆ ಹೋಗ್ತಿದ್ರಿ, ಅಲ್ಲಿ ಲಕ್ಷ ಸಂಪಾದನೆಗಳಾಗಿದ್ದಾವೆ, ಆದ್ರೆ ಕೆಲಸಗಳಾಗಿರ್ಲಿಲ್ಲ. ಇವತ್ತು ನಿಮ್ಮ ಅನುಭವಕ್ಕೆ ಬಂದಿದೆ, ಪರಿಷ್ಕರಣೆ ಹಂತಕ್ಕೆ ಒಂದು ನಿಮಿಷ. ಇದೇ ಗ್ಯಾರಂಟಿ ಸಭೆ ಅನುಷ್ಠಾನಗೊಂಡ ನಂತರನೇ ನಮಗೆ ಕೆಲವು ಅನುಮಾನಗಳು ಬಂದು ಅದನ್ನು ಚೆಕ್ ಆಗಿದ್ದು. ಯಾವಾಗ ಈ ಮೆಂಬರ್ಗಳನ್ನ ಮಾಡಿದ್ವಿ, ತಾಲೂಕು ಮೆಂಬರ್ ಮಟ್ಟದಲ್ಲಿ ಪಂಚಾಯತ್ ಮೆಂಬರ್ ಮಾಡಿದ್ವೋ, ತಾಲೂಕು ಮಟ್ಟದಲ್ಲಿ ಮಾಡಿದಾಗ ಅಲ್ಲಿನ ಮೆಂಬರ್ಗಳು ಒಂದು ತಾಲೂಕಿಗೆ 15 ಜನ ಮಾಡಿದಾಗ ಅಲ್ಲಿ ನಮಗೆ ಮಾಹಿತಿ ಸಿಕ್ಕಿದ್ದು. ಸ್ವಲ್ಪ ನಾವು ಅವ್ರಿಗೆ ಖರ್ಚು ಮಾಡಿರ್ಬೋದು, ಆದರೆ ಬಹಳ ದೊಡ್ಡ ಅನಾಹುತವನ್ನು ನಾವು ಸರಿ ಮಾಡಿದ್ದೇವೆ. ಹಾಗಾಗಿ ಅನುಷ್ಠಾನ ಕಮಿಟಿ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎಲ್ಲವೂ ಕೂಡ ಉದ್ದೇಶ ಇಷ್ಟೇ, ಸ್ವಾಭಿಮಾನದ ಬದುಕಿಗೆ ನಾವು ಸಪೋರ್ಟ್ ಮಾಡ್ತೇವೆ. ಯೋಜನೆ ಸರಿ ಇದೆ, ಸರಿಯಾಗಿ ಯೋಜನೆ ಆಗಿರ್ಲಿಲ್ಲ ಅನ್ನುವಂಥದ್ದು. ಯೋಜನೆ ಸರಿಯಾಗಿದೆ, ಆದರೆ ಕೆಲವು ಜನಗೆ ಅದು ಅಕ್ಸೆಪ್ಟಬಲ್ ಅಲ್ಲ. ಯಾಕಂದ್ರೆ ಅದು ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದ್ವಲ್ಲ, ಅವ್ರು ಹೊಟ್ಟೆ ಕಿಚ್ಚುಗೋಸ್ಕರ ಮಾತಾಡ್ತಾರೆ ಅಷ್ಟೇ. ಒಟ್ಟಿನಲ್ಲಿ ಯೋಜನೆ ಸರಿ ಇದೆ, ಯೋಜನೆಯ ಮೂಲ ರೂಪಕ್ಕೆ ಒಂದಷ್ಟು ಬದಲಾವಣೆ ತರಬೇಡ. ಯೋಜನೆ ಸರಿದೆ, ಯೋಚನೆ ಸರಿದೆ, ನಮ್ಮ ಉದ್ದೇಶ ಸರಿಯಾಗಿದೆ. ನಾವು ಕೊಟ್ಟ ಮಾತನ್ನು ನಡ್ಕೊಂಡಿದ್ದೀವಿ, ನಾಗರಿಕನಿಗೆ ಸ್ವಾಭಿಮಾನ ಬದುಕನ್ನ ಕಟ್ಟಿಕೊಡ್ಲಿಕ್ಕೆ ಮಾಡಿದ್ದೇವೆ. ಇದಕ್ಕೆ ಮೂಲ ರೂವಾರಿಗಳಾಗಿರ್ತಕ್ಕಂಥದ್ದು ಇಬ್ಬರನ್ನ ಮರಿಬಾರ್ದು ನಾವು. ಒಂದು ಸಿದ್ದರಾಮಯ್ಯನವರು, ಒಂದು ಡಿ ಕೆ ಶಿವಕುಮಾರ್ ಸಾಹೇಬರು, ಇಬ್ಬರು ಎರಡು ಕಣ್ಣಿನಂತೆ ನಾವು ಬಡವರ ಪರವಾಗಿ ನಿಂತಿದ್ದೇವೆ, ಮುಂದಕ್ಕೂ ನಿಲ್ತೇವೆ, ಮುಂದೆ 28ಕ್ಕೂ ಬರ್ತೇವೆ, ಈ ಗ್ಯಾರಂಟಿಗಳನ್ನ ಕಂಟಿನ್ಯೂ ಮಾಡ್ತೇವೆ. ಒಟ್ಟಿನಲ್ಲಿ ನಮ್ಮ ಒಂದು ಸಂವಾದ ಹೆಂಗಿತ್ತು ಅಂತಂದರೆ, ಒಂದು ಆಳ ಅಗಲವನ್ನು ತಿಳ್ಕೊಳ್ತಾ ಹೋದ್ವಿ. ಕಾಂಗ್ರೆಸ್ಸು BJP JDS ಅನ್ನೋದಕ್ಕಿಂತ ವಾಸ್ತವದಲ್ಲಿ ಏನು ನಡೀತಾ ಇದೆ, ರೈತರು ಯಾವ ರೀತಿಯಲ್ಲಿದ್ದರು, ರೈತರ ಸಂಕಷ್ಟಗಳೇನು, ಮತ್ತು ಗ್ಯಾರಂಟಿ ಯೋಜನೆಗಳು ಯಾವ ಹಾದಿಲಿದ್ದಾವೆ, ಸರ್ಕಾರದ 2ನೇ ಪಟ್ಟಿ ಎಲ್ಲಿಗೆ ಬರುತ್ತೆ, ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನುವಂಥ ಕಾನ್ಸೆಪ್ಟು, ನಿಮ್ಮ ಆಕಾಂಕ್ಷೆಗಳ ಬಗ್ಗೆನೂ ಮಾತಾಡಿದ್ವಿ. ಕರ್ನಾಟಕ ನ್ಯೂಸ್ ಬೀಟು ನಿಮ್ಮ ಮನದಾಳವನ್ನು ತೆರೆದಿಡುವಂಥ ಪ್ರಯತ್ನ ಮಾಡಿದೆ ಅಂತ ಅಂದ್ಕೋತೀನಿ. ಧನ್ಯವಾದಗಳು ಸರ್, ನಮ್ಮ ಜೊತೆಗಿದ್ದಕ್ಕೆ ಭಾಳ ಧನ್ಯವಾದಗಳು. ಕರ್ನಾಟಕಕ್ಕೆ ಸಂಬಂಧಪಟ್ಟ ವಿಚಾರಗಳ ಮಾತಾಡಿಸಿದ್ರಿ, ಭಾಳ ಧನ್ಯವಾದಗಳು. ಕನ್ನಡಿಗರ ಬಾಳು ಹಸನಾಗಬೇಕಂತಕ್ಕಂಥದ್ದು ನಮ್ಮ ಆಶಯ ಆಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.